ನೆಕ್ಸ್ಟ್ ಕಲರ್ ಎಮ್ಬ್ರಾಲಜಿ ಅಥವಾ ಸಂಖ್ಯಾಶಾಸ್ತ್ರ ಮಾಡ್ಬೇಕಂತಿದಾವೆ. ಯಾರಾದ್ರೂ ಕಲರ್ ಎಮ್ಬ್ರಾಲಜಿ ಮಾಡಿದವರು ಫೀಡ್ಬ್ಯಾಕ್ ಕೊಡ್ಬೋದಾ? ಇಂದುಮತಿ ಹೇಳಿ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್, ಹೇಗಿದೆ? ಸರ್ ಮಾಡಿದ್ದೀನಿ. ಅದ್ರಲ್ಲಿ ನನ್ನ ಹಸ್ಬೆಂಡ್ಗೆ ನಂಬರ್ 1 ಕೊಟ್ಟಿದೆ ಪರ್ಪಲ್. ಹ್ಮ್. ಅದು ಚೆನ್ನಾಗ್ ಆಗ್ತಾ ಇದೆ ಅಂತ ಹೇಳಿದ್ರು ಸರ್ ಅವರು. ಓಕೆ. ಅಂದ್ರೆ ಆಫೀಸ್ ನಲ್ಲಿ ಅವ್ರ ಮಾತೆಲ್ಲ ಕೇಳ್ಬೇಕು, ಹ್ಮ್. ಅಂದ್ರೆ ಎಲ್ಲ ಅಪೋಸ್ ಹ್ಮ್. ಮಾಡ್ಬಾರ್ದು ಯಾರು ಅಂತ ಹೇಳಿದ್ರು. ಹ್ಮ್. ಟೀಮ್ ಲೀಡರ್ ಆಗಿರೋದ್ರಿಂದ ಹ್ಮ್. ಕೇಳ್ಬೇಕು, ಕೆಲವೊಂದ್ಸಲ ಎಲ್ಲ ತುಂಬಾ ಅಪೋಸ್ ಮಾಡ್ತಾ ಇರ್ತಾರೆ, ಏನು ಕೇಳಲ್ಲ ಮಾತ್ನ ಹ್ಮ್. ಅಂತ ಹೇಳಿದ್ರು. ಸೊ ಹ್ಮ್. ಇದನ್ನ ಟ್ರೈ ಮಾಡಿ ಅಂತ ನಂಬರ್ 1 ಪರ್ಪಲ್ ಕೊಟ್ಟಿದ್ದ. ಓಕೆ. ಹಾ. ಅವಾಗಿಂದ ಓಕೆ, ಸ್ಮೂತ್ ಆಗಿ ನಡೀತಾ ಇದೆಯಂತೆ ಆಫೀಸ್ ನಲ್ಲೆಲ್ಲ ಕೆಲಸ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಮತ್ತೆ ಯಾರಾದರೂ? ಒಂದ್ ನಮಸ್ಕಾರ ಸೆಕೆಂಡ್ ಮೇಡಮ್, ಸರ್ ಒಂದ್ ಸೆಕೆಂಡ್. ಹಾ ಹೇಳಿ ಅಂಜಲಿ ಅವರೇ. ಸರ್, ನಾನು ಮಗನ್ಗೆ ಯೂಸ್ ಮಾಡಿದ್ದೆ ಸ್ಪೋರ್ಟ್ಸ್ ಡೇ ಅಲ್ಲಿ ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಬರ್ಬೇಕು ಅಂತ ಹೇಳಿ. ಅವ್ನು ಫಸ್ಟ್ ಬಂದಿದ್ದಾನೆ, ನಂಬರ್ 1 ಪರ್ಪಲ್ ಹಾಕಿದ್ವಿ. ಓಕೆ ಓಕೆ ಮತ್ತೆ ಸ್ಕಿನ್ ಇಶ್ಯೂಸ್ ಗೆ ಮಗಳಿಗೆ ಹಾಕಿದ್ದೆ, ಅದು ಕ್ಲಿಯರ್ ಆಗಿದೆ. ಓಕೆ. ಹಾ ಹಾ. ಮತ್ತೆ ಅನ್ವಿಷಲ್ಲಿ ತುಂಬಾ ಯಾರಾದ್ರೂ ತುಂಬಾ ನಂಬರ್ 5? ವಿಷಯದಲ್ಲಿ ಮಾಡ್ತಾ ಇರ್ತೀನಿ. ಬೇರೆ ವಿಷಯಕ್ಕೂ ಹಾಕ್ತಾ ಇರ್ತೀನಿ. ಓಕೆ ನಂಬರ್ 5 ಎಲ್ಲೋ, ಓಕೆ. ಮತ್ತೆ ನಂಬರ್ ನಂಬರ್ 5 2. ಹಾಕಿದ್ರೆ ತುಂಬಾ ಲೇಜಿ ಆಗ್ಬಿಡ್ತಾರೆ, ಹೌದು ಸರ್, ದಪ್ಪ ಆಗ್ಲಿಕ್ಕೆ ಹಾಕಿದ್ದೆ ಸರ್ ದಪ್ಪ ಆಗ್ತಾರೆ. ಒಬ್ಬರಿಗೆ. ಮತ್ತೆ ನಂಬರ್ 2 ಡಾರ್ಕ್ ಬ್ಲೂ ಹಾಕಿದ್ದೆ, ಇದು ಮೋಷನ್ ಪ್ರಾಬ್ಲಮಿಗೆ. ಹಾ. ಅದು ಕ್ಲಿಯರ್ ಆಗಿದೆ. ನಾವು ಕಾನ್ಸ್ಟಿಪೇಷನ್ ಇತ್ತು. ಸೆವೆನ್ ಹಾಕಿರೋದು. ಓಕೆ ಸೆವೆನ್ ಕೇಳಿ, ಏನ್ ಸರ್? ಸೆವೆನ್ ಕೇಳಿ ಹಾಕೋದು ಡೈರೆಕ್ಷನ್ ಬೇಗ ಆಗ್ಲಿ ಅಂತ ಹೇಳಿ ಬೇಗ ಆಗ್ಲಿ. ಹೌದು ಚೆನ್ನಾಗಿದೆ ಕೆಲಸಗಳು. ಹೌದು. ಬಟ್ ಇದ್ರಲ್ಲಿ ಸಮಸ್ಯೆ ಏನಂದ್ರೆ ಸ್ವಲ್ಪ ಹಣನೂ ಹೋಗುತ್ತೆ ಕೈಯಿಂದ. ಹೌದು ಸರ್, ಈವನ್ 1 ಅಲ್ಲೂ ಹೋಗುತ್ತೆ ಸರ್ ಸ್ವಲ್ಪ. ಹೌದು ಹೋಗುತ್ತೆ. ಬಟ್ ಇದ್ರಲ್ಲಿ ಬರುತ್ತೆ. ಫೀಸ್ಗಳೇ ಪೇ ಮಾಡಲ್ಲ ಬೇಗ ಇದ್ರಲ್ಲಿ. ಬಟ್ ಜಾಯ್ನ್ ಆಗ್ತಾರೆ ಎಂಡ್ ಏನಾದ್ರು ಹೌದು. ಮತ್ತೆ 0 ಬ್ಲಾಕ್ ವರ್ಕ್ ಆಗುತ್ತೆ ಸರ್, ಸೂಪರ್. ಮತ್ತೆ ಯಾರಾದ್ರೂ ಫೀಡ್ಬ್ಯಾಕ್ ಕೊಡ್ಬೋದಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಅಂಜಲಿ. ಹಾ, ರವೀಂದ್ರ ಹೇಳಿ. ನಮಸ್ಕಾರ ದಯಾನಂದ್ರ ಅವ್ರಿಗೆ. ನಮಸ್ಕಾರ ಸರ್. ಏನಿಲ್ಲ, ನಾನು ರೇಖಿ ಮತ್ತು ಇವನ್ ಪೆಂಡುಲಮ್ ಇದಕ್ಕೆ ಸೇರಿದ್ದೆ. ಆದ್ರೂ ಈಗ ಅಡ್ವಾನ್ಸ್ ಕೋರ್ಸ್ ಅಂತ ಇದೆ ಅಂತ ಇದಕ್ಕೆ ಸೇರಿದ್ದೀನಿ ಈಗ. ಓನ್ಲಿ ಒಂದು ರಿಕ್ವೆಸ್ಟ್ ಏನು ಅಂದ್ರೆ, ಇಲ್ಲಿ ಸುಮಾರು ಜನ ಅಡ್ವಾನ್ಸ್ ಇದನ್ನ ಏನು ಪೆಂಡುಲಮ್ ಬೇಸಿಕ್ ಮಾಡದೇ ಇರೋರು. ಇಂಟರ್ನೆಟ್ ನಿಮ್ದು ಇಂಟರ್ನೆಟ್ ಕಟ್ ಆಯ್ತು ಅನ್ಕೋತೀನಿ. ನೀವು ಅನ್ಮ್ಯೂಟ್ ಮಾಡ್ಕೊಂಡ್ರಿ. ಈಗ ಸರಿಯಾಗಿದೆ. ಓನ್ಲಿ ಒಂದು ನನ್ನ ಕಟ್ ಆಯ್ತು ಇಂಟರ್ನೆಟ್. ದಯಾನಂದ್ ಅವ್ರು ಕೇಳಿಸ್ತಾ ಇದೆಯಲ್ಲ? ಒಂದ್ ಸೆಕೆಂಡ್. ಎಲ್ರಿಗೂ ನಮಸ್ತೆ. ಆದಷ್ಟು ಎಲ್ಲರೂ ನಿಮ್ಮ ವಿಡಿಯೋಗಳನ್ನ ಆನ್ ಮಾಡ್ಕೊಂಡ್ರೆ ನಿಮ್ಮ ಈ ಸಂದರ್ಶನ ತುಂಬಾ ಚೆನ್ನಾಗಾಗುತ್ತೆ. ಮತ್ತೆ ಗುರುಗಳು ನಿಮ್ಮೆಲ್ಲರನ್ನೂ ನೋಡಬಹುದು. ಯಾರಾದ್ರೂ ಮಧ್ಯದಲ್ಲಿ ಪ್ರಶ್ನೆ ಕೇಳುವಾಗ ತುಂಬಾ ಸುಲಭವಾಗಿ ನಾವು ನಿಮ್ಮನ್ನ ತೆರೆಗೆ ತರಬಹುದು, ನಿಮ್ಮ ಮುಖದರ್ಶನ ಇದ್ರೆ. ಈ ಗ್ರೂಪ್ ನಲ್ಲಿ ಈ ಒಂದು ನಮ್ಮ ಪೆಂಡುಲಮ್ ಮತ್ತೆ ರೇಖಿ ಈ ವರ್ಕ್ಶಾಪ್ಗಾಗಿ ಮತ್ತೆ ಇದನ್ನ ಅಡ್ವಾನ್ಸ್ ಲೆವೆಲ್ ಅಂತಾನು ನಾವು ಹೇಳಿದೀವಿ, ಪೆಂಡುಲಮ್ ಅಡ್ವಾನ್ಸ್ ಅಂತ ಹೇಳಿದೀವಿ. ಇದಕ್ಕೋಸ್ಕರ ಜಾಯ್ನ್ ಆಗಿರೋರು 70 ಜನರು ಜಾಯ್ನ್ ಆಗಿದ್ದಾರೆ. ಅದರಲ್ಲಿ ಇವತ್ತು 44 ಜನ ಜಾಯ್ನ್ ಆಗಿದ್ದಾರೆ ಆನ್ಲೈನ್ ಅಲ್ಲಿ. ಉಳಿದವರು ರೆಕಾರ್ಡ್ ನ ನೋಡ್ಕೊಳ್ಬಹುದು. ಆದಷ್ಟು ನೀವು ರೆಕಾರ್ಡಿಂಗ್ ನ ನೋಡುವಾಗ ಎಲ್ರಿಗೂ ಹೇಳ್ತಾ ಇದ್ದೀನಿ, ಆದಷ್ಟು ನೀವು ಕ್ಲಾಸ್ಗೆ ಅಟೆಂಡ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಲೈವ್ ಕ್ಲಾಸ್ ಅಲ್ಲಿ ನೀವು ಇದ್ದಾಗ ನಮಗೂ ಖುಷಿ ಆಗತ್ತೆ, ನಿಮ್ಗೂನು ಒಂದು ಕ್ಲಾಸ್ ಅಟೆಂಡ್ ಮಾಡಿದೀವಿ ಅಂತ ಯಾಕಂದ್ರೆ ಒಂದೇ ಟೈಮ್ ನಲ್ಲಿ ಪ್ರತಿದಿನ ನೀವು ಅಟೆಂಡ್ ಮಾಡಿದಾಗ ಅದರ ಒಂದು ಅನುಭವನೇ ಬೇರೆ ಇರುತ್ತೆ ನಿಮ್ಗೆ. ಪೆಂಡುಲಮ್ ಅಡ್ವಾನ್ಸ್ ಅಂತ ಹೇಳಿದೀವಿ, ಆದ್ರೆ ಗುರುಗಳು ಯಾವುದೇ ಒಂದು ಅಡ್ವಾನ್ಸ್ ಕೋರ್ಸ್ ಮಾಡುವಾಗ ಡೈರೆಕ್ಟ್ ಆಗಿ ಅಡ್ವಾನ್ಸ್ ಟಾಪಿಕ್ಗೆ ಹಿಟ್ ಆಗೋದಿಲ್ಲ ಯಾರು. ಅದನ್ನ ಬೇಸಿಕ್ ಇಂದಾನೇ ಶುರು ಮಾಡ್ತಾರೆ. ಹೊಸದಾಗಿ ಪೆಂಡುಲಮ್ಗೆ ಜಾಯಿನ್ ಆಗಿರೋರಿಗೆ ಎಲ್ರಿಗೂ ಬೇಸಿಕ್ ನಾಲೆಜ್ ಸಿಗತ್ತೆ. ಅದ್ರ ಮೇಲ್ಗಡೆ ನಿಮ್ಗೆ ಒಂದು ಬೋನಸ್ ಆಗಿ ನಮ್ಮ ಬೇಸಿಕ್ ವಿಡಿಯೋಸ್ನೂ ಕೂಡ ಶೇರ್ ಮಾಡಲಾಗುತ್ತದೆ ನಿಮ್ ಜೊತೆನಲ್ಲಿ. ಇವತ್ತಿಂದ ಈ ತರಗತಿಗಳು 29ನೇ ತಾರೀಕುವರೆಗೂ ನಡೀತದೆ, ಫೆಬ್ರವರಿ 29ನೇ ತಾರೀಕುವರೆಗೂ. ಅದಾದ ನಂತರ ಮಾರ್ಚ್ 2 ಮತ್ತೆ 3 ನಮ್ಮ ಒಂದು ಲೈವ್ ಸಂದರ್ಶನ ಬೆಂಗಳೂರಿನಲ್ಲಿ ನಡೆಯುತ್ತದೆ.
ಈ ಒಂದು ಲೈವ್ ಸೆಷನ್ ನಾವು ಕಾರ್ಕಳದಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ತುಂಬಾ ಜನರಿಗೆ ಬೆಂಗಳೂರು ತುಂಬಾ ಅನುಕೂಲ ಅಂತ ತಿಳಿಸಿದ್ರಿಂದಾಗಿ ನಾವು ಬೆಂಗಳೂರಿನಲ್ಲೇ ಇದನ್ನ ಕಂಡಕ್ಟ್ ಮಾಡ್ತಾ ಇದೀವಿ. ರೀಸೆಂಟ್ ಆಗಿ ಟ್ಯಾರೋ ಕಾರ್ಡ್ಸ್ ಅಡ್ವಾನ್ಸ್ ಕ್ಲಾಸ್ ಮಾಡಿದ್ವಿ. ನೀವು ಕೆಲವೊಂದು ವಿಡಿಯೋಸ್ನ ನೋಡಿರಬಹುದು. ನಮ್ಮ ಉದ್ದೇಶ ಯಾಕೆ ನಾವು ಇಲ್ಲಿ ಮಾಡ್ಬೇಕು ಅಂತೀವಿ ಅಂದ್ರೆ, ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲ್ಸ್ ಇಂದ ಮತ್ತೆ ನಿಮ್ಮ ಒಂದು ಪ್ರತಿದಿನದ ದಿನಚರಿಯಿಂದ ನೀವು ಸ್ವಲ್ಪ ಹೊರಗೆ ಬಂದು ಇಲ್ಲಿನ ಹಸಿರು ವಾತಾವರಣನ ಅನುಭವಿಸುತ್ತಾ, ಇಲ್ಲಿನ ವಾತಾವರಣದಲ್ಲಿ ನೀವು ನಿಮ್ಮೆಲ್ಲ ಸ್ಟ್ರೆಸ್ ನ ಕಳೆದು, ನಿಮ್ಮೆಲ್ಲ ಬ್ಯುಸಿ ಶೆಡ್ಯೂಲ್ಸ್ ನ ಕಳೆದು, ನೀವು ಇಲ್ಲಿನ ವಾತಾವರಣದಲ್ಲಿ ಒಂದು ಫ್ರೆಶ್ನೆಸ್ ನ ಫೀಲ್ ಮಾಡ್ತಾ ಈ ಒಂದು ಆಧ್ಯಾತ್ಮಿಕ ಕೋರ್ಸ್ಗಳನ್ನ ಅಟೆಂಡ್ ಮಾಡ್ಲಿ. ಮತ್ತೆ ಇಲ್ಲಿ ಕೆಲವೊಂದು ದೇವಸ್ಥಾನಗಳಿರಬಹುದಾಗ್ಲಿ, ಸಮುದ್ರ ಇರಬಹುದಾಗ್ಲಿ. ಈಗ ಟ್ಯಾರೋ ಕಾರ್ಡ್ಸ್ ಸ್ಟೂಡೆಂಟ್ಸ್ಗೆ ಏನ್ ಮಾಡಿಸಿದ್ರು ಅಂದ್ರೆ, ಸಮುದ್ರದಲ್ಲಿ ಅವತ್ತು ಅಮಾವಾಸ್ಯೆ ಇದ್ದಿಂದಾಗಿ ಕೆಲವೊಂದು ಪ್ರೊಸೀಜರ್ಸ್ ನ ಮಾಡಿಸಿದ್ರು ಟ್ಯಾರೋ ಕಾರ್ಡ್ ಮೇಡಮ್ ಬಂದು. ಮತ್ತೆ ಅದಾದ ನಂತರ ದೇವಸ್ಥಾನಗಳನ್ನ ವಿಸಿಟ್ ಮಾಡಿದ್ವಿ. ಕಾಂತೇಶ್ವರ ಅನ್ನೋ ದೇವಸ್ಥಾನನ ವಿಸಿಟ್ ಮಾಡಿದ್ವಿ. ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಸ್ಪೆಷಾಲಿಟಿ ಇದೆ. ತುಂಬಾ ಖುಷಿಯಿಂದ ಎಲ್ರು ಅವರದ್ ಒಂದು ದಿನನಿತ್ಯದ ಒಂದು ಲೈಫ್ ಸ್ಟೈಲ್ ನ ಬಿಟ್ಟು ಅದನ್ನೆಲ್ಲ ಮರೆತು ಇಲ್ಲಿ ಇನ್ವಾಲ್ವ್ ಆಗಿ ಕಲಿತು ಎಷ್ಟೋ ತರಹದ ಹೊಸ ಅನುಭವಗಳನ್ನ ಪಡ್ಕೊಂಡು ಆ 2 ದಿನ ರಿಫ್ರೆಶ್ ಆಗಿ ರೆಜುವಿನೇಟ್ ಆಗಿ ಹೋದ್ರು. ಅದೇ ಒಂದು ಅನುಭವ ಎಲ್ರಿಗೂ ಸಿಗ್ಬೇಕು ಅನ್ನೋ ಉದ್ದೇಶದಿಂದಾಗಿ ನಾವು ಕಾರ್ಕಳದಲ್ಲಿ ಮಾಡೋ ಪ್ರಯತ್ನ ಮಾಡ್ತೀವಿ. ಬಟ್ ನೀವು ನಿಮ್ಮಿಂದ, ನಿಮ್ಮ ರಿಕ್ವೆಸ್ಟ್ ಇಂದ ಬ್ಯಾಂಗ್ಳೂರ್ನಲ್ಲಿ ಮಾಡ್ತಾ ಇದೀವಿ. ಅಲ್ಲೂ ಸಹ ಇದೇ ರೀತಿಯ ಅನುಭವಗಳನ್ನ ಪಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡೋಣ. ಅದಕ್ಕೂ ಮುಂಚೆ ಈ 9 ದಿನಗಳ ಕ್ಲಾಸ್ ನಲ್ಲಿ ನೀವು ಕಲಿಯೋದು ಅಡ್ವಾನ್ಸ್ ಬೇಸಿಕ್ ವಿತ್ ಬೇಸಿಕ್ ನಾಲೆಜ್, ಅಡ್ವಾನ್ಸ್ ಪೆಂಡುಲಮ್ ಮತ್ತೆ ರೇಖಿ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್. ಯೂಶುವಲಿ ಎಷ್ಟೋ ಕಡೆ ನೀವು ನೋಡಿರಬಹುದು, ಫಸ್ಟ್ ಲೆವೆಲ್ ಹೇಳ್ಕೊಟ್ಟಾದ್ಮೇಲೆ ನಿಮ್ಗೆ ಒಂದು 15-21 ದಿನ ಕ್ಲೆನ್ಸಿಂಗ್ ಮತ್ತೆ ಬ್ರೇಕ್ ಅಂತ ಕೊಡ್ತಾರೆ. ಆಮೇಲೆ ಸೆಕೆಂಡ್ ಲೆವೆಲ್, ಆಮೇಲೆ ಥರ್ಡ್ ಲೆವೆಲ್ ಅಂತ ಮಾಡ್ತಾರೆ. ಸೆಪರೇಟ್ ಆಗಿ ಮಾಡ್ತಾರೆ. ನಾನು 10 ವರ್ಷದ ಹಿಂದೆ ಕಲ್ತಾಗ ಎಲ್ಲಾ ಲೆವೆಲ್ನ ಇಂಟಿಗ್ರೇಟ್ ಮಾಡಿ ಹೇಳ್ಕೊಟ್ಟಿದ್ರು. 3 ಲೆವೆಲ್ನ 2 ದಿನದಲ್ಲೇ ಕಲ್ತಿದ್ದೆ. ಹಾಗಾಗಿ ನಿಮ್ಗೂ ಸಹ ಹೊಸ ರೀತಿನಲ್ಲಿ, ಒಳ್ಳೆಯ ರೀತಿನಲ್ಲಿ ನಮ್ಮ ಗುರುಗಳಾದ ಶ್ರೀ ನಾಗೇಶ್ ಅವರು ಈ ಒಂದು 3 ಲೆವೆಲ್ಸ್ನ ಇಷ್ಟು ದಿನಗಳಲ್ಲಿ ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಬರ್ತಿದ್ದಾರೆ. ನೀವೆಲ್ರೂ ಈಗಾಗಲೇ ನಮ್ಮ ಗುರುಗಳ ಪರಿಚಯನ ಹೊಂದಿದ್ದೀರಾ. ಮತ್ತೆ ಅವರ ನೆನ್ನೆಯ ಒಂದು ವಿಡಿಯೋನ ಸಹ ನೋಡಿದೀರಾ. ನೆನ್ನೆ ಹೇಳ್ತಿದ್ರು ಗುರುಗಳು, ಇದೆಲ್ಲಾನು ಎನರ್ಜಿ ಮೇಲೆ ಕೆಲಸ ಮಾಡುತ್ತೆ, ರೇಖಿ ಅನ್ನೋದು. ತುಂಬಾ ಜನರು ಹೊಸಬ್ರು ಇಲ್ಲಿ. ಎಲ್ರು ಆಕ್ಯುಪ್ರೆಷರ್, ಧಾನ್ಯಗಳ ಥೆರಪಿ, ಕಲರ್ ಥೆರಪಿ ಅಂತ ಕಲಿತಾ ಈ ಒಂದು ಎನರ್ಜಿ ಹೀಲಿಂಗ್ ನ ಸಹ ಕಲಿತಿದ್ದೀರಾ. ಎನರ್ಜಿ ಹೀಲಿಂಗ್ ಎಲ್ಲಿ ಕೆಲಸ ಮಾಡುತ್ತೆ ಅಂತ ನಾನು ನಿಮ್ಗೆ ಒಂದು ಸಣ್ಣ ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ಈಗ ನೋಡಿ, ನಮ್ಗೆ ಕಾಯಿಲೆ ಸತತವಾಗಿ ಕಾಡ್ತಾ ಇದ್ರೆ ಫಸ್ಟ್ ಹೋಗಿ ನಾವು ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ, ಸ್ಕ್ಯಾನಿಂಗ್ ಮಾಡಿಸ್ತೀವಿ, ಎಕ್ಸ್ರೇ ಮಾಡಿಸ್ತೀವಿ, ಮೆಡಿಸಿನ್ಸ್ ತಗೋತೀವಿ. ಆದ್ರೂ ವಾಸಿ ಆಗ್ಲಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ? ನಮ್ ಜ್ಯೋತಿಷ್ಯ ಅಲ್ವಾ, ಅಸ್ಟ್ರಾಲಜರ್ ಸಹಾಯನ ಪಡ್ಕೊಳ್ತೀವಿ. ನಮ್ ಗ್ರಹಗತಿಗಳು ಹೇಗಿದೆ, ಅದ್ ಹೇಗಿದೆ, ಇದೆ. ಅದು ಸರಿ ಆಗ್ಲಿಲ್ಲ ಅಂದ್ರೆ ವಾಸ್ತು ಸ್ಪೆಷಲಿಸ್ಟ್ ನ ಕರೆಸ್ತೀವಿ ಅಲ್ವಾ. ಸೊ ದಿಸ್ ಇಸ್ ಕಾಲ್ಡ್ ಎನರ್ಜಿ ಡಯಾಗ್ನೋಸ್. ನಮ್ಮ ಗ್ರಹಗತಿಗಳನ್ನ ತೋರಿಸೋದು, ನಮ್ಮ ಮನೆಯ ವಾಸ್ತುನ ತೋರಿಸೋದು, ಇಟ್ಸ್ ಕಾಲ್ಡ್ ಎನರ್ಜಿ ಡಯಾಗ್ನೋಸ್ ಅಲ್ವಾ. ನಮ್ಮೆಲ್ರಿಗೂ ಗೊತ್ತು, ನಮ್ಮ ದೇಶದಲ್ಲಿ ಈ ಎಲ್ಲಾ ಎನರ್ಜಿ ವೆರೈಟೀಸ್ ಇರೋವಾಗ ನಾವು ನಮ್ ಕಾಯಿಲೆ ಯಾಕೆ ಬರ್ತಾ ಇದೆ? ನಾವು ತಿಂದ ಆಹಾರದಿಂದಾಗಿ ಬಂದಿದ್ರೆ ನಮ್ಮ ಬ್ಲಡ್ ಟೆಸ್ಟ್ ನಲ್ಲಿ ಅದು ರಿವೀಲ್ ಆಗುತ್ತೆ, ಟಾಕ್ಸಿನ್ಸ್ ಇಂದಾಗಿ ಆಗಿರಬಹುದು ಅಂತ. ಇಲ್ಲ, ಎಲ್ಲಾನು ನಾರ್ಮಲ್ ಇದೆ, ಆದ್ರೂ ನಾನು ಸಫರ್ ಮಾಡ್ತಾ ಇದ್ದೀನಿ ಅಂದಾಗ ನಮ್ಮ ಗ್ರಹಗತಿಗಳ ಒಂದು ಎನರ್ಜಿ, ಪ್ಲಾನೆಟರಿ ಕಂಡೀಷನ್ಸ್, ನಮ್ಮ ಪ್ಲಾನೆಟರಿ ಕಂಡೀಷನ್ಸ್ ಹೇಗಿದೆ, ನನ್ನ ಗ್ರಹಗತಿಗಳು ಹೇಗಿದೆ ನನ್ನ ಜಾತಕದಲ್ಲಿ, ಅದರಿಂದಾಗಿ ನನ್ಗೆ ಕಾಯಿಲೆ ಬಂದಿದೆಯಾ, ಅದರಿಂದಾಗಿ ಹೇಗೆ ಕಾಯಿಲೆ ಬರ್ಲಿಕ್ಕೆ ಸಾಧ್ಯ? ಸೊ ದಟ್ಸ್ ಕಾಲ್ಡ್ ಎನರ್ಜಿ ಅಲ್ವಾ. ಸೊ ಆ ಎನರ್ಜಿನ ನಾವು ಹೇಗೆ ಕರೆಕ್ಷನ್ ಮಾಡಬಹುದು? ಕೆಲವೊಂದು ರೆಮಿಡೀಸ್ ಮೂಲಕ ನಾವು ಕರೆಕ್ಷನ್ ಮಾಡ್ತೀವಿ. ಮನೆ ವಾಸ್ತು ಸರಿ ಇಲ್ಲ ಅಂದ್ರೆ ಅದು ಹೇಗೆ ನಮ್ಮ ಎನರ್ಜಿನ ಡ್ಯಾಮೇಜ್ ಮಾಡುತ್ತೆ ಅಲ್ವಾ, ನಮ್ಗೆ ಹೇಗೆ ಕಾಯಿಲೆನ ತರುತ್ತೆ ಅದು ಅಲ್ವಾ. ಇದೆಲ್ಲದ್ರ ಬಗ್ಗೆ ನಮ್ಗೆ ನಾಲೆಜ್ ಇದೆಯೋ ಇಲ್ವೋ, ಬಟ್ ಸ್ಟಿಲ್ ವಿ ಗೋ ಟು ದಟ್ ಕನ್ಸಲ್ಟೆಂಟ್. ಒಂದು ವಾಸ್ತು ಕನ್ಸಲ್ಟೆಂಟ್ ನ ನಾವು ಕೇಳೋಣ, ಯಾಕಂದ್ರೆ ಈ ಮನೆಗೆ ಬಂದ್ಮೇಲೆ ನಮ್ಗೆ ಬರೀ ಬಾಧೆಗಳೇ ಕಾಡ್ತಾ ಇದೆ ಅಂತ ನಾವು ಹೋಗ್ತೀವಿ ಅಲ್ವಾ. ಅದ್ರಲ್ಲಿ ನಾವು ಲಾಜಿಕ್ ನ ಯೂಸ್ ಮಾಡೋದಿಲ್ಲ. ಅಯ್ಯೋ ಇಟ್ಸ್ ಆಲ್ ಮೂಢನಂಬಿಕೆ, ಇದೆಲ್ಲಾನು ಮೂಢನಂಬಿಕೆ, ನಾವು ನಂಬೋದಿಲ್ಲ ಅಂತ ಹೇಳೋದಿಲ್ಲ. ಬಟ್ ಸ್ಟಿಲ್ ವಿ ಟ್ರೈ. ಯಾಕಂದ್ರೆ ನಮ್ಮ ಹಿರಿಯರು ಅದನ್ನ ಪಾಲಿಸ್ತಾ ಬಂದಿದ್ರು, ನಮಗೂ ಸಹ ಹೇಳ್ಕೊಟ್ರು, ಇದನ್ನ ಪಾಲಿಸಿ, ಇದನ್ನ ನೋಡಿ, ಇದನ್ನ ಅನುಭವಿಸಿ, ಇದರಿಂದ ನೀವು ಪಾರಾಗಬಹುದು ಅಂತ ನಮ್ಗೆ ಹೇಳ್ಕೊಟ್ರು ಅಲ್ವಾ. ಸೊ ಇಟ್ಸ್ ಆಲ್ ಎನರ್ಜಿ.
ಮನೆ ಕನ್ಸ್ಟ್ರಕ್ಷನ್ ನಾವು ಸರಿ ಮಾಡ್ತಿದ್ದಂಗೆನೆ ಮನೆಯಲ್ಲಿ ಎನರ್ಜಿ ಬೇರೆ ಆಗ್ತದೆ, ಪಾಸಿಟಿವ್ ಎನರ್ಜಿ ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಪಾಸಿಟಿವ್ ಎನರ್ಜಿ ಬರ್ತಿದ್ದಂಗೆನೆ ಆ ಎನರ್ಜಿ ನಮಗ್ ತಾಗಿ ನಾವು ಪಾಸಿಟಿವ್ ಆದಾಗ ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿ ಸಬ್ಸೈಡ್ ಆಗ್ತಾ ಹೋಗ್ತದೆ. ಅದು ಕಾಯಿಲೆನೇ ಇರಬಹುದು, ಮಾನಸಿಕ ಕಾಯಿಲೆ ಇರಬಹುದು, ದೈಹಿಕ ಕಾಯಿಲೆ ಇರಬಹುದು. ಈಗೆಲ್ಲ ಜಾಸ್ತಿ ಸೈಕೊಲಾಜಿಕಲ್ ಡಿಸಾರ್ಡರ್ಸ್ ಅಲ್ವಾ? ಸೈಕೊಲಾಜಿಕಲ್ ಡಿಸಾರ್ಡರ್ಸ್ ನ ಹೇಗ್ ಪ್ರೂವ್ ಮಾಡ್ತಿದ್ರು ಹಳೆ ಕಾಲದಲ್ಲಿ, ಅದನ್ನು ಸಹ ಎನರ್ಜಿ ಡಯಾಗ್ನೋಸ್ ಅಲ್ವಾ? ಸೊ ಹಾಗಾಗಿ ಈಗ ನಿಮಗೆ ಗೊತ್ತಾಗಿರ್ತದೆ ವಾಟ್ ಈಸ್ ಎನರ್ಜಿ ಹೀಲಿಂಗ್ ಅಂತ ಅಲ್ವಾ? ಸೊ ಮನೆ ಕನ್ಸ್ಟ್ರಕ್ಷನ್ ಸರಿ ಇಲ್ಲದೆ ಇದ್ದಾಗ ತಾಗುವಂತಹ ನೆಗೆಟಿವ್ ಎನರ್ಜೀಸ್, ಪ್ಲಾನೆಟರಿ ಕಂಡೀಷನ್ಸ್, ಗ್ರಹಗತಿಗಳ ಒಂದು ಕಂಡೀಷನ್ ಸರಿ ಇಲ್ಲ ಅಂದಾಗ ತಾಗುವಂತಹ ಎನರ್ಜಿನ, ಮತ್ತೆ ಇದೇ ರೀತಿ ಈಗ ಎಲ್ಲೋ ಹೋಗಿ ಬಂದ್ವಿ ನೆಗೆಟಿವ್ ಎನರ್ಜಿ, ಮಕ್ಳಿಗೆ ದೃಷ್ಟಿ ಆಯ್ತು, ನಮಗ್ ದೃಷ್ಟಿ ಆಯ್ತು, ಯಾಕೋ ಮೈಕೈ ನೋವು, ಈ ಎಲ್ಲಾ ಎನರ್ಜಿಗಳನ್ನ ನಾವು ಹೇಗ್ ಹೀಲ್ ಮಾಡಬಹುದು, ಮನೇನ ಹೇಗ್ ಹೀಲ್ ಮಾಡಬಹುದು, ನಮ್ಮ ಪ್ಲಾನೆಟ್ಸ್ ನ ಹೇಗ್ ಹೀಲ್ ಮಾಡಬಹುದು, ಮತ್ತೆ ನಮಗೆ ಬರುವಂತಹ ದೃಷ್ಟಿ ದೋಷಗಳನ್ನ ನಾವು ಹೇಗೆ ತಡೆಯಬಹುದು, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಇದೆಲ್ಲಾನು ನಾವು ಪಾಸಿಟಿವ್ ಮಾಡ್ಕೊಂಡಾಗ, ಇದೆಲ್ಲದನ್ನ ನಾವು ಹೀಲಿಂಗ್ ಮಾಡ್ಕೊಂಡಾಗ ನಮಗಾಗುವಂತಹ ಕಾಯಿಲೆಗಳಾಗಿ, ನಮಗಾಗುವಂತಹ ಸಫರಿಂಗ್ಸ್ ಆಗ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಈಸಿಯಾಗಿ ಈಗ ನೀವು ಈ ಹೀಲಿಂಗ್ ನ ಕಲಿಬಹುದು. ಈ ಹೀಲಿಂಗ್ ಅಲ್ಲಿ ಎಷ್ಟೋ ತರಹದ ಮೆಥಡ್ಸ್ ಇರ್ತವೆ, ಪ್ರೊಸೀಜರ್ಸ್ ಇರ್ತದೆ, ಸೈನ್ಸ್ ಅಂತ ಚಿಹ್ನೆಗಳಿರುತ್ತೆ, ಅದೆಲ್ಲದನ್ನ ನಾವು ಕಲೀಲಿಕ್ಕೆ ಹೋಗ್ತೀವಿ. ಆ ಚಿಹ್ನೆಗಳನ್ನ ಬಳಸಿ ನಾವು ಹೇಗೆಲ್ಲ ಹೀಲ್ ಮಾಡಬಹುದು, ಹೇಗೆಲ್ಲ ಪಾಸಿಟಿವ್ ಹೀಲಿಂಗ್ ಮಾಡಬಹುದು, ಮಾನಸಿಕವಾಗಿ, ದೈಹಿಕವಾಗಿ ನಮ್ಮ ಯೋಚನೆಗಳನ್ನ, ನಮ್ಮ ಮನೆಯನ್ನ, ಎಲ್ಲದನ್ನು ಹೀಲ್ ಮಾಡೋದಿಕ್ಕೆ ನಾವು ರೆಡಿ ಆಗೋಣ. 70 ಜನ ಹೀಲರ್ಸ್ ಮೊದಲನೆಯ ಬಾರಿ ಆಯುಷ ಮಂಡಲಂ ವತಿಯಿಂದ ನಾವು ನಡೆಸಿಕೊಡುತ್ತಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನೀವು 70 ಜನ ಭಾಗಿಯಾಗಿದ್ದೀರಾ. ನಿಮ್ಮೆಲ್ಲರಿಗೂ ಸ್ವಾಗತ. ಆಯುಷ ಮಂಡಲಂ ವತಿಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ನೀವೆಲ್ಲರೂ ಒಳ್ಳೆ ರೀತಿನಲ್ಲಿ ಈ ಒಂದು ವಿದ್ಯೆನ ಕಲಿತು ನಮ್ಮ ಗುರುಗಳು ಬೆಂಗಳೂರಲ್ಲೇ ಇರ್ತಾರೆ, ಅದೊಂದು ನಮ್ಗೆ ಪ್ಲಸ್ ಪಾಯಿಂಟ್. ಹಾಗಾಗಿ ನಾವು ಖುಷಿಯಿಂದ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಯಾಕಂದ್ರೆ ಅವರು ನಿಮ್ಮೆಲ್ರಿಗೂ ರೀಚಬಲ್, ನಿಮ್ಮೆಲ್ರಿಗೂ ಸಿಗ್ತಾರೆ, ನಮ್ಮ ಭಾಷೆಯಲ್ಲೇ ಅವರು ಮಾತಾಡ್ತಾರೆ. ಹಾಗಾಗಿ ನಿಮ್ಗೆ ಮುಂದೆ ಸಹ, ಮುಂಬರುವ ದಿನಗಳಲ್ಲೂ ಸಹ ನಿಮ್ಗೆ ಏನೇ ಡೌಟ್ಸ್ ಇದ್ರು, ಏನೇ ಒಂದು ಒದ್ದಾಟ ಗೊಂದಲ ಇದ್ರು, ಅವರನ್ನ ನೀವು ಸಂಪರ್ಕಿಸಿ ನಿಮ್ಮ ಎಲ್ಲಾ ಗೊಂದಲಗಳನ್ನ ಸರಿ ಮಾಡ್ಕೊಳ್ಬಹುದು. ಅವರ ಒಂದು ಗೈಡೆನ್ಸ್ ಅಲ್ಲಿ ನೀವು ಯಾವಾಗ್ಲೂ ಇರಬಹುದು ಇದೇ ಗ್ರೂಪ್ ನಲ್ಲೇನೆ. ಸೊ ನಮ್ಮ ಗುರುಗಳನ್ನ ನಾವು ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಾನು ಅನ್ಮ್ಯೂಟ್ ಮಾಡಿಲ್ಲ, ಅನ್ಮ್ಯೂಟ್ ಮಾಡ್ಬಿಡ್ತೇನೆ ನಿಮ್ಗೆ. ಹಾ, ನಿಮ್ ವಾಯ್ಸ್ ಬರ್ತಾ ಇಲ್ಲಲ್ಲ, ನಿಮ್ ವಾಯ್ಸ್ ಬರ್ತಾ ಇಲ್ಲ. ಅನ್ಮ್ಯೂಟ್ ಆಗಿದ್ದೀರಾ, ಬಟ್ ವಾಯ್ಸ್ ಬರ್ತಾ ಇಲ್ಲ ಅಲ್ಲ? ಕೇಳಿಸ್ತಾ ಇದೆ ನಿಮ್ಗೆ ಯಾರಿಗಾದ್ರು? ಇಲ್ಲ, ಈಗ ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಓಕೆ. ಶ್ರೀ ಗುರುಭ್ಯೋ ನಮಃ. ನನ್ನ ಸುಮಾರು ಕೆಲಸವನ್ನ ಅನುಷ್ಕಾ ಮೇಡಮ್ ಅವರು ಹಗುರ ಮಾಡಿಕೊಟ್ಟಿದ್ದಾರೆ. ಈಗ ನಾನು ನೇರವಾಗಿ ಸಬ್ಜೆಕ್ಟ್ಗೆ ಬರ್ತೀನಿ, ಯಾಕಂದ್ರೆ ನಿಮ್ಮ ಒಂದೊಂದು ಸೆಕೆಂಡ್ಗಳು ಕೂಡ ಅಮೂಲ್ಯವಾದ್ದು, ಅದನ್ನು ಸದುಪಯೋಗ ಮಾಡ್ಕೊಳ್ಳೋಣ. ನಾ ಯಾವಾಗಲೂ ಹೇಳ್ತಾ ಇರ್ತೀನಿ, ಎಲ್ರು ನಮ್ಮ ಒಂದು ಪಾರ್ಟಿಸಿಪೆಂಟ್ಸ್ ಮಕ್ಕಳ ತರ ಸ್ವಲ್ಪ ನಿಧಾನವಾಗಿ ಹೇಳ್ಬಿಡಿ. ಯಾಕಂದ್ರೆ ಎಷ್ಟೋ ಜನ ನಮ್ಮ ಹೆಣ್ಮಕ್ಳು ಮೊದಲನೇ ಬಾರಿಗೆ ಈ ಒಂದು ಎನರ್ಜಿ ಇದನ್ನ ಕಲಿತಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಅವ್ರಿಗೆ ಹೇಳ್ಬಿಟ್ರೆ ಅವ್ರಿಗೆ ಅರ್ಥ ಆಗುತ್ತೆ. ನಾನು ಕೂಡ ಅದಕ್ಕೆ ಪ್ರಿಪೇರ್ ಆಗಿ ಬಂದಿದ್ದೀನಿ ಇವತ್ತು, ನಿಧಾನಕ್ಕೆ ಹೇಳ್ಬೇಕು ಅಂತ. ಆಯ್ತಾ? ಯಾಕಂದ್ರೆ ಇದು ಸುಮ್ಮನೆ ಬಡಬಡ ಅಂತ ಹೇಳಿ ಮುಗಿಸುವಂತಹ ವಿಷಯ ಅಲ್ಲ, ಹೃದಯದಿಂದ ಹೃದಯಕ್ಕೆ ತಲುಪಿ ನಿಮಗೆ ಅದರ ಉಪಯೋಗ ಆಗಬೇಕು. ಹಾಗಾಗಿ ಇವತ್ತು ನಾವೆಲ್ಲ ಯಾಕಪ್ಪ ಸೇರಿದೀವಿ? ರೇಖಿ ಅನ್ನುವಂತಹ ಒಂದು ವಿದ್ಯೆಯನ್ನ ಕಲಿಬೇಕು. ಯಾರು ಹೇಳ್ತಾರೆ, ಅಯ್ಯೋ ಅದು ಯಾಕ್ರಿ ಕಲಿಬೇಕು ಅಂತ. ಆಗ್ಲೇ ಅನುಷ್ಕಾ ಮೇಡಮ್ ಹೇಳಿದ್ರು, ನಮ್ಮ ಸುತ್ತಲೂ ಕೂಡ ತೊಂದರೆಗಳು, ಅನಾರೋಗ್ಯ ಇರ್ಬೋದು, ಫೈನಾನ್ಷಿಯಲ್ ಟ್ರಬಲ್ ಇರಬಹುದು, ಏನೇ ತೊಂದರೆಗಳು ಬಂದರೂ ಕೂಡ ಅದಕ್ಕೆ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಅಂದ್ರೆ ಕನ್ನಡದಲ್ಲಿ ಮಾನಸಿಕ ಜನ್ಯ. ಪ್ರತಿಯೊಂದು ಕೂಡ ನಮ್ಮ ಮನಸ್ಸಿನಲ್ಲಿ ಆಗುವಂತಹ ಏರುಪೇರುಗಳಿಂದ ನಮಗೆ ವ್ಯತ್ಯಾಸವಾಗಿ ದೈಹಿಕ ತೊಂದರೆ ಆಗ್ಬೋದು, ಆಧ್ಯಾತ್ಮಿಕ ತೊಂದರೆ ಆಗ್ಬೋದು, ಆರ್ಥಿಕ ತೊಂದರೆ ಆಗ್ಬೋದು. ಎಲ್ಲ ತೊಂದರೆಗೆ ಕೂಡ ಮನಸ್ಸು ಕಾರಣ. ಸ್ನೇಹಿತರೆ, ಇಷ್ಟು ದಿವಸ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇಡೀ ಬ್ರಹ್ಮಾಂಡ ಅಂತಾನೆ ತಗೋಣ, ಅದ್ರಲ್ಲಿ ಏನೇ ತೊಂದರೆ ಬಂದರೂ ಕೂಡ ಇವಾಗ ಆರೋಗ್ಯಕ್ಕೆ ತಗೋಣ. ಯಾವುದೇ ತೊಂದರೆ ಬಂದರೂ ಕೂಡ ಆರೋಗ್ಯದಲ್ಲಿ ಈ ಫಿಸಿಕಲ್ ಬಾಡಿ, ಭೌತಿಕ ಶರೀರವನ್ನ ಮಾತ್ರ ನಾವು
ಗಮನಿಸ್ತಾ ಹೋಗ್ತಾ ಇರ್ತೀವಿ ಅಲ್ವಾ. ಯಾವುದೇ ಮೆಡಿಕಲ್ ಫೆರ್ಟಿಲಿಟಿ, ಯಾವುದೇ ಒಂದು ಆಯಾಮದ ಔಷಧಿ ತಗೊಂಡ್ರೂ ಕೂಡ ನೀವು ಈ ಫಿಸಿಕಲ್ ಬಾಡಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ, ತಲೆ, ಮೈ, ಕೈ, ಕಾಲು ನೋವು ಅಂತ. ಆದರೆ ಒಂದು ವಿಷಯ ಭಾರತದಲ್ಲೇ ಹುಟ್ಟಿ ನಾವು ಏನು ಮರೀತಾ ಇದ್ದೀವಿ ಅಂದ್ರೆ, ನಮ್ಮ ಈ ದೇಹದ ಸುತ್ತಲೂ ಕೂಡ ಒಂದು ಪ್ರಭೆ ಇದೆ. ಎಲ್ರಿಗೂ ಗೊತ್ತಿದೆ, ಔರ ಅಂತ ಹೇಳ್ತೀವಿ. ಆ ಪ್ರಭೆನ ಶಕ್ತಿಯುತ ಮಾಡಿದಾಗ ಏನಾಗುತ್ತೆ, ಒಳಗಡೆ ಇರುವಂತಹ ಚಕ್ರಗಳಿರುತ್ತಲ್ಲ ಅದು ಶಕ್ತಿಯುತವಾಗುತ್ತೆ. ಆ ಚಕ್ರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಂಗಾಂಗಗಳು ಕೂಡ ಆರೋಗ್ಯವಾಗಿರುತ್ತೆ. ಹಾಗಾದ್ರೆ ಆ ಒಂದು ಪ್ರಭೆ ಅಥವಾ ಔರ ಅಂತ ಏನು ಇಂಗ್ಲಿಷಲ್ಲಿ ಹೇಳ್ತೀವಲ್ಲ, ಅದನ್ನ ಸದೃಢ ಮಾಡೋದು ಹೇಗೆ? ಅದಕ್ಕೆ ನೂರಾರು ಮೆಥಡ್ಗಳಿದೆ. ಒಂದು ಧ್ಯಾನದಿಂದ ಮಾಡಬಹುದು, ಇನ್ನೊಂದು ರೇಖಿಯಂತಹ ಒಂದು 8,000 ವರ್ಷಕ್ಕೂ ಹಳೆಯಂತ ವಿದ್ಯೆ ಇದು. ತುಂಬಾ ಒಂಥರ ಪವಿತ್ರವಾದಂತಹ ವಿದ್ಯೆ. ಅಂತಹ ವಿದ್ಯೆಯನ್ನ ಇವತ್ತು ನಾವು ಹಂಚ್ಕೋತಾ ಇದ್ದೀವಿ. ವಿಷಯನ ಹೇಳ್ಕೊಡ್ತೀನಿ ಅಂತ ಅನ್ನೋದಕ್ಕಿಂತ ವಿಷಯವನ್ನ ನಿಮ್ ಜೊತೆ ಹಂಚ್ಕೋತಾ ಇದ್ದೀನಿ. ಹೇಳಿದೆ, ಪ್ರಾಪಂಚಿಕ ಅಂದ್ರೆ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ ನಮ್ಮ ದೇಹದ ತೊಂದರೆ ಇರ್ಬೋದು, ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಸಂಬಂಧಗಳು, ರಿಲೇಷನ್ಸ್, ಏನೇ ತೊಂದರೆ ಆದರೂ ಕೂಡ ಈ ಕೇವಲ ಈ ವೈಬ್ರೇಷನಲ್ ಥೆರಪಿ ರೇಖಿಯಿಂದ ಗುಣ ಮಾಡಬಹುದು. ಇಂಟ್ರೊಡಕ್ಟರಿ ಕ್ಲಾಸಲ್ಲಿ ನಾನು ನಿಮ್ಗೆಲ್ಲ ಹೇಳಿದೆ, ರೇಖಿಯಿಂದ ಏನು ಉಪಯೋಗ ಅಂತಂದ್ರೆ, ಏನು ಉಪಯೋಗ ಇಲ್ಲ ಅಂತ ಹೇಳಿ ಅಂತ ನಾನು ನಿಮ್ಗೆ ಹೇಳಿದೆ. ಅಂದ್ರೆ ರೇಖಿಯಿಂದ ಪ್ರತಿಯೊಂದನ್ನು ಕೂಡ ನೀವು ಸಾಧನೆ ಮಾಡಬಹುದು. ಆಯ್ತಾ? ಈಗ ನೇರವಾಗಿ ವಿಷಯಕ್ಕೆ ಬರೋಣ. ರೇಖಿ ಏನದು? ರೇಖಿ ಇಷ್ಟೆಲ್ಲ ಜನ ಗೊತ್ತಿದ್ರು ಓದಿದ್ರು ಕೂಡ ಎಷ್ಟೋ ಜನ ರೇಖಿ ಅಂತಂದ್ರೆ ನಾವು ಡ್ರಾಯಿಂಗ್ ಬರಿತೀವಲ್ಲ ರೇಖೆ, ಅದನ್ನ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ನೀವೆಲ್ಲ ಆಲ್ಟರ್ನೇಟಿವ್ ಥೆರಪಿ ಬೇರೆ ಬೇರೆ ವಿದ್ಯೆಗಳು ಕಲಿತಿರೋದ್ರಿಂದ ನಿಮಗೆ ಆ ಕಷ್ಟ ಬರೋದಿಲ್ಲ. ರೇಖಿ ಅನ್ನೋದಂತಹ ವಿದ್ಯೆ ಇದೆ ಅಂತ ನಿಮಗೆ ಗೊತ್ತಿದೆ. ಇದರಲ್ಲಿ ಮೊದಲು ಎಲ್ಲರೂ ಕೇಳೋ ಪ್ರಶ್ನೆ, ರೇಖಿ ಗುರುಗಳನ್ನ ಹೇಗೆ ಆಯ್ಕೆ ಮಾಡಿಕೊಳ್ಳೋದು? ಇದು ಬಹಳ ಮುಖ್ಯ, ಬೇಸಿಕ್. ಯಾವುದೇ ಗುರುವನ್ನ ನೀವು ಸೆಲೆಕ್ಟ್ ಮಾಡಬೇಕು ಅಂತಂದಾಗ ಆ ಗುರುವಿನ ಲೀನೇಜ್ ಏನು ಅಂತ ನೋಡಬೇಕು. ಲೀನೇಜ್ ಅಂದ್ರೆ ಕನ್ನಡದಲ್ಲಿ ಪಾರಂಪರ್ಯ, ಅಂದ್ರೆ ವಂಶ, ತಂದೆ ಮಗ ಹೇಳ್ತೀವಲ್ಲ, ರೇಖಿ ಪರಂಪರೆ ಅಂತ ಹೇಳ್ತೀವಿ ಅದಕ್ಕೆ. ಯಾವಾಗ ಒರಿಜಿನಲ್ ಫಸ್ಟ್ ಗುರುವಿಂದ ಆ ರೇಖಿ ಪರಂಪರೆ ಒಬ್ಬರಿಂದ ಒಬ್ಬರಿಗೆ ಹರಿತಾ ಹೋಗ್ತಾ ಇರುತ್ತೆ, ಅದರ ಮೇಲೆ ಗುರುಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಶಕ್ತಿ ಬಹಳ ಪವರ್ಫುಲ್ ಆಗಿರುತ್ತೆ. ಆ ಒಂದು ವಿಷಯದಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ. ಆ ಮೊದಲನ ಗುರು ಇದಾರಲ್ಲ, ಅಲ್ಲಿಂದ ನಾನು 5ನೇ ಅವನು. ಹಾಗಾಗಿ ನಿಮಗೆ ಬಹುಶಃ ಬಹಳ ಬೇಗ ಆ ಎನರ್ಜಿ ಫ್ಲೋ ಆಗುತ್ತೆ ಅಂತ ಆ ಗುರುಗಳಿಗೆ ಹೊಂದಿಸಿ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಯಾವುದೇ ಒಂದು ರೇಖಿ ಕಲಿಯುವಾಗ 3 ವಿಷಯಗಳನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಫಸ್ಟ್, ರೇಖಿ ಅಂದರೆ ಏನು? 2ನೇದು, ಆ ರೇಖಿ ಯಾರಿಂದ ಪ್ರಾರಂಭವಾಯಿತು, ಆ ಗುರುಗಳ ಹೆಸರು, ಅವರು ಎಲ್ಲಿ ಹೇಗೆ ಅದನ್ನ ರೇಖಿ ಕಂಡುಹಿಡ್ಕೊಂಡ್ರು, ಅದನ್ನ ಬ್ರೀಫ್ ಆಗಿ ತಿಳ್ಕೊಂಡ್ರೆ ಸಾಕು. ಮಿಕ್ಕಿದೆಲ್ಲ ಪ್ರಿಂಟೆಡ್ ಪುಸ್ತಕದಲ್ಲಿರುತ್ತೆ. ಅವಶ್ಯಕತೆ ಇದ್ದಾಗ ಇನ್ನೊಬ್ರಿಗೆ ಹೇಳ್ಕೊಡುವಾಗ ಓದಿ ನಾವು ಮಾಡ್ಕೋಬಹುದು. ಈಗ ಮೊದಲನೇದು ಹೇಳಿದೆ, ರೇಖಿ ಪರಂಪರೆಯಲ್ಲಿ ನಾನೀಗ 5 ಮತ್ತು 6ನೇವನು. ಹಾಗಾಗಿ ಬಹಳ ಹತ್ತಿರದಲ್ಲಿ ಗುರುಗಳಿಗೆ ಇರೋದ್ರಿಂದ ನಾನು ಪವರ್ಫುಲ್ ಆಗಿದೆ ಅಂತ ನಾನು ಹೇಳಬಲ್ಲೆ. ಹಾಗಾದ್ರೆ ರೇಖಿ ಮೊದಲು ಎಲ್ಲಿ ಪ್ರಾರಂಭ ಆಯಿತು? ಸ್ನೇಹಿತರೆ, 500-600 ವರ್ಷಗಳ ಹಿಂದೆ ನಮ್ಮ ಭಾರತದ ಪರಂಪರೆಯ ಇತಿಹಾಸಗಳನ್ನ ನೋಡಿದಾಗ ಬುದ್ಧನ ಕಾಲದಲ್ಲಿ ಟಚ್ ಹೀಲಿಂಗ್, ಸ್ಪರ್ಶ ಚಿಕಿತ್ಸೆ ಅಂತ ಇತ್ತು. ಯಾರು ತೊಂದರೆ ಆಗಿದ್ದಾಗ ಜಸ್ಟ್ ಕೈಗಳನ್ನು ಟಚ್ ಮಾಡಿಬಿಟ್ಟು ಧ್ಯಾನ ಮಾಡಿದಾಗ ಆ ತೊಂದರೆ ನಿವಾರಣೆ ಆಗ್ತಾ ಇತ್ತು. ನೀವೆಲ್ಲ ಕೇಳಿದ್ದೀರ. ಹಾಗೇನೆ ಕ್ರಿಶ್ಚಿಯಾನಿಟಿ ಬಂದಾಗ ಅಲ್ಲೂ ಕೂಡ ಯೇಸು ಕ್ರಿಸ್ತ ಬರೀ ಸ್ಪರ್ಶದಿಂದ ಎಷ್ಟೋ ಕಾಯಿಲೆಗಳನ್ನ ಗುಣ ಮಾಡ್ತಾ ಇದ್ದ ಅಂತ ನಾವು ಕೇಳಲ್ಪಟ್ಟಿದ್ದೀವಿ, ಹೌದಲ್ವಾ? ಹಾಗೆ ಬಂದು ಕಾಲಕ್ರಮದಲ್ಲಿ ಆ ಒಂದು ವಿದ್ಯೆ ನಶಿಸಿ ಹೋಯಿತು. ಆದರೆ ಪಾಶ್ಚಾತ್ಯ ಲೋಕದಲ್ಲಿ ಅದು ತಿರ್ಗಾ ಅರಳಿತು. ಅದು ದೈವ ಲೀಲೆ. ನಮಗೆ ಗೊತ್ತಿರೋ ಹಂಗೆ ಮಾಸ್ಟರ್ ಡಾಕ್ಟರ್ ಮಿಕಾಯೋ ಉಸೋಯಿ, ಆ ಹೆಸರನ್ನ ಜ್ಞಾಪಕ ಇಟ್ಕೋಬೇಕು. ಯಾರೇ ರೇಖಿ ಕಲಿದಾಗ ಆ ಹೆಸರು ಒಂದು ಜ್ಞಾಪಕ ಇಟ್ಕೊಳಕ್ಕೆ, ಯಾರು ಕೇಳಿದಾಗ ಯಾರಿಂದ ಬಂತು ಅಂತ ಹೆಸರು ಹೇಳಿದವರೇ ತಪ್ಪಾಗುತ್ತೆ. ಡಾಕ್ಟರ್ ಮಿಕಾಯೋ ಉಸಾಯಿ ಅಂತ ಜಪಾನ್ ಅಂತಹ ಒಬ್ಬ ಪ್ರಾಧ್ಯಾಪಕ, ಟೀಚರ್. ನಾನು ಬಹಳ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಅದ್ರಲ್ಲಿ ಏನು ನಿಮ್ಗೆ ಕಷ್ಟ ಆಗೋದಿಲ್ಲ. ಒಬ್ಬ ಟೀಚರ್ ಇರ್ತಾನೆ, ಉಸೋಯಿ ಅಂತ ಅವ್ರ ಹೆಸರು ಇಟ್ಕೊಂಡು ಶಾರ್ಟ್ ಫಾರಮ್ ಅಲ್ಲಿ. ಒಂದ್ಸತಿ ಸ್ಕೂಲಲ್ಲಿ ಪಾಠ ಮಾಡ್ತಾ ಇರ್ತಾನೆ. ಪಾಠ ಮಾಡ್ತಿರುವಾಗ ಪಾಶ್ಚಾತ್ಯ ದೇಶಗಳಲ್ಲಿ ನಿಮಗೆ ಗೊತ್ತಿದೆ ಎಲ್ಲ ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟಿದ್ದು
ಕ್ರಿಶ್ಚಿಯಾನಿಟಿಗೆ ಸಂಬಂಧಪಟ್ಟಿದ್ದು ಆ ವಿಷಯಗಳನ್ನೇ ಪಾಠಗಳನ್ನೇ ಹೇಳ್ಕೊಡ್ತಾ ಇರ್ತಾರೆ. ಆವಾಗ ಒಂದು ಹುಡುಗ ಕೇಳ್ತಾನೆ, ಸರ್ ನೀವು ಬರೀ ಟಚ್ ಶೀಲಿಂಗ್ ಅಂತ ಹೇಳ್ತಿರಲ್ಲ, ಅದು ಹೇಗೆ ಬಂತು, ಎಲ್ಲಿ ಕಲ್ತ್ರಿ, ನೀವು ಮಾಡ್ತೀರಾ ಅಂತ ಕೇಳ್ತಾರೆ. ಅವನಿಗೆ ಆಶ್ಚರ್ಯ ಆಗುತ್ತೆ, ಹೌದಲ್ವಾ ಹುಡುಗರು ಕೇಳ್ತಾ ಇದ್ದಾರೆ, ಪಾಠ ಏನೋ ಮಾಡ್ತಾ ಇದ್ದೀನಿ, ಬಟ್ ಇದನ್ನು ಹಿಂಗೆ ನಾನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸೋದು ಇವನಿಗೆ ಗೊತ್ತಾಗಲಿಲ್ಲ, ಒಂಥರ ಅವಮಾನ ಆಗುತ್ತೆ. ತಕ್ಷಣ ಅವನು ಕಾಲೇಜಿಗೆ ರಿಸೈನ್ ಮಾಡ್ತಾನೆ. ಮಾಡಿಬಿಟ್ಟು ಸತತವಾಗಿ ಒಂದು ಧ್ಯಾನವನ್ನು ಮಾಡಿ ಬೇಕಾದಷ್ಟು ಕಡೆ ಬೇರೆ ಬೇರೆ ದೇಶಗಳಲ್ಲಿ ಅವನು ಹುಡುಕಾಡ್ತಾನೆ, ಈ ವಿದ್ಯೆ ಗೊತ್ತಿರೋರು ಯಾರು ಇದ್ದಾರಾ ಅಂತ ಅಂದ್ಬಿಟ್ಟು. ಅವನಿಗೆ ಯಾರು ಸೂಕ್ತವಾದಂತಹ ಉತ್ತರ ಕೊಡುವಂಥವ್ರು ಸಿಗಲ್ಲ. ಕೊನೆಗೆ ಒಬ್ಬ ಟಿಬೇಟಿಯನ್ ಮಾಂಕ್ ಹೇಳ್ತಾರೆ, ಇಲ್ಲ ನೀನು ಒಂದು ಕಡೆ ಕೂತ್ಕೊಂಡು ಧ್ಯಾನ ಮಾಡು, ಸತತವಾಗಿ ಧ್ಯಾನ ಮಾಡಿದಾಗ ನಿನ್ನ ಮಸ್ತಕದಲ್ಲಿ ಅಂದರೆ ನಿನ್ನ ಬ್ರೈನ್ನಲ್ಲಿ ಏನೋ ಒಂದು ಹೊಳೆದಂಗಾಗತ್ತೆ, ಫ್ಲ್ಯಾಶ್ ಆಫ್ ಲೈಟ್ ಅಂತ ಹೇಳ್ತೀವಿ, ಆ ಥರ ಬರುತ್ತೆ ನಿನಗೆ, ಆವಾಗ ಗೊತ್ತಾಗತ್ತೆ, ನೀನೇ ಅದನ್ನು ಕಂಡುಕೋಬಹುದು ಅಂತ ಹೇಳ್ಕೊಡ್ತಾರೆ. ಆ ಪ್ರಾಧ್ಯಾಪಕ ಏನು ಮಾಡ್ತಾನೆ ಗೊತ್ತಾ, ಒಂದು ಮೌಂಟ್ ಕುರಾಮ ಅಂತ ಅಂದ್ಬಿಟ್ಟು ಒಂದು ಬೆಟ್ಟ ಇರುತ್ತೆ, ಆ ಜಪಾನ್ನಲ್ಲಿರುವಂತಹ ಒಂದು ಬೆಟ್ಟ ಅದು. ಆ ಬೆಟ್ಟದ ಮೇಲೆ ಹೋಗಿ ಮೌಂಟ್ ಕುರಾಮ ಅಂತ ಅಂದ್ಬಿಟ್ಟು ಆ ಬೆಟ್ಟದ ಮೇಲೆ ಹೋಗ್ಬಿಟ್ಟು ಒಂದು ಪರ್ವತ, ಪ್ರತಿ ದಿವಸ ಸಂಜೆ ಹೊತ್ತು ಅದಕ್ಕೆ ಧ್ಯಾನವನ್ನ ಮಾಡ್ತಾ ಇರ್ತಾನೆ. ನಿಮ್ಗೆಲ್ಲ ಗೊತ್ತಿದೆ ಧ್ಯಾನ ಅಂದ್ರೇನು, ಯಾವುದೇ ಒಂದು ವಿಷಯವನ್ನಾಗ್ಲಿ ಯಾವುದೇ ಒಂದು ವಸ್ತುವನ್ನಾಗ್ಲಿ ಸತತವಾಗಿ ಗಮನವಿಟ್ಟು ಅದು ಉಸಿರಾಟ ಎಲ್ಲವನ್ನೂ ಕೂಡ ಅದರ ಮೇಲೆ ಮಾಡಿದಾಗ ಏನಾಗುತ್ತೆ, ನಮಗೇ ಗೊತ್ತಿಲ್ಲದೆ ಇದ್ದಂಗೆ ಏನೋ ಒಂದು ರೀತಿಯ ಜ್ಞಾನೋದಯ ಆಗ್ತಾ ಹೋಗುತ್ತೆ, ಏನೋ ಒಂದು ರಿಯಲೈಸೇಷನ್ ಅಂತ ಹೇಳ್ತೀವಿ. ಈ ಮನುಷ್ಯ 21 ದಿವಸ ಮಾಡ್ತಾನೆ, ಮಾಡಿ 21 ದಿವಸ ಉಪವಾಸ ಇರ್ತಾನೆ. ಕೊನೆಗೆ ಏನೋ ಒಂದು ದಿವಸ ಇದ್ದಕ್ಕಿದ್ದಾಗ ಏನೋ ಜ್ಞಾನೋದಯ ಆದಂಗೆ ಆಗುತ್ತೆ. ಬರ್ತಾ ಖುಷಿ ಆಗ್ಬಿಟ್ಟು ಬೇಗ ಬೇಗ ಇಳಿದು ಬರ್ತಿರ್ತಾನೆ. ಇಳಿದು ಬರ್ತಿರುವಾಗ ಅವನ ಕಾಲು ಕಲ್ಲಿಗೆ ಎಡವ್ಬಿಟ್ಟು ರಕ್ತ ಬರುತ್ತೆ. ಅಯ್ಯೋ ಅನ್ಕೊಂಡು ಅವನ ಕೈನಲ್ಲಿ ತನ್ನ ಕಾಲನ್ನು ತಾನೇ ಹಿಡ್ಕೊತಾನೆ. ರಕ್ತ ಸಂಚಾರ ಸುರಿತಾ ಇದ್ದು ನಿಂತು ಹೋಗ್ಬಿಡುತ್ತೆ. ಅವ್ನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಹೌದಲ್ಲ ಇದೇನಿದು ರಕ್ತ ಬರ್ತಾ ಇದ್ದು ನಿಂತೋಯ್ತಲ್ಲ ಅಂತ ಅಂದ್ಬಿಟ್ಟು ಖುಷಿಯಾಗಿ ಬರ್ತಾನೆ. ಬರ್ತಿರುವಾಗ ದಾರಿನಲ್ಲಿ ಸಂಜೆ ಆಗಿರುತ್ತೆ, ಆಕಾಶದಲ್ಲಿ ಮಿಂಚುಗಳು ಹೊಡಿತಾ ಇರುತ್ತೆ, ಏನೇನೋ ಚಿಹ್ನೆಗಳು ಅವನು ಕಾಣಿಸ್ತಾ ಇರುತ್ತೆ. ಅದು ಒಂದು ಭ್ರಮೆ ಇರ್ಬೋದು, ಏನೇ ಇರ್ಬೋದು, ಅದನ್ನೆಲ್ಲ ಅವನು ಮನಸ್ಸಲ್ಲಿ ಲೆಕ್ಕ ಹಾಕೊಂಡು ಬರ್ತಾನೆ. 21 ದಿವಸ ಉಪವಾಸ ಇರ್ತಾನೆ. ಆ ಮೌಂಟ್ ಸುರಾಮ ಇಂದ ಕೆಳಗೆ ಇಳಿದು ಬಂದಾಗ ಅಲ್ಲಿ ಒಂದು ನಮ್ಮ ಫಾಸ್ಟ್ ಫುಡ್ ಏನಿರುತ್ತೋ ಅದೇ ತರಹ ಒಂದು ಪುಟಾಣಿ ಹೋಟೆಲ್ ಇರುತ್ತೆ, ಗೊತ್ತಲ್ವಾ. ಮೌಂಟ್ ಕುರಾಮ ಆ ಹುಡುಗನ ಪ್ರಶ್ನೆಗೆ ಉತ್ತರ ಕೊಡಲಾಗದೆ ಕಾಲೇಜಿಗೆ ರಿಸೈನ್ ಮಾಡಿ 21 ದಿವಸ ಆ ಬೆಟ್ಟದ ಮೇಲೆ ತಪಸ್ಸು ಅಥವಾ ಧ್ಯಾನ. ವಾಪಸ್ ಬರುವಾಗ ಎಡವಿ ಕಾಲು ರಕ್ತ ಬರುತ್ತೆ, ತನ್ನ ಕೈಯಲ್ಲಿ ತಾನೇ ತನ್ನ ಕಾಲು ಹಿಡ್ಕೊಂಡಾಗ ಆ ರಕ್ತ ಬರೋದು ನಿಂತು ಹೋಗುತ್ತೆ. ಕೊನೆಗೆ ಹಚ್ಕೊಂಡು ಆ ಹೋಟ್ಲಿಗೆ ಬರ್ತಾನೆ. ಅಲ್ಲಿ ಏನಾರು ಆಹಾರ ಇದೆಯಾ ಅಂತ ಕೇಳ್ತಾನೆ. ಸಾಮಾನ್ಯವಾಗಿ ತುಂಬಾ ದಿವಸ ಹಸ್ಕೊಂಡಿದ್ದಾಗ ತಕ್ಷಣ ಏನಾದ್ರು ತಿನ್ಬಿಟ್ರೆ ನಮಗೆಲ್ಲ ಅನುಭವ ಆಗಿದೆ, ಇಲ್ಲ ಹೊಟ್ಟೆ ನೋವು ಬರುತ್ತೆ ಅಥವಾ ವಾಮಿಟ್ ಆಗುತ್ತೆ, ಹಿಂಸೆ ಆಗುತ್ತೆ. ಆದ್ರೆ ಅವತ್ತು ಅಷ್ಟೊಂದು ಆಹಾರಗಳನ್ನ ಕೇಳಿರ್ಬೋದು, ಮೋಮೋ ಅಂತ ಹೇಳ್ತೀವಲ್ಲ, ಆ ಒಂದು ಫುಡ್ಡನ್ನು ತಗೋತಾನೆ. ತರಕಾರಿಗಳೆಲ್ಲ ಹಾಕಿ ಮಾಡಿರ್ತಾರೆ, ವೆಜಿಟೇರಿಯನ್ ಫುಡ್. ಅವ್ನಿಗೇನು ಆಗೋದೇ ಇಲ್ಲ. ಅವ್ನಿಗೆ ಇನ್ನೂ ಆಶ್ಚರ್ಯ ಆಗುತ್ತೆ. ಅದೇ ಹೋಟೆಲಿನ ಓನರ್ ಮಗಳು ಹಲ್ಲನ್ನ ಒಂದು ಅಳ್ತಿರ್ತಾಳೆ. ನೋಡೋಣ ಪರೀಕ್ಷೆ ಮಾಡೋಣ ಅಂತ ತನ್ನ ಕೈನ ಅವಳ ಕೆನ್ನೆಯ ಮೇಲೆ ಇಡ್ತಾನೆ. ಅವಳ ಕೆನ್ನೆ ನೋವು ಕೂಡ ಬಾವು ಕಡಿಮೆ ಆಗತ್ತೆ. ಒಂದು ಅವನ ಕಾಲಿನ ರಕ್ತ ಸುರಿತಾ ಇದ್ದಿದ್ದು ಕಡಿಮೆ ಆಯ್ತು. ಉಪವಾಸ ಇದ್ದು ಒಂದೇ ಸತಿ ಆಹಾರ ತಗೊಂಡ್ರು ಕೂಡ ಅವನಿಗೆ ತೊಂದರೆ ಆಗ್ಲಿಲ್ಲ. ಜೊತೆಗೆ ಆ ಹೋಟೆಲಿನ ಮಾಲೀಕನ ಮಗಳಿಗೆ ಕೆನ್ನೆ ನೋವು ಇತ್ತಲ್ಲ, ಊತ ಬಂದಿತ್ತಲ್ಲ, ಅದನ್ನು ಟಚ್ ಮಾಡಿದಾಗ ಗುಣ ಆಯ್ತು. ಆಗ ಅವನು ಸಹ ಗೊತ್ತಾಯ್ತು, ಏನೋ ಒಂದು ಶಕ್ತಿ ಬಂದಿದೆ ನನ್ನಲ್ಲಿ. ತಕ್ಷಣನೇ ಓಡೋಗಿ ಬೇರೆ ಬೇರೆ ಅವನ ಸಂಘ ಸ್ನೇಹಿತರು ಇರ್ತಾರಲ್ಲ ಅವ್ರತ್ತೆಲ್ಲ ತನ್ನ ವಿಷಯಗಳನ್ನ ಹಂಚ್ಕೋತಾನೆ. ಆಗ ಅವರೆಲ್ಲ ಹೇಳ್ತಾರೆ, ಇಲ್ಲ ಇದು ಒಂದು ಬಹಳ ವಿಶೇಷ ಸಂಗತಿ, ಇದನ್ನ 10 ಜನ ಉಪಯೋಗ ಆಗ್ಬೇಕು, ಇದನ್ನ ನೀನು ಬೇರೆಯವರಿಗೆ ಹಂಚು ಈ ಜ್ಞಾನವನ್ನ ಅಂತ ಹೇಳ್ತಾರೆ. ನೋಡಿ, ಅಲ್ಲಿಂದ ಪ್ರಾರಂಭವಾಯಿತು ಆ ಶಕ್ತಿಗೆ ರೇಖಿ ಅಂತ ಹೆಸರು. ಏನದು ರೇಖಿ? ರೇ ಅಂತಂದ್ರೆ ವಿಶ್ವ, ಖಿ ಅಂತಂದ್ರೆ ಶಕ್ತಿ, ವಿಶ್ವಶಕ್ತಿ. ನಾವು ಇವತ್ತು ಏನು ಸಬ್ಜೆಕ್ಟ್ ಮಾತಾಡ್ತಾ ಇದೀವಲ್ಲ, ರೇಖಿಯ ಪವಾಡ ಸದೃಶ ರೇಖಿಯ ಒಂದು ಚಿಕಿತ್ಸೆ ಇದು ಪ್ರಾರಂಭ ಆಗಿದ್ದು ಡಾಕ್ಟರ್ ಮಿಕಾಯೋ ಉಸಾಯಿ. ಎಷ್ಟು ಸತಿ ಏನಾಗ್ಬಿಡುತ್ತೆ ನಮ್ಮ ಇಂಡಿಯಾದವ್ರಿಗೆ ಈ ಹೆಸರುಗಳನ್ನ ತಕ್ಷಣನೇ ಪ್ರೊನೌನ್ಸ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ನಮ್ಮ ಒಂದು ಅನುಕೂಲಕ್ಕೆ ಸಿಂಪಲ್ ಆಗಿ ಉಸೋಯಿ ಅಂತ ಕರೆಯೋಣ. ಆ ನಂತರ ಅವನ ಶಿಷ್ಯಂದ್ರುಗಳು ಹಯಾಶಿ ಅಂತ ಬರ್ತಾರೆ, ಚಿಕೋಯೋ ಯಮಾಗುಚಿ ಅಂತ ಬರ್ತಾರೆ. ಹೀಗೆ ವಿಚಿತ್ರ ಹೆಸರುಗಳು, ಯಾಕೆ ನಮ್ಗೆ ಹೇಳಿದೆ ಇವೆಲ್ಲ ಜಾಪನೀಸ್ ನೇಮ್. ಅದು ಇರ್ಲಿ. ಅಲ್ಲಿಂದ ಒಬ್ಬರಿಂದ ಒಂದು ಪರಂಪರೆಯಾಗಿ ಬಂದಂತಹ ವಿದ್ಯೆ ನಮಗೆ ಗೊತ್ತಿರುವಾಗ ಕರ್ನಾಟಕದ ಬೆಂಗಳೂರಿನ
ಡಾಕ್ಟರ್ ಬಾಲಕೃಷ್ಣ ಗುರೂಜಿ, ಕೇಳಿರ್ತೀರ ನೀವು ಟಿವಿಗಳಲ್ಲಿ. ಅವರು ಅಲ್ಲಿಗೆ ಹೋಗಿ ಕಲ್ತ್ಕೊಂಡ್ ಬಂದಿದ್ದಾರೆ, ಆ ಸ್ಪಾಟ್ಗೆ ಹೋಗಿ ಬಂದಿದ್ದಾರೆ, ಆ ಕುರಮ್ಮ ಪರ್ವತ ಶ್ರೇಣಿಗೆಲ್ಲ ಹೋಗಿ ಬಂದಿದ್ದಾರೆ. ಅವರೇ ಬರೆದಂತಹ ಪುಸ್ತಕ ಕೂಡ ಇದೆ, ಆ ಸ್ವ ಅಧ್ಯಯನ ಮಾಡಿ ಬರುವಂತಹ. ಅಂತಹ ಗುರುಗಳಿಂದ ನಾನು ಕಲಿತಂತಹ ವಿದ್ಯೆ ಇದು ರೇಖಿ ವಿದ್ಯೆ. ನಾನು ಬರೀ ಒಬ್ಬರ ಹತ್ರನೇ ಅಲ್ಲ, ಕೆಲವರು ಹೇಳ್ಬಿಡ್ತಾರೆ, ಒಂದು ವಿದ್ಯೆ ಕಲ್ತ ಮೇಲೆ ಆಗೋಯ್ತು, ನಾನು ವಿದ್ಯೆ ಕಲ್ತ್ಬಿಟ್ಟಿದ್ದೀನಿ, SSLC ಪಾಸ್ ಆಗೋಯ್ತು, ಇನ್ನೊಂದು ಸತಿ SSLC ಕೂರಲ್ಲ ಅಂತ. ಆದರೆ ಈ ಆಧ್ಯಾತ್ಮಿಕ ವಿದ್ಯೆ ಹಾಗಲ್ಲ ಸ್ನೇಹಿತರೆ. ಎಷ್ಟು ಕಲ್ತರೂ ಕೂಡ ಕಡಿಮೆನೇ ಇದು. ನಾವು ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಗುಲಗಂಜಿಯಲ್ಲಿ ಒಂದು ಸಾಸಿವೆ ಕಾಲಷ್ಟು ನಾನು ಕಲ್ತಿರ್ಬೋದು. ಅದನ್ನ ನಾನು ನಿಮ್ಗೆ ಹಂಚ್ಕೊಡ್ತಾ ಇದ್ದೇನೆ. ಹಾಗಾಗಿ ಎಷ್ಟೇ ಯಾರೇ ಹೇಳ್ಕೊಟ್ರು ಕೂಡ ಪ್ರತಿಯೊಬ್ಬನ್ನು ಪ್ರತಿ ಸತಿ ಕಲ್ತ್ಕೊಂಡಾಗ ನಮ್ಮ ಆಧ್ಯಾತ್ಮಿಕ ಹರಿವು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ರೇಖಿ ಏನಂತ ಗೊತ್ತಾಯ್ತು. ರೇಖಿ ಅನ್ನೋದು ಒಂದು ವಿಶ್ವಶಕ್ತಿ. ಕಣ್ಣಕ್ಕೆ ಕಾಣುತ್ತಾ? ಕಾಣೋದಿಲ್ಲ. ನಮ್ಗೇನಾಗಿದೆ, ಇವರು ಹಿಸ್ಟ್ರಿಗೋಸ್ಕರ ತರಗತಿ ಮಾಡಬೇಕು ಇವೆಲ್ಲ ಹೇಳ್ತೀವಿ. ಉಸೂಯಿ ಅಂತ ಇದ್ರು, ಅವರಿಂದ ಬಂದಿರುವಂತಹ ಪರಂಪರೆ. ಹಾಗಾದ್ರೆ ಇದರಲ್ಲಿ ಕರುಣಾ ರೇಖಿ ಬೇಕಾದಷ್ಟಿದೆ. ಸುಮಾರು ಒಂದು ಮೇಜರ್ 30 ಬೇರೆ ಬೇರೆ ಹೆಸರಿನ ರೇಖಿಗಳಿದೆ. ಕಾರಣ ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ರಿಸರ್ಚ್ಗಳು ಮಾಡ್ತಾ ತಮ್ಮ ಹೆಸರುಗಳನ್ನು ಹಾಕೊಂಡು ಬೇರೆ ಬೇರೆ ಮಾಡಿದ್ದಾರೆ. ಆದರೆ ಒರಿಜಿನಲ್ ರೇಖಿ ಬಂದು ಜಪಾನಿನ ಡಾಕ್ಟರ್ ಮಿಕಾಯೋ ಉಸೂಯಿ. ಇಷ್ಟು ತಿಳ್ಕೊಂಡು ಹಿಸ್ಟ್ರಿನ ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗೋಣ. ಇದಕ್ಕೆ ರೇಖಿಗೆ ಕಲಿಬೇಕಾದ್ರೆ ನಾವೇನು ಮಾಡಬೇಕಪ್ಪ ಅಂದ್ರೆ, ಸಿಕ್ಕಾಪಟ್ಟೆ ನಾನ್ ವೆಜ್ ತಿನ್ನೋರು ಇವೆಲ್ಲ ಅಂತೀವಿ. ಈ ನಾನ್ ವೆಜ್ಜು ಅವೆಲ್ಲ ಮನುಷ್ಯ ಮಾಡ್ಕೊಂಡಿರೋದು, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಮಾನಸಿಕವಾಗಿ ನೀವು ಖುಷಿಯಾಗಿದ್ರೆ, ನಿರ್ಮಲವಾಗಿದ್ರೆ, ಯಾವುದೇ ರೀತಿಯ ಕೆಟ್ಟ ಬುದ್ಧಿಗಳಿಲ್ಲದೆ ಹೋದ್ರೆ, ಅಂದ್ರೆ ಇನ್ನೊಬ್ಬರನ್ನ ಹಿಂಸೆ ಅಂತ ಬುದ್ಧಿ ಇಲ್ಲದೆ ಹೋದ್ರೆ ಸಾಕು. ಪ್ರತಿದಿವಸ ಸ್ನಾನ ಮಾಡ್ತಾ ಇರಬೇಕು, ಅಂದ್ರೆ ಶುಚಿಯಾಗಿರ್ಬೇಕು ಅಂತ ಅಷ್ಟೇ, ಬೇರೆ ಇನ್ನೇನಲ್ಲ. ಪ್ರಾಣಾಯಾಮ ಮಾಡ್ತಾ ಇದ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ಇಡೀ ದೇಹದ ಕಾರ್ಯ ಚಟುವಟಿಕೆಗಳನ್ನು ನಿಯಂತ್ರಿಸಬೇಕಾದ್ರೆ ನಮ್ಮ ಉಸಿರು, ಯಾವಾಗ ನಮ್ಮ ಉಸಿರಿನ ಲಯವನ್ನ ನಾವು ಕರೆಕ್ಟಾಗಿ ಪ್ರಾಣಾಯಾಮದ ಮೂಲಕ ಮಾಡ್ತಾ ಇರ್ತೀವಿ, ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿ ಇರುತ್ತೆ ಅಲ್ವಾ? ಸಿಂಪಲ್ ಅದು. ಹಾಗಾಗಿ ನಿಮಗೆ ತಿಳಿದಷ್ಟು ಪ್ರಾಣಾಯಾಮ ಯಾವುದಾದ್ರೂ ಪರವಾಗಿಲ್ಲ ಮಾಡಿ. ಒಂದು ಶುಚಿಯಾಗಿರಿ, ಪ್ರಾಣಾಯಾಮ ಮಾಡಿ. ಈಗ ನೀವೆಲ್ಲ ಅದು ಇದೆ ರೈ ಅಂತ ಅನ್ಕೊಂಡು ಇನ್ನು ಸ್ವಲ್ಪ ಮುಂದಕ್ಕೆ ಹೋಗ್ತೇನೆ. ಈಗ ರೇಖಿ ಕಲಿಬೇಕಾದ್ರೆ 5 ಮೂಲ ತತ್ವಗಳನ್ನ ಫಾಲೋ ಮಾಡಬೇಕು ಅಂತ ಒಂದು ರೂಲ್ಸ್ ಮಾಡಿದ್ದಾರೆ. ರೂಲ್ಸ್ ಅಂದ್ರೆ ಒಂದು ಕಂಡೀಷನ್, ನಾವೇ ನಿರ್ಬಂಧವನ್ನು ಹಾಕೊಂಡಿರೋದು. ಅದೇನದು? ಈ ದಿನದ ಮಟ್ಟಿಗೆ ನಾನು ಕೋಪಿಸಿಕೊಳ್ಳುವುದು. ಇವೆಲ್ಲ ಪ್ರಿಂಟೆಡ್ ಇದೆ, ನೀವೇನು ಬರ್ಕೋಬೇಕಾಗಿಲ್ಲ. ಪ್ರಿಂಟೆಡ್ ಬುಕ್ನೇ ನಿಮಗೆ ಆಫ್ಲೈನ್ ಕ್ಲಾಸಲ್ಲಿ ಎಲ್ಲರಿಗೂ ಕೊಡ್ತೀವಿ. ಈ ದಿನದ ಮಟ್ಟಿಗೆ ನಾನು ಕೋಪಿಸಿಕೊಳ್ಳುವುದಿಲ್ಲ, ಮನಸ್ಸಲ್ಲಿ ಅನ್ಕೊಳ್ಳೋದು ಅಷ್ಟೇ. ಒಂದು ಅಂದ್ರೆ ನಾ ಇವತ್ತೊಂದು ದಿವಸ ಕೋಪ ಮಾಡ್ಕೊಳ್ಳಲ್ಲ, ನಾ ಲೈಫ್ ಲಾಂಗ್ ಕೋಪ ಮಾಡ್ಕೊಳ್ಳಲ್ಲ ಅಂತ ಯಾರು ಹೇಳಕ್ಕಾಗಲ್ಲ. ಹಾಗೆ ಇವತ್ತಿನ ಮಟ್ಟಿಗೆ ಅಂತ ಅನ್ಕೊಂಡಾಗ ಪ್ರತಿ ದಿವಸ ಅದು ಹಾಗೆಯೇ ಅವಾಯ್ಡ್ ಆಗ್ತಾ ಹೋಗ್ತಾ ಇರುತ್ತೆ. ಎರಡನೇದು, ಈ ದಿನದ ಮಟ್ಟಿಗೆ ನಾನು ನೆಗೆಟಿವ್ ಚಿಂತೆ ಮಾಡುವುದಿಲ್ಲ, ಋಣಾತ್ಮಕ ಚಿಂತನೆ ಮಾಡೋದಿಲ್ಲ. ಈ ದಿನದ ಮಟ್ಟಿಗೆ ನಾನು ನನ್ನ ಕರ್ತವ್ಯವನ್ನು ಪ್ರಾಮಾಣಿಕತೆಯಿಂದ ಮಾಡುತ್ತೇನೆ. ಇಷ್ಟು ಕೂಡ ಪ್ರಿಂಟೆಡ್ ಇರುತ್ತೆ, ಬುಕ್ ನಿಮಗೆ ಕೊಡ್ತೀವಿ. ಈ ದಿನದ ಮಟ್ಟಿಗೆ ನಾನು ನೆರೆಹೊರೆಯವರೊಂದಿಗೆ, ಸಕಲ ಜೀವರಾಶಿಗಳೊಂದಿಗೆ ದಯೆಯಿಂದ ಇರುತ್ತೇನೆ, ಅಂದರೆ ಇನ್ನೊಬ್ಬರ ಬಗ್ಗೆ ಕರುಣೆ ತೋರಿಸ್ತೀನಿ. ಈ ದಿನದ ಮಟ್ಟಿಗೆ ನಾನು ನನಗೆ ದೊರೆತ ಅನುಗ್ರಹಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇದು ಬಹಳ ಇಂಪಾರ್ಟೆಂಟು. ದೇವರಿಂದ ಯಾವುದೋ ರೂಪವಾಗಿ, ದೇವರೇ ಬಂದು ಪ್ರತ್ಯಕ್ಷ ಆಗೋದಿಲ್ಲ, ಸ್ನೇಹಿತರಿರ್ಬೋದು, ಗುರುಗಳಿರ್ಬೋದು, ಬೇರೆ ಬೇರೆ ವ್ಯಕ್ತಿಗಳ ಮುಖಾಂತರ ನಮಗೆ ಜೀವನದಲ್ಲಿ ಎಷ್ಟೋ ಒಳ್ಳೇದಾಗ್ತಾ ಇರುತ್ತೆ. ಅವರಿಗೆ ಎಲ್ಲರೂ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ ಅಂತ ಹೇಳ್ಕೋಬೇಕು. ಇದಕ್ಕೆ 5 ರೇಖಿ ತತ್ವಗಳು. ಯಾವುದೇ ಬಂದ್ಬಿಟ್ಟು ನಾಳೆ ಸರ್ಟಿಫಿಕೇಟ್ ತೊಗೊಂಡಿರ್ತೀರ, ನಿಮ್ಗೆ ರೇಖಿ ಏನ್ರಿ, ಯಾರು ಹೇಳ್ಕೊಟ್ರು ಅಂತಂದ್ರೆ ಅದು ಯಾರಿಂದ ಬಂತು ಅಂತ ಕೇಳಿದಾಗ ಡಾಕ್ಟರ್ ಮಿಕಾಯೋ ಉಸೂಯಿ ಅವರಿಂದ ಬಂದಿದೆ. ಅದನ್ನ ನಾನು ಕಲಿತಾ ಇದ್ದೇನೆ. ನಾನೀಗ ಲೀನೇಜ್ ಕಲಿತಾ, ನೀವೆಲ್ಲ ಈಗ 7ನೇವ್ರು ಆಗಿರ್ತೀರಿ. ಈಗ ನಾನು 5 ಆದ್ರಿಂದ 6, 7ನೇವ್ರು ಆಗಿರ್ತೀರ. ನನ್ನ ಲೀನೇಜ್ ರೇಖಿ ಪರಂಪರೆಯಲ್ಲಿ ನಾವೆಲ್ಲರೂ ಕೂಡ 7ನೆಯ ಸ್ಥಾನದಲ್ಲಿದ್ದೀವಿ. ಸರ್ಟಿಫಿಕೇಟ್ ವ್ಯಾಲ್ಯೂ ಇಲ್ಲ, ಆ ಪರಂಪರೆ ಯಾವ ಲೆವೆಲಲ್ಲಿ ಇರುತ್ತಲ್ಲ ಅದು ಯಾವಾಗಲೂ ವ್ಯಾಲ್ಯೂ ರೇಖಿಯವರಿಗೆ. ಆಯ್ತು. ನೆಕ್ಸ್ಟ್ 5 ರೇಖಿ ತತ್ವಗಳಿವೆ, ಹೇಳ್ಕೊಟ್ಟಿದ್ದಾರೆ, ಬುಕ್ಕಲ್ಲಿದೆ. ಜ್ಞಾಪಕ ಇದ್ದಾಗ ಓದಿ ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಬುಕ್ ನೋಡ್ಕೊಂಡು ಹೇಳಿ, ಖಂಡಿತ ಅದರಿಂದ ಏನು ತೊಂದರೆ ಇಲ್ಲ. ಯಾಕಂದ್ರೆ ಕೆಲವೊಬ್ಬರಿಗೆ ವಯಸ್ಸು ಆಗ್ತಾ ಮರವು ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಏನಪ್ಪ ಮಾಡೋದು, ಈ ರೇಖಿ ತತ್ವಗಳು ಮರ್ತು ಹೋಗ್ಬಿಡ್ತಲ್ಲ ಅಂತ ಖಂಡಿತ ಯೋಚನೆ ಮಾಡಬೇಡಿ. ಅದನ್ನು ನೋಡಿ ಮನದಟ್ಟು ಮಾಡಿಕೊಂಡು ಅದರ ಪ್ರಕಾರ ನಡೆದ್ರೆ ಸಾಕು. ರೇಖಿ ತತ್ವಗಳಾಯ್ತು. ಇದು ಎಂಥ ಚಿಕಿತ್ಸೆ? ಇದು ಸ್ಪರ್ಶ ಚಿಕಿತ್ಸೆ. ಗೊತ್ತಿದೆ, ಏನೇನೋ ಥೆರಪಿಗಳನ್ನ ನೋಡಿರ್ತೀರ, ಎಲ್ಲ ಮಾಡಿರ್ತೀರ. ಸ್ಪರ್ಶ ಅಂದ್ರೆ ಏನು? ಚರ್ಮಗಳಿಗೆ ನಾವು ಟಚ್ ಮಾಡಿದಾಗ ಸ್ಪರ್ಶ ಅಂತ ಹೇಳ್ತೀವಿ. ಹಾಗೆ ನಮ್ಮ ಪಂಚೇಂದ್ರಿಯಗಳಲ್ಲಿ ವಾಸನೆ,
ಕಣ್ಣಲ್ಲಿ ದೃಷ್ಟಿ ನೋಡೋದು, ಕಿವಿಯಲ್ಲಿ ಕೇಳೋದು, ಹೀಗೆ ಮಾಡ್ತೀವೋ ಹಾಗೆ ಒಂದು ವಸ್ತುವನ್ನು ಮುಟ್ಟಿದಾಗ ಅದಕ್ಕೆ ಸ್ಪರ್ಶ ಚಿಕಿತ್ಸೆ. ಗೊತ್ತಿದೆ ಅಲ್ವಾ? ನಾ ಏನು ಫಾಸ್ಟ್ ಆಗಿ ಹೋಗ್ತಾ ಇಲ್ಲ ಅಂತ ಅನ್ಕೋತಾ ಇದ್ದೀನಿ, ಅರ್ಥ ಆಗ್ತಾ ನಿಮ್ಗೆ ಸ್ಲೋ ಆಗಿ ಹೇಳ್ತಾ ಇದ್ದೀನಿ. ಸ್ಪರ್ಶ ಚಿಕಿತ್ಸೆ. ಆ ಸ್ಪರ್ಶ ಚಿಕಿತ್ಸೆ ಹೌದು. ಈಗ ನಾ ಕೈ ಮುಟ್ಟಿಬಿಟ್ರೆ ಏನಾಗ್ಬಿಡುತ್ತಲ್ಲಿ ನೋಡಿ, ಅದನ್ನೇ ಯಾವಾಗಲೂ ಅಂತರ್ಯಾನ ಬಾಹ್ಯಯಾನ ಅಂತ 2 ಪದವನ್ನು ಉಪಯೋಗಿಸ್ತೇನೆ. ಬಾಹ್ಯಯಾನ ಅಂದ್ರೆ ಹೊರಗಡೆ ಏರೋಪ್ಲೇನ್ ಅಲ್ಲಿ ರಾಕೆಟ್ ಅಲ್ಲಿ ಹೋಗೋದು. ಅಂತರ್ಯಾನ ಅಂದ್ರೆ ನಮ್ಮ ದೇಹದ ಒಳಗಡೆನೆ ನಾವು ಮನಸ್ಸನ್ನ ಗಮನಿಸೋದು ಅಷ್ಟೇ, ಇನ್ನೇನು ಅಲ್ಲ. ಅದು ದೊಡ್ಡ ಪದಗಳು ಅಲ್ಲ. ಅದು ಯಾವಾಗ ನಮ್ಮ ಮನಸ್ಸನ್ನ ನಾವೇ ಗಮನಿಸ್ಕೋತೀವೋ, ಆ ಸ್ಪರ್ಶ ಮಾಡ್ತೀವಲ್ಲ. ಇವಾಗ ನೋಡಿ, ಇಷ್ಟೋ ಸತಿ ನಿಮ್ಮ ದೇಹ ನೀವೇ ಮುಟ್ಕೊಂಡಿರೋದಿಲ್ಲ. ನಿಮ್ಮ ಎಡಗೈನಲ್ಲಿ ಬಲಗೈನ ಸುಮ್ಮನೆ ಇಟ್ಕೊಳ್ಳಿ, ಏನೋ ಒಂದು ರೀತಿಯ ಬಿಸಿ ಕಾಣುತ್ತೆ, ಚೆಕ್ ಮಾಡ್ಕೊಳ್ಳಿಲ್ಲ, ಜಸ್ಟ್ ನಿಮ್ಮ ಕೈನ ನೀವೇ ಮುಟ್ಕೊಂಡಾಗ ಏನೋ ಒಂದು ರೀತಿಯ ಬೆಚ್ಚಗಿರುವಂತಹ ಅನುಭವ ಆಗುತ್ತಲ್ವಾ? ಹೊತ್ತಾನೆ? ಅದೇ ರೇಖಿ. ಅದನ್ನೇ ವಿಶ್ವಶಕ್ತಿ ಅಂತ ಹೇಳೋದು. ಅದಕ್ಕೋಸ್ಕರ ಒಂದೇ ಒಂದು ಸಣ್ಣ ಉದಾಹರಣೆ ಹೇಳೋಣ. ಅವತ್ತು ನಾನು ಇಂಟ್ರೊಡಕ್ಷರಿ ಕ್ಲಾಸ್ ಕೂಡ ಹೇಳಿದ್ದೆ. ನಮ್ಮ ದೇಹದಲ್ಲಿ ಇರುವಂತಹ ಆ ಶಕ್ತಿನ ಬ್ಯಾಟ್ರಿ ಚಾರ್ಜ್ ಅಂತ ಹೇಳ್ತೀವಿ. ಅದು ಹೇಗೆ ಬಂತು ನೋಡಿ. ಈಗ ಫಸ್ಟ್ ಏನು ಮಾಡೋಣ ಅಂದ್ರೆ, ನಿಮ್ಮ 2 ಅಂಗೈಗಳನ್ನ ಹೀಗಿಟ್ಕೊಂಡು ಜೋರಾಗಿ ಉಜ್ಜೋಳಿ ಹೇಳ್ತೀನಿ. ಬಿಸಿ 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 ಆಗ್ಬೇಕು. ಆಮೇಲೆ ಚಕ್ರಾಕಾರವಾಗಿ ಹೀಗೆ ಮೂವ್ ಮಾಡಿ, ಸ್ವಲ್ಪ ಹಿಂದೆ ಮುಂದೆ ಮಾಡಿ, ಕೇವಲ 3-4 ಇಂಚು ಇಷ್ಟೇ ಮಾಡಿ. ಮಾಡಿದಾಗ ನಿಮಗೇ ಗೊತ್ತಿಲ್ಲದೆ ಇದ್ದಂಗೆ ಏನೋ ಒಂದಿರುತ್ತೆ, 2 ಅಂಗೈಗಳ ಮಧ್ಯದಲ್ಲಿ ಏನೋ ಒಂದು ಬೆಚ್ಚಗಿನ ಒಂದು ಹವೆ ಮೂವ್ ಆದಂಗೆ ಅನ್ಸುತ್ತೆ. ಕೆಲವರಿಗೆ ಏನೋ ಜುಮ್ ಅನ್ನತ್ತೆ, ಟಿಂಗ್ಲಿಂಗ್ ಎಫೆಕ್ಟ್ ಅಂತೀವಿ. ಕೆಲವರಿಗೆ ಬೆಚ್ಚಗಾಗತ್ತೆ. ಕೆಲವರಿಗೆ 2 ಕೈ ಮಧ್ಯದಲ್ಲಿ ಒಂದು ಬಾಲ್ ಇಟ್ಕೊಂಡ್ರೆ ಪ್ರೆಸ್ ಮಾಡ್ತೀವಲ್ಲ, ಆ ಭಾವನೆಗಳು ಉಂಟಾಗುತ್ತೆ. ಅದೇ ರೇಖಿ ಎನರ್ಜಿ. ಹೌದು, ಎಲ್ಲಿಂದ ಬಂತು ಈ ರೇಖಿ ಎನರ್ಜಿ? ನಾವೇನಾದ್ರು ಕರೆಂಟು ಸ್ವಿಚ್ ಏನಾರು ಹಾಕೊಂಡಿದೀವ? ಖಂಡಿತ ಇಲ್ಲ. ಯಾಕೆ ಒಂದು ಉದಾಹರಣೆ ಕೊಡ್ತೀನಿ. ಪ್ರತಿಯೊಬ್ರು ಕೂಡ ಬ್ಯಾಟ್ರಿ ನೋಡಿದ್ದೀರಾ, ಡ್ರೈ ಶೆಲ್. ಆ ಶೆಲ್ ಒಳಗಡೆ ಒಂದು ಕಪ್ಪು ರಾಡ್ ಇರುತ್ತೆ, ನಮ್ಮ ಕಿರುಬೆರಡು ತರದ್ದು ಒಂದು ಬ್ಲ್ಯಾಕ್ ರಾಡ್. ಸುತ್ತಲೂ ಕೂಡ ಪೊಟ್ಯಾಸಿಯಮ್, ಸಲ್ಫರ್ ಎಲ್ಲ ಹಾಕಿ ತುಂಬಿರ್ತಾರೆ. ಒಳಗಡೆ ಒಂದು ಜೆಲ್ ಇರುತ್ತೆ, ನೀರಿನ ಅಂಶ. ಪಾಸಿಟಿವ್ ನೆಗೆಟಿವ್ನ ಕನೆಕ್ಟ್ ಮಾಡಿದಾಗ ಸಣ್ಣಗಿರುವಂತಹ ಬಲ್ಬ್ಗಳನ್ನ ಉರಿಸ್ಬೋದು. ಅದನ್ನ ಬ್ಯಾಟ್ರಿ ಚಾರ್ಜ್ ಆಗಿದೆ, ದೀಪ ಇದೆ ಅಂತ ನಾವು ಹೇಳ್ತೀವಿ. ನೋಡಿ, ನಮ್ಮ ದೇಹವು ಕೂಡ ಒಂದು ಡ್ರೈ ಬ್ಯಾಟ್ರಿ ಶೆಲ್ ಇದ್ದಂಗೆ. ನಿಮಗೆ ಗೊತ್ತಿದೆ, ಅನಿಮಿಕ್ ಆದಾಗ, ರಕ್ತಹೀನತೆ ಆದಾಗ ಚೆಕ್ ಮಾಡಿಸಿದಾಗ ಡಾಕ್ಟರ್ ಹೇಳ್ತಾರೆ, ಪೊಟ್ಯಾಸಿಯಂ ಕಡಿಮೆ ಇದೆ, ಕ್ಯಾಲ್ಸಿಯಂ ಕಡಿಮೆ ಇದೆ ಅಂತ ಹೇಳ್ತಾರಲ್ವಾ. ಅಂದ್ರೆ ನಮ್ಮ ದೇಹದಲ್ಲೇ ಕೂಡ ಅವ್ರ ಬಿಲ್ಟ್ ಇನ್ ಕ್ಯಾರೆಕ್ಟರ್, ಪ್ರತಿಯೊಬ್ಬ ದೇಹದಲ್ಲೂ ಕೂಡ ಆ ಪೊಟ್ಯಾಸಿಯಮ್ಮು, ಬೇರೆ ಬೇರೆ ಲವಣಾಂಶಗಳಿರುತ್ತೆ. ಹಾಗಾದ್ರೆ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಪ್ರತಿ ಸತಿ ಉಸಿರು ಬಿಡುವಾಗ ಏನಾಗುತ್ತೆ? ಆಮ್ಲಜನಕವನ್ನು ತಗೋತೀರಾ, ಎಲ್ಲ ಆದ್ಮೇಲೆ ಅದು ಹೊರಗಡೆ ಹೋಗುವಾಗ ಕಾರ್ಬನ್ ಡೈಆಕ್ಸೈಡ್ ನಮ್ಮ ದೇಹದಿಂದ ಹೊರಗಡೆ ಹೋಗುತ್ತೆ. ಕಾರ್ಬನ್ ಡೈಆಕ್ಸೈಡು ಬಂತು. ನೀರೆಲ್ಲಿದೆ? ನಮ್ಮ ರಕ್ತವೇ ನೀರು. ಎಲ್ಲ ಡ್ರೈ ಬ್ಯಾಟರಿ ಶೆಲ್ಲಲ್ಲಿ ಏನೇನು ಇರಬೇಕೋ ಎಲ್ಲವೂ ಕೂಡ ನಮ್ಮ ಈ ಭೌತಿಕ ಶರೀರದಲ್ಲಿ ಇದೆ. ಅದು ಇರೋದ್ರಿಂದಾನೇ ನಮಗೆ ಒಂದು ಕೈ ನಾವು ಮುಟ್ಟಿದಾಗ ಬೆಚ್ಚಗಾಗೋದು. ಆ ಬೆಚ್ಚಗಾಗೋದಕ್ಕೆ ಇನ್ನೊಂದು ಅರ್ಥ, ಹೆಸರೇನಪ್ಪ ಅಂತಂದ್ರೆ, ಅದೇ ಜೈವಿಕ ಶಕ್ತಿ. ಆತ್ಮ ಅಂತ ಒಳಗಡೆ ಇದೆ. ನಾವು ಪಾರಮಾರ್ಥಿಕವಾಗಿ ಹೇಳಿದಾಗ ಫಿಲಾಸಫಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ದೇಹದಲ್ಲಿ ಶಕ್ತಿ ಇದೆಯಪ್ಪ, ಆ ಶಕ್ತಿಗೆ ರೇಖಿ ಎನರ್ಜಿ. ಆ ರೇಖಿ ಎನರ್ಜಿ ನಾವು ಯಾತಕ್ಕೆ ಉಪಯೋಗಿಸ್ಕೋಬಹುದು? ಯಾವಾಗ ನಮ್ಮ ದೇಹದಲ್ಲಿ ಏನಾದ್ರು ಒಂದು ಕಾಯಿಲೆ ಬಂತು ಅಂದ್ರೆ ಅರ್ಥ ಏನು ಅಂತಂದ್ರೆ, ನಮ್ಮ ದೇಹದಲ್ಲಿ ಹರಿತಾ ಇರುವಂತಹ ಆ ಒಂದು ಶಕ್ತಿನಲ್ಲಿ ಏರುಪೇರಾಗಿದೆ ಅಂತ ಅರ್ಥ. ಆ ಏರುಪೇರಾಗಿರೋದನ್ನ ಸರಿ ಮಾಡಿದಾಗ ನಮ್ಮ ಆರೋಗ್ಯ ಸುಧಾರಿಸುತ್ತೆ. ಅಷ್ಟು ತಿಳ್ಕೊಂಡ್ರೆ ಸಾಕು. ಈಗ ನೀವೆಲ್ಲ ಒಂದು ಹಂತ ಮೇಲ್ ಬಂದಿದ್ದೀರಾ, 2 ಕೈಗಳು ಉಜ್ಜಿ ಮಾಡಿ ಕೈಗಳನ್ನ ಚಕ್ರಾಕಾರವಾಗಿ ಮಾಡ್ಕೋತೀರಾ. ಸ್ವಲ್ಪ ಹಿಂದೆ ಮುಂದೆ ಹೀಗೆ 2 ಇಂಚು 3 ಇಂಚು ಮಾಡಿದಾಗ ಏನೋ ಒಂದು ಕೈಗೆ ಫ್ಲೋ ಆದಂಗೆ, ಫ್ಯಾನ್ ರನ್ ಆದಂಗೆ ಅನ್ಸುತ್ತೆ. ಅದನ್ನ ಉಪಯೋಗಿಸ್ಕೊಂಡು ಸ್ವಚಿಕಿತ್ಸೆ ಹೇಗೆ ಮಾಡೋದು, ಅದು ರೇಖಿಯ ಮೊದಲ ಹಂತ. ಈಗ ರೇಖಿಯಲ್ಲಿ 3 ಭಾಗಗಳಿದೆ ಅಂತ ಅವತ್ತು ಹೇಳಿದ್ದೆ. ರೇಖಿ 1ರಲ್ಲಿ ರೇಖಿ ಗುರುಗಳನ್ನ ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಹೇಳಿದ್ದೀನಿ. ಅದರಲ್ಲಿ ನೀವೀಗ ಸಕ್ಸಸ್ ಆಗಿದ್ದೀರಾ. ನಂಬರ್ 2, ರೇಖಿ ಎಂದರೆ ಏನು? ರೇ ಅಂದರೆ ವಿಶ್ವ, ಕಿ ಅಂದರೆ ಶಕ್ತಿ, ವಿಶ್ವಶಕ್ತಿ. ರೇಖಿ ಅರ್ಥ ಗೊತ್ತಾಗಿದೆ. ಅದರ 5 ಮೂಲಭೂತ ತತ್ವಗಳು ಏನು ಅಂತ ಹೇಳಿದ್ದೀನಿ. ಇವತ್ತೊಂದು ದಿವಸಕ್ಕೆ ಕೋಪ ಮಾಡ್ಕೊಳ್ಳಲ್ಲ, ಇವತ್ತೊಂದು ದಿವಸಕ್ಕೆ ನೆಗೆಟಿವ್ ಆಗಿ ಥಿಂಕ್ ಮಾಡಲ್ಲ, ನನ್ನ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತಿರ್ತೇನೆ, ಬೇರೆಯವ್ರ ಜೊತೆ ಜಗಳ ಆಡಲ್ಲ. ನನಗೆ ಈ ಅನುಕೂಲ ರೇಖಿ ಮಾಡಿಕೊಡ್ತಿರೋದ್ರಿಂದ ಎಲ್ಲ ಗುರುಗಳಿಗೆ, ವಿಶ್ವಶಕ್ತಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ.
ಈ 5 ತತ್ವಗಳನ್ನ ಪದೇ ಪದೇ ಜ್ಞಾಪಿಸ್ಕೋತಾ ಇರಿ. ಈ ದಿನ ಕುತ್ಕೊಂಡು ಊರು ಹೊಡಿಬೇಕಾಗಿಲ್ಲ, ಅದನ್ನ ಮನಸ್ಸಲ್ಲಿ ಮನನ ಮಾಡಿಕೊಂಡ್ರೆ ಸಾಕು. ಆಮೇಲೆ ಏನು, ಇದು ಹಸ್ತವನ್ನ ನಮ್ಮ ದೇಹದ ಯಾವುದೇ ಭಾಗದಲ್ಲಿಟ್ಟರು ಕೂಡ ಅದು ಕೆಲಸ ಮಾಡುತ್ತೆ. ಕೆಲವರು ಕೇಳ್ತಾರೆ, ಇದ್ರೊಳಗೆ ಕೈ ಹೀಗೆ ಮಾಡಿದೆ, ರೇಖಿ ಎನರ್ಜಿ, ಆ ಒಂದು ಶಕ್ತಿಗೆ ರೇಖಿಯನ್ನ ಕರೆಯೋಣ. ಈಗ ಇನ್ಮೇಲೆ ಅದಕ್ಕೆ ಬಿಸಿ ಅವೆಲ್ಲ ಆ ಪದ ಉಪಯೋಗಿಸೋದು ಬೇಡ. ಶಾಸ್ತ್ರೋಕ್ತವಾಗಿ 2 ಅಂಗೈಗಳನ್ನ ಉಜ್ಜಿದಾಗ ಬಿಸಿ ಉಂಟಾಗತ್ತೆ. ಆ ಬಿಸಿಯಿಂದ ಕೈನ ಹಿಂದೆ ಮುಂದೆ ಮಾಡಿದಾಗ ಏನೋ ಒಂದು ರೀತಿಯ ಅನುಭವ ಆಗುತ್ತೆ. ಆ ಅನುಭವಕ್ಕೆ ರೇಖಿ ಅನ್ನೋ ಪದವನ್ನ ಈಗ ಇನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಆ ರೇಖಿ ಶಕ್ತಿಯನ್ನ ತಲೆಯಿಂದ ಕಾಲಿನವರೆಗೆ ನಮ್ಮ ದೇಹದ ಯಾವುದೇ ಭಾಗದ ಮೇಲೆ ಇಟ್ಟರೂ ಕೂಡ ಆ ರೇಖಿ ಅಲ್ಲಿಗೆ ಹೋಗುತ್ತೆ. ಕೇಳಬಹುದು ನೀವು, ಅದಂಗೆ ನನ್ನ ಕೈ ಮೇಲೆ ಇಟ್ಕೋತೀನಿ, ರೇಖಿ ಎಲ್ಲಿದೆ, ಯಾವ ಜಾಗದಿಂದ ಹೋಗುತ್ತೆ, ಎಲ್ಲಿಂದ ಹೋಗುತ್ತೆ, ಅದಕ್ಕೆ ಹೋಗುವಂತ ಹೇಳುವ ಡೈರೆಕ್ಷನ್ ಕೊಟ್ಟವ್ರು ಯಾರು ಅಂತ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಯಾವುದೇ ರೀತಿಯ ಒಂದು ಥೆರಪಿ ಇದ್ರೂ ಕೂಡ ಮನುಷ್ಯನ ಇಂಟೆನ್ಷನ್, ನಮ್ಮ ಉದ್ದೇಶ ಇರುತ್ತಲ್ಲ, ಅದೇ ಕೆಲಸ ಮಾಡೋದು. ಯಾವುದೇ ಥೆರಪಿ ತಗೊಳ್ಳಿ, ಇಲ್ಲೂ ಕೂಡ ಹಾಗೇನೆ. ನೀವು ಮನಸ್ಸಿನಲ್ಲಿ ನನ್ನ ಎರಡು ಅಂಗೈಗಳ ಮಧ್ಯಭಾಗದಲ್ಲಿ ರೇಖಿ ಎನರ್ಜಿ ಉದ್ಭವ ಆಗಿದೆ, ಇದನ್ನ ನನ್ನ ದೇಹ ಸಪೋಸ್ ಬೆನ್ನ ಮೇಲೆ ಇಟ್ಕೋಬೇಕು. ನಾನು ಕೈ ಇಟ್ಕೊಂಡ ತಕ್ಷಣನೇ ನನ್ನ ಅಂಗೈಯಿಂದ ನನ್ನ ದೇಹಕ್ಕೆ ರೇಖಿ ಶಕ್ತಿ ಪ್ರವಹಿಸ್ತಾ ಇದೆ, ಫ್ಲೋ ಆಗ್ತಾ ಇದೆ ಅಂತ ನೀವು ಅನ್ಕೊಂಡ್ಬಿಟ್ರೆ ಸಾಕು. ಸುಮಾರು ಜನ ಡೌಟ್ ಕೇಳ್ತಾರೆ. ಸಪೋಸ್ ನೀವು ಇಲ್ಲಿ ಇಟ್ಕೊಂತ ಹೇಳಿರ್ತೀರಾ, ನಂಗೆ ಕೈ ಏನೋ ಬೆಂಡ್ ಆಗಿರುತ್ತೆ, ನೋವಾಗಿರುತ್ತೆ, ನಾನು ಇಲ್ಲಿ ಇಷ್ಟು ಮಾತ್ರ ಕೈ ಎತ್ತಕ್ಕಾಗತ್ತೆ, ಇಲ್ಲಿ ಇಟ್ಕೋತೀನಿ, ಇಲ್ಲಿ ಆಗಲ್ಲ ಅಂತ. ಸ್ನೇಹಿತರೆ, ರೇಖಿ ಒಂದು ವಿಶ್ವಶಕ್ತಿ, ಜೊತೆಗೆ ಅದರದೇ ಆದಂತಹ ಒಂದು ಪ್ರಜ್ಞೆ ಇದೆ. ಪ್ರಜ್ಞೆ ಅಂದ್ರೆ ಕಾನ್ಶಿಯಸ್ನೆಸ್ ಇದೆ. ನೀವು ಕೈ ಇಲ್ಲೇ ಇಟ್ಕೊಂಡು ಈ ಕಡೆ ಕಿವಿ ನೋವು ಬಂದಿದೆ ಅಂತ ಇಲ್ಲಿ ಇಟ್ಕೊಂಡಿದ್ರು ಕೂಡ ಆ ಎನರ್ಜಿ ಎಲ್ಲಿಗೆ ಹೋಗಬೇಕೋ ಅಲ್ಲಿ ಹೋಗುತ್ತೆ. ಅದಕ್ಕೆ ಪ್ರಜ್ಞೆ ಅಂತ ಹೇಳ್ತಾರೆ. ಇವಾಗ ನಾವು ಎಲ್ಲೇ ಹೋದ್ರು ಕೂಡ ನಾವು ಏನ್ ಮಾಡ್ಬೇಕು ಅದು ಗೊತ್ತಿರುತ್ತೆ ನಮ್ಗೆ. ಈಗ ಬಿಸಿ ಒಂದು ಪಾತ್ರೆ ಇಟ್ಟಿರುತ್ತೆ, ತಕ್ಷಣ ನಾವು ಮುಟ್ಬಿಡಲ್ಲ, ಯಾಕೆ ನಮ್ಗೆ ಕಾನ್ಶಿಯಸ್ನೆಸ್ ಇರುತ್ತೆ. ಆ ಬಿಸಿ ಕುಕ್ಕರ್ ಮುಟ್ಟಿದ್ರೆ ಕೈ ಸುಡುತ್ತೆ ಅಂತ, ಅದನ್ನೇ ಕಾನ್ಶಿಯಸ್ ಅನ್ನೋದು, ಕನ್ನಡದಲ್ಲಿ ಪ್ರಜ್ಞೆ ಅಂತೀವಿ. ಹಾಗೆ ರೇಖಿ ಕೂಡ ಅಷ್ಟೇನೆ. ನಮಗೆ ಸಾಧ್ಯವಾಗದೇ ಇದ್ದಾಗ ಬೆನ್ನು ನೋವ್ತಿರುತ್ತಪ್ಪ, ನಮ್ಮ ಬೆನ್ನ ನಾವು ಇಟ್ಕೊಳಕ್ಕಾಗಲ್ಲ, ಬೆನ್ನ ಮೇಲೆ ನೋವ್ತಾ ಇರುವಾಗ, ಅಂತ ಟೈಮಲ್ಲಿ ನಿಮ್ಮ ಕೈನ ಎದೆ ಮೇಲೆ ಇಟ್ಕೊಂಡ್ಬಿಟ್ಟು ಆ ಎನರ್ಜಿ ಬೆನ್ನ ಮೇಲೆ ಹೋಗ್ಲಿ ಅಂತ ಅನ್ಕೊಂಡ್ರು ಕೂಡ ಇಟ್ ವರ್ಕ್ಸ್. ಅದಕ್ಕೆ ರೇಖಿಗೆ ಒಂದು ಪ್ರಜ್ಞೆ ಇದೆ. ಹಾಗಾಗಿ ಹೆದರ್ಬೇಕಾಗಿಲ್ಲ. ಇವನ ಅವ್ರು ಹೇಳ್ದಂಗೆ ಆ ಜಾಗದಲ್ಲೇ ಇಟ್ಕೋಬೇಕು, ಇವನ ಪಾಯಿಂಟ್ ಹಾಕ್ದಂಗೆ ಆ ಜಾಗ ಬಿಟ್ಟು ಆ ಕಡೆ ಬೇರೆ ಮೆರಡಿಯನ್ನು ಹೋಗುತ್ತೆ, ಖಂಡಿತ ಯೋಚನೆ ಮಾಡಬೇಡಿ. ಹಾಗಾಗಿ ರೇಖಿ ಒಂದು ಸುಲಲಿತವಾದ, ಸುಮಧುರವಾದ, ತುಂಬಾ ಪ್ರಭಾವಶಾಲಿಯಾದಂತಹ ಒಂದು ವೈಬ್ರೇಷನ್, ತರಂಗಗಳು ಅಂತ ಹೇಳ್ತೀವಿ. ಈಗ ರೇಖಿಯನ್ನ, ಶಕ್ತಿಯನ್ನ ಹುಟ್ಟು ಹಾಕೋದು ಹೇಗೆ ಅಂತ ಗೊತ್ತಾಯ್ತು ನಿಮ್ಗೆ. 2 ಅಂಗೈಗಳನ್ನ ಉಜ್ಜು ಮಾಡಿದಾಗ ಬಿಸಿ ಬರುತ್ತಲ್ಲ, ಅದೇ ರೇಖಿ. ಇಷ್ಟೇನಾ? ಇಷ್ಟು ಸಿಂಪಲ್ ಆಗರೆ ನಿಜ. ಕಲಿಯೋವರೆಗೆ ಎಲ್ಲವೂ ಹಾಗೇನೆ, ಕಲ್ತ ಮೇಲೆ ಎಲ್ಲ ಸಿಂಪಲ್ಲೇನೆ. ಆ ನಂತರ ಹೇಗೆ ಮಾಡೋದು ಈಗ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಈಗ ನಾನು ಇನ್ನ ಡೀಪ್ ಆಗಿ ಹೋಗ್ತಾ ಇದ್ದೀನಿ. ಈಗ ಪ್ರಾರಂಭ ಮಾಡೋದು ಹೇಗೆ ಇವನ್ನ ಹೇಳ್ತಾ ಇದ್ದೀನಿ, ಉಜ್ಕೊಂಡ್ಬಿಟ್ರೆ ಆಗೋಯ್ತು, ಇಷ್ಟೇನಾ? ಅಲ್ಲ, ಇದಕ್ಕೆ ಒಂದು ಸಿಸ್ಟಮೆಟಿಕ್ ಲೆವೆಲ್ ಇದೆ. ಏನೇ ಕೆಲಸ ಮಾಡ್ಬೇಕಾದ್ರೆ ಕೂಡ ಮನೇಲಿ ಹೆಂಗೆ ಮಾಡ್ತೀವಿ, ದೇವ್ರ ಪೂಜೆ ಮಾಡ್ಬೇಕಾರೆ ಸುಮ್ಮನೆ ಯಾವುದೋ ಟೈಮಲ್ಲಿ ಬಂದ್ಬಿಟ್ಟು ಚಪ್ಪಲಿ ಹಾಕೊಂಡು ಹೋಗಿ ದೇವ್ರ ಮನೆಗೆ ಹೋಗಿ ಮಾಡ್ತೀವಿ. ಯಾವುದೇ ದೇವ್ರು ಇರ್ಬೋದು, ಯಾವುದೇ ಒಂದು ರಿಲಿಜಿಯನ್ ಇರ್ಬೋದು, ಮಾಡಲ್ಲ. ಸ್ನಾನ ಮಾಡಿ ನೀಟಾಗಿದ್ದು ಎಲ್ಲ ಕ್ಲೀನ್ ಆಗಿದ್ದರೆ ಮತ್ತು ಏನೋ ಖುಷಿ ಆಗುತ್ತೆ. ಇವನು ಮೆಡಿಟೇಷನ್ ಮಾಡೋರು ಅಷ್ಟೇ. ಏನು ಹೇಳ್ತೀವಿ? ಕ್ಲೀನ್ ಆಗಿರೋ ಜಾಗದಲ್ಲಿ ಕೂತ್ಕೊಳ್ಳಿ, ಒಂದು ಪೀಠವನ್ನು ಸರಿ ಮಾಡ್ಕೊಳ್ಳಿ ಹೇಳ್ತೀವಲ್ವಾ. ರೇಖಿಗೂ ಕೂಡ ಹಾಗೇನೆ. ರೇಖಿ ಪ್ರಾರಂಭ ಮಾಡಬೇಕಾದ್ರೆ ಫಸ್ಟು ನಾವು ಶುಚಿಯಾಗಿರ್ಬೇಕು. ಕಾರಣ ಏನು ಅಂತಂದ್ರೆ, ನಾವು ಶುಚಿಯಾಗಿದ್ದಾಗ ನಾವು ಮಾಡುವಂತಹ ಒಂದು ಕ್ರಿಯೆ ಇರುತ್ತಲ್ಲ, ಅಷ್ಟೇ ಚೆನ್ನಾಗಿರುತ್ತೆ. ರೇಖಿ ಫ್ಲೋ ತುಂಬ ಚೆನ್ನಾಗಿರುತ್ತೆ. ಕೆಲವರು ಕೇಳ್ತಾರೆ, ರೇಖಿ ಅಂತ ಹೇಳಿದ್ರಿ, ಕೈ ಬಿಸಿ ಆಗೋಯ್ತು, ಅದಕ್ಕೆ ರೇಖಿ ಅಂತ ಹೇಳ್ಬಿಟ್ರಿ, ನಿಜವಾಗ್ಲೂ ಅದು ಬಂದಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದು ಹಾಗೆ. ನಿಮಗೆ ಗೊತ್ತಿದೆ ಉತ್ತರ ಇದಕ್ಕೆ ಸ್ನೇಹಿತರೆ. ಏನ್ ಗೊತ್ತಾ? ಗಾಳಿ ಬೀಸ್ತಾ ಇರುತ್ತೆ, ಕಣ್ಣು ಕಾಣುತ್ತಾ? ಇಲ್ಲ. ಆದ್ರೂ ನಾವು ಗಾಳಿ ಬೀಸ್ತಾ ಇದೆ ಅಂತ ಹೇಳ್ತೀವಲ್ವಾ, ಅದೇ ತರಹ ರೇಖಿ ಕೂಡ ಅಷ್ಟೇ. ಬೆಚ್ಚಗಿರುವಂತಹ ಆ ಒಂದು ಭಾವನೆಯನ್ನ ಕೊಡ್ತಲ್ಲ, ಅದಕ್ಕೆ ರೇಖಿ ಅಂತ ಹೇಳ್ತಾ ಇದೀವಿ. ಆ ರೇಖಿಯನ್ನ ಬಳಸಿ ನಮ್ಮ ದೇಹದ ವಿವಿಧ ಭಾಗಗಳ ಮೇಲೆ ನಮ್ಮ ಕೈಗಳನ್ನ ಇಟ್ಕೊಂಡಾಗ ರೇಖಿ ಎನರ್ಜಿ ಫ್ಲೋ ಆಗಿ ನಮಗೇ ಗೊತ್ತಿಲ್ಲದೆ ಇದ್ದಂಗೆ ಅಲ್ಲಿ ಒಂದು ರೀತಿಯ ಸಮತೋಲನವನ್ನ ಉಂಟು ಮಾಡುತ್ತೆ. ಅದರಿಂದ ನಮ್ಮ ದೇಹದಲ್ಲಿ ನೀವು ರೇಖಿ ಕಲ್ತ್ಕೊಂಡ ಮೇಲೆ 3 ವಿಷಯವನ್ನ ಕಡ್ಡಾಯವಾಗಿ ತಿಳ್ಕೊಂಡಿರ್ಬೇಕು. ನಮ್ಮ ದೇಹ ಅಂದ್ರೆ ಬರೀ ಇಷ್ಟೇನಾ? ಅಲ್ಲ. ನಮ್ಮ ದೇಹದ ಹೊರಗಡೆ 7 ಕವಚಗಳಿದೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಹೀಗೆ ನೀವು ನೋಡಿರ್ತೀರಿ, ಕೇಳಿದ್ದೀರ.
ಕಣ್ಣು ಕಾಣುತ್ತದೋ ಇಲ್ಲ. ಆದರೆ ಕೆರ್ಲಿಯನ್ ಥಿಯರಿ ಆಫ್ ಫೋಟೋಗ್ರಫಿ, ಕೆರ್ಲಿಯನ್ ಕ್ಯಾಮರಾಗಳಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ದೇಹದ ಸುತ್ತಲೂ ಇರುವಂತಹ ಪ್ರಭೆ, ಔರ ಅಂತ ಏನು ಹೇಳ್ತೀವಲ್ಲ, ಅದನ್ನು ಧಾರಾಳವಾಗಿ ಪ್ರಿಂಟ್ಔಟ್ ಕೂಡ ನೀವು ತಗೋಬಹುದು. ಆ ಪ್ರಭೆ ಏನು ಮಾಡುತ್ತೆ ಅಂತಂದ್ರೆ, ನಮ್ಮ ದೇಹದಲ್ಲಿ ಇದು ತಿಳ್ಕೊಳ್ಳೇಬೇಕಾದಂತಹ ವಿಷಯ, ನಮ್ಮ ತಲೆಯಿಂದ ಬೆನ್ನಿನ ಹಿಂಭಾಗದಲ್ಲಿ ನಾವು ವರ್ಟಿಬ್ರಾ ಅಂತ ಏನು ಹೇಳ್ತೀವಲ್ಲ, ಬೆನ್ನೆಲುಬು, ಮೇರು ಸ್ಥಾನ ಅಂತ ಹೇಳ್ತೀವಿ, ತಲೆಯಿಂದ ಹಿಂಭಾಗದಲ್ಲಿ ಬರ್ತಾ ಬರ್ತಾ ಮೇರು ಸ್ತಂಭ, ಅಲ್ಲಿ ಏನು ಬರುತ್ತೆ ಅಂದ್ರೆ ಇಡ, ಪಿಂಗಳ ಮತ್ತು ಸುಷುಮ್ನ. ಕೇಳ್ಬೋದು, ಕಟ್ ಮಾಡಿದ್ರೆ ಕಾಣುತ್ತಾ? ಖಂಡಿತ ಕಾಣೋದಿಲ್ಲ, ಅಂತ ಕೆಲಸ ಮಾಡಕ್ ಹೋಗ್ಬೇಡಿ. ಸುಷುಮ್ನ ಅಂತಂದ್ರೆ ಕುದುರೆಯ ಬಾಲ, ಅದನ್ನ 100 ಭಾಗ ಮಾಡಿದಾಗ ಎಷ್ಟು ತೆಳು ಇರುತ್ತೆ ನೋಡಿ, ಅಷ್ಟು ಸಣ್ಣಗಿರೋದು ಸುಷುಮ್ನ ನಾಡಿ. ಹಾಗಾಗಿ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅದು, ಆದರೆ ಅದು ಮಾಡೋ ಕೆಲಸ ಮಾತ್ರ ಬಹಳ. ಒಂದು ಸುಷುಮ್ನ ನಾಡಿ ಹಾಳಾಗೋಯ್ತು ಅಂತಂದ್ರೆ ಆ ಮನುಷ್ಯ ಮೆಂಟಲ್ ಪೇಷಂಟ್ ಅಂತಾನೆ ಲೆಕ್ಕ, ರಿಪೇರಿನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗೇನೆ ಎಷ್ಟೋ ಸತಿ ನಾವು ಬೆನ್ನಲ್ಲಿ ಸರ್ಜರಿ ಮಾಡಕ್ ಹೋಗ್ಬೇಕಾದ್ರೆ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ ಅಂತ ಹೇಳ್ತೀವಲ್ಲ. ಹಾಗಾಗಿ ರೇಖಿಗೂ ಇದಕ್ಕೂ ಏನ್ ಸಂಬಂಧ ಅಂತಂದಾಗ, ರೇಖಿ ಎನರ್ಜಿಯನ್ನ ಕೊಟ್ಟಾಗ ಏನಾಗುತ್ತೆ, ಇಡ, ಪಿಂಗಳ, ಸುಷುಮ್ನಾದಲ್ಲಿ ಹರಿತಿರುವಂತಹ ಶಕ್ತಿಗಳು ಬ್ಯಾಲೆನ್ಸಿಂಗ್ ಆಗುತ್ತೆ. ಇವೆಲ್ಲ ಬೇಕಾಗತ್ತೆ ಮುಂದೆ ನಿಮ್ಗೆ. ಅವರ ಅಂದ್ರೆ ಏನು, ಇಡ, ಪಿಂಗಳ, ಸುಷುಮ್ನ ನಾಡಿ ಅಂತಂದ್ರೆ ಏನು, ಸುಮಾರು ಪುಸ್ತಕಗಳಿದೆ, ಗೂಗಲ್ ಇದೆ, ಎಲ್ಲ ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಒಂದು ಹೀಲ್ ಮಾಡುವಾಗ ಒಂದು ಮನುಷ್ಯನ ದೇಹದ ಅನಾಟಮಿ, ಕಂಪ್ಲೀಟ್ ಅಂಗಾಂಗ ರಚನೆಗಳ ಒಂದು ಸ್ಪಷ್ಟ ಕಲ್ಪನೆ ನಿಮ್ಗೆ ಇರಬೇಕು. ಈಗ ಯಾರೋ ಬಂದ್ಬಿಟ್ಟು ಹೊಟ್ಟೆ ನೋವು ಅಂತ ಹೇಳ್ತಾನೆ, ನೀವು ಹೊಟ್ಟೆ ನೋವು ಅಂತ ಅಂದ್ಬಿಟ್ಟು ಬೆನ್ನಿಗೆ ಟ್ರೀಟ್ಮೆಂಟ್ ಕೊಟ್ರೆ ಏನು ಉಪಯೋಗ ಬಂತು? ಇಲ್ಲ. ಕೈ ಇಡ್ಬೋದು ಬೇಕಾರೆ, ಎಲ್ಲ ಇಟ್ಬಿಟ್ಟು ಕೂಡ ಅವನ ಹೊಟ್ಟೆ ನೋವನ್ನ ಕ್ಲಿಯರ್ ಮಾಡ್ಬೋದು. ಆದರೆ ಮನಸ್ಸಲ್ಲಿ ಗೊತ್ತಿರ್ಬೇಕು ನಿಮ್ಗೆ ಎಂತೆಂತ ಯಾವ ಜಾಗ ಎಲ್ಲೆಲ್ಲಿದೆ. ಒಂದು ತಿಳ್ಕೊಳ್ಳಿ, ಮನುಷ್ಯನ ಯಾವುದೇ ಅಂಗವನ್ನು ಕೂಡ ನಾವು ಹೊರಗಡೆಯಿಂದ ಮ್ಯಾನುಫ್ಯಾಕ್ಚರ್ ಮಾಡಿ ತಂದಿಟ್ಟಿದ್ದೀವ? ಇಲ್ಲ. ಪ್ರತಿಯೊಂದು ಕೂಡ ತಾಯಿಯ ಗರ್ಭದಿಂದ ಈಚೆ ಬಂದಂತಹ ಪುಟ್ಟ ಮಗು ಎಲ್ಲವನ್ನೂ ಇಟ್ಕೊಂಡಿರುತ್ತೆ, ದೊಡ್ಡದಾಗ್ತಾ ಆಗ್ತಾ 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 ದೊಡ್ಡದಾಗ್ತಾ ಹೋಗ್ತಾ ಇರುತ್ತೆ, ಹೌದಲ್ವಾ? ಹಾಗಾಗಿ ಎವ್ರಿಥಿಂಗ್ ಇಸ್ ಬಿಲ್ಟ್ ಇನ್, ನಮ್ಮ ದೇಹದ ಒಳಗಡೆ ಇರುತ್ತೆ. ಹಾಗಾಗಿ ಹೀಲಿಂಗ್ ಮಾಡೋದು ಬಹಳ ಬಹಳ ಸುಲಭ. ಈಗ ನೆಕ್ಸ್ಟ್ ಸ್ಟೆಪ್, ಈಗ ರೇಖಿ ಪ್ರಾರಂಭ ಹೇಗೆ ಮಾಡಬೇಕು ಅಂತ ನೋಡೋಣ. ರೇಖಿ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಕೂತ್ಕೊಂಡಿದ್ದೀರಾ. ಇವತ್ತಿನ ದಿನದಲ್ಲಿ, ಇವತ್ತು ಕಂಪ್ಲೀಟ್ ನಿಮಗೆ ರೇಖಿ 1 ಹೇಳ್ಕೊಡ್ತಾ ಇದ್ದೀನಿ. ರೇಖಿ 1 ಇಷ್ಟು, ನೀವು ನಾಳೆ ರೇಖಿ 2 ದಿವಸ ಗ್ಯಾಪ್ ಕೊಡ್ತೀನಿ. ಆ ರೇಖಿ 1 and 2 ಎರಡು ಕೂಡ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ. ಆಮೇಲೆ 3ನೇ ದಿನ ರೇಖಿ 3 ಹೇಳ್ಕೊಡ್ತೀನಿ. ಆಫ್ಲೈನ್ ಕ್ಲಾಸಲ್ಲಿ ನಿಮಗೆ ಇನಿಸಿಯೇಷನ್ ಕೊಡ್ತೀನಿ. ಅಲ್ಲಿಗೆ ರೇಖಿ ಸಂಪೂರ್ಣವಾಗಿ ಆಗಿರುತ್ತೆ. ಯಾರೂ ಅನುಮಾನ ಪಡೋದು ಬೇಡ. ಬೇರೆಯವರ ಪ್ರಾಬ್ಲಮ್ಗಳನ್ನ ನೀವು ಯೋಚನೆ ಮಾಡಬೇಡಿ. ನಿಮಗೆ ಏನು ಬೇಕೋ ಸ್ವಲ್ಪ ಸ್ವಾರ್ಥಿಗಳಾಗಿ, ಪ್ರತಿಯೊಂದನ್ನು ಕೂಡ ನೀವು ದುಡ್ಡು ಕೊಟ್ಟಕ್ಕೆ, ಟೈಮ್ಗಳು ವೇಸ್ಟ್ ಮಾಡೋದಕ್ಕೆ, ಅದಕ್ಕೆ ವೇಸ್ಟ್ ಅಂತ ಆಗ್ದೇನೆ ನಿಮಗೆ ಸದುಪಯೋಗ ಆಗಬೇಕು. ಅಷ್ಟೇ ಅಲ್ಲ, ಇಲ್ಲಿ ಸೇರಿರೋ ಅಷ್ಟು ಜನ, 100 ಜನ ಸೇರಿದ್ದೀರಾ, 99 ಅಲ್ಲ 100 ಜನಕ್ಕೆ ಎನರ್ಜಿ ಫ್ಲೋ ಆಗಬೇಕು, ಅಷ್ಟು ಗ್ಯಾರಂಟಿ ನಾನು ಕೊಡ್ತೀನಿ. ಯಾಕಂದ್ರೆ ನನಗೆ ಬೇರೆ ಬೇರೆ ಟೆಕ್ನಿಕ್ಗಳು ನನಗೆ ಗೊತ್ತಿರೋದ್ರಿಂದ, ಕಲ್ತಿರೋದ್ರಿಂದ, ಆ ಗುರುಗಳ ಒಂದು ಆಶೀರ್ವಾದ ಇರೋದ್ರಿಂದ ನನಗೆ ಗೊತ್ತಿರುವಂತಹ ಸ್ವಲ್ಪ ವಿದ್ಯೆ ಇರ್ಬೋದು. ನಾನು ತುಂಬಾ ಏನು ಕಲ್ತ್ಬಿಟ್ಟಿದ್ದೀನಿ ಅಂತಲ್ಲ, ಅದನ್ನ ನಿಮಗೆ ದಾರ ಏರ್ಕೊಡ್ತೀನಿ. ಖಂಡಿತ ನೀವು ಅದರಲ್ಲಿ ಸಕ್ಸಸ್ ಖಂಡಿತ ಆಗೇ ಆಗ್ತೀರಾ. 100 out of 100 marks, ನಾಟ್ 99. ಈಗ ನೇರಕ್ಕೆ ಬರೋಣ. ಈಗ ನನಗೆ ಪ್ರಾರಂಭದಲ್ಲಿ ಯಾರೊಬ್ರು ಕೇಳಿದ್ರು ಧ್ಯಾನ ಹೇಳ್ಕೊಡಿ ಅಂತ. ಧ್ಯಾನ ಅಂತ ಹೇಳ್ಕೊಡ್ಬೇಕಾದ್ರೆ ಅದೇ ಬೇರೆ ಕ್ಲಾಸ್ ಇದೆ ಬಿಡಿ, ಅದು 1500ಕ್ಕಿಂತ ಮಿಕ್ಕ ಧ್ಯಾನಗಳಿದೆ, ಬೇಡ. ರೇಖೆಗೆ ಸಂಬಂಧಪಟ್ಟಿದ್ದು ಈಗ ರೇಖೆ ಮಾಡೋಕ್ಕೆ ತೀರ್ಮಾನ ಮಾಡಿದ್ದೀರಾ. ನಾಳೆಯಿಂದ ಏನು ಮಾಡಬೇಕು ಅಂತಂದ್ರೆ, ಮನೆಯಲ್ಲಿ ರೇಖಿ 1 ಅಭ್ಯಾಸ ಮಾಡಬೇಕು. ರೇಖಿ ಅಂದ್ರೆ ಏನು ಅಂತ ಗೊತ್ತಾಯ್ತು, ಪ್ರಾರಂಭ ಮಾಡ್ತಾ ಇದ್ದೀರಾ. 2 ಕೈ ಉಜ್ಜಿದಾಗ ಬರುವಂತಹ ಬಿಸಿಯ ಶಾಖಕ್ಕೆ ರೇಖಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನು, ಸ್ನಾನ ಮಾಡಬೇಕು. ಇದಕ್ಕಿದ್ದಾಗೆ ಅಲ್ಲಿ ಯಾವುದೋ ಟೈಮಲ್ಲಿ ಆಫೀಸಿಂದ ಬಂದು ರೇಖಿ ಪ್ರಾಕ್ಟೀಸ್ ಮಾಡಬೇಕು, ಅವಾಗ ಸ್ನಾನ ಮಾಡೋಕ್ಕಾಗತ್ತಾ? ಆಗತ್ತೆ. ಹಾಗೆ ಗೊತ್ತಾ, ಈಗ ನಾನು ಹೇಳ್ಕೊಡ್ತಿರೋದು ತುಂಬಾ ಅಡ್ವಾನ್ಸ್ ರೇಖಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು. ಒಂದು ನಿಮ್ಮ ರೂಮಲ್ಲಿ ಒಂದು ಜಾಗವನ್ನು ಇಟ್ಕೊಳ್ಳಿ, ಯಾರನ್ನು ಕೂಡ ಸ್ವಲ್ಪ ಹೊತ್ತು ಡಿಸ್ಟರ್ಬ್ ಮಾಡಬೇಡ ಅಂತ ಕೇಳ್ಕೊಳ್ಳಿ. ಅವೆಲ್ಲ ನಿಮ್ಮ ವೈಯಕ್ತಿಕ, ಆದ್ರೂ ಕೂಡ ನಾನು ನಿಮ್ಗೆ ಸಲಹೆ ಕೊಡ್ತೀನಿ. ಒಂದು ಜಾಗದಲ್ಲಿ ಮಾಡಿದಾಗ ಏನಾಗುತ್ತೆ, ಯಾರು ಡಿಸ್ಟರ್ಬ್ ಮಾಡಬಾರ್ದು. ಫಸ್ಟ್ ಮೊದಲಿಗೆ ನೀವು ಮಾಡಬೇಕಾಗಿರೋದು ಉಪ್ಪು ನೀರಿನ ಸ್ನಾನ. ಹಾಗಪ್ಪ ಉಪ್ಪು ನೀರು ಸ್ನಾನ ಮಾಡೋದು? ಇದ್ದಕ್ಕಿದ್ದಾಗ ಹೇಳ್ಬಿಟ್ರೆ 6 ಗಂಟೆ 7 ಗಂಟೆಗೆ ಕರೆಂಟ್ ಇಲ್ಲ, ಬಿಸಿನೀರಿಲ್ಲ, ಅದೆಲ್ಲ ಅನ್ಕೋಬೇಡಿ. ಮನಸ್ಸು ಮಾಡಿದ್ರೆ ಇಡೀ ಪರ್ವತವನ್ನೇ ನೀವು ಅಳ್ಳಾಡಿಸ್ಬೋದು ಸ್ನೇಹಿತರೆ. ಒಂದು ಜಾಗದಲ್ಲಿ ಕೂತ್ಕೊಂಡಿದ್ದೀರಾ, ಹಿಂದೆ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ನಿಮಗೆ, ಕೂತ್ಕೊಂಡ್ಬಿಟ್ಟು ಕಣ್ಣು ಮುಚ್ಕೊಂಡು ಕೂತ್ಕೊಂಡು 2 ಕೈಗಳನ್ನ ಜೋಡಿಸಿ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ಳಿ. ಏನು ಕಲ್ಪನೆ? ಒಂದು ವೈಲೆಟ್ ಕಲರಿನ ಒಂದು ಬಕೆಟ್ ಇದೆ, ಆ ಬಚ್ಚಲ ಮನೆಯಲ್ಲಿ ನೀವು ಇರ್ತೀರಾ, ನೀವು ಆ ರೂಮಲ್ಲಿ. ಅದಕ್ಕೆ ಕಲ್ಲುಪ್ಪನ್ನು ಹಾಕಿರ್ತೀರಾ. ಕೈಯಲ್ಲಿ ಕಜಡಿ ಕರಗಿರುವಂತಹ ಕಲ್ಲುಪ್ಪಿನಲ್ಲಿ, ಎಲ್ಲ ಮಾನಸಿಕವಾಗಿ, ರಿಯಲ್ ಆಗಿ ಏನು ಮಾಡಲ್ಲ, ನೀವೆಲ್ಲ ರೂಮಲ್ಲಿ ಕೂತಿರ್ತೀರಾ ಅಷ್ಟೇನೆ.
ತಲೆಯಿಂದ ಸ್ನಾನ ಮಾಡ್ತಾ ಇದ್ದೀರಾ. ಇದು ಕಣ್ಣು ಮುಚ್ಕೊಂಡು ಮಾಡುವಂತಹ ಧ್ಯಾನ, ಉಪ್ಪು ನೀರಿನ ಸ್ನಾನ ಅಷ್ಟೇ, ಇನ್ನೇನಿಲ್ಲ. ಆದರೆ ಇಲ್ಲಿ ಸೀಕ್ರೆಟ್ ಏನಪ್ಪಾ ಅಂದ್ರೆ, ಉಪ್ಪು ನೀರು ಸ್ನಾನ ಮಾಡ್ತಾ ಇದ್ರೆ ಸುಮ್ಮನೆ ನೀರು ಹಾಕೋತಾ ಇದ್ದೀನಿ ಅಂತ ಅಷ್ಟೇ ಕಲ್ಪನೆ ಮಾಡ್ಕೋಬಾರ್ದು. ಉಪ್ಪು ನನ್ನ ತಲೆ ಮೇಲೆ ಬೀಳ್ತಾ ಇದೆ, ಉಪ್ಪು ನೀರು ನನ್ನ ದೇಹದ ಒಂದೊಂದು ಕಣಗಳಲ್ಲೂ ಇರುವಂತಹ ನೆಗೆಟಿವ್ ಎನರ್ಜಿನ ಕರಗಿಸಿ ಫ್ಲಶ್ ಔಟ್ ಮಾಡ್ತಾ ಇದೆ. ತಲೆಯ ಮೇಲಿಂದ ನೀರು ಹಾಕೋತಾ ಇದ್ದೀನಿ. ತಲೆಯಿಂದ ಯಾವುದೇ ಅತ್ತೆ ಸೊಸೆ ಜಗಳ ಇರ್ಬೋದು, ಗಂಡ ಹೆಂಡತಿ ಜಗಳ ಇರ್ಬೋದು, ಆಫೀಸಿನ ಸ್ಟ್ರೈನ್ ಇರಬಹುದು, ಅದು ದುಡ್ಡು ಕಾಸು ತೊಂದರೆ ಇರ್ಬೋದು, ಎಲ್ಲವನ್ನೂ ಆ ಕ್ಷಣಕ್ಕೆ ಮರ್ತು ಬಿಡಿ. ಯಾಕಂದ್ರೆ ಒಂದು ಗಾದೆ ಇದೆ, ವೆನ್ ಯು ಆರ್ ಇನ್ ರೋಮ್ ಬಿ ಲೈಕ್ ಎ ರೋಮನ್ ಅಂತ. ಹಾಗೆ ನೀವು ಸ್ನಾನ ಮಾಡ್ತಿರುವಾಗ ಬೇರೆ ಎಲ್ಲ ಮನೆ ತಲೆಯಿಂದ ತೆಗೆದುಹಾಕಿ ತಲೆಯಲ್ಲಿ ಉಪ್ಪು ನೀರಿನ ಸ್ನಾನವನ್ನ ಮಾಡ್ತಾ ಇದ್ದೀರಾ. ಮಾಡಿದಾಗ ಏನಾಗುತ್ತೆ, ನಿಮಗೇ ಗೊತ್ತಿಲ್ಲದೆ ಇದ್ದಂಗೆ ನಿಮ್ಮ ಉದ್ದೇಶ ಏನು, ನಿಮ್ಮ ದೇಹದಲ್ಲಿರುವಂತಹ ಆಯಾಸ, ನೆಗೆಟಿವ್ ಎನರ್ಜಿ ಎಲ್ಲವೂ ಕೂಡ ಆ ಉಪ್ಪು ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ಕಾಲಿಂದ ಹರಿದು ಹೋಗ್ತಾ ಇದೆ. ಭೂಮಿ ತಾಯಿ ಅದನ್ನೆಲ್ಲ ಹೀರ್ಕೋತಾ ಇದ್ದಾಳೆ. ಎಷ್ಟು ಸುಲಭ ಅಲ್ವಾ? ನೀವು ಬಟ್ಟೆ ಮನೆಗೆ ಹೋಗಿ ನೀರು ಬಿಟ್ಟು ಉಪ್ಪಾಕಿ ಒರೆಸ್ಕೊಂಡು ತಿರ್ಗಾ ಇನ್ನೊಂದು ಜೊತೆ ಬಟ್ಟೆ ಅವೆಲ್ಲ ಏನೂ ಮಾಡಬೇಕಾಗಿಲ್ಲ. ಮಾನಸಿಕ ಪೂಜೆ ಇದೆಯಲ್ಲ, ತುಂಬಾ ಶ್ರೇಷ್ಠ ಮಟ್ಟದ ಒಂದು ಪೂಜೆ, ಧ್ಯಾನ. ಹಾಗಾಗಿ ಮೊದಲು ಉಪ್ಪು ನೀರಿನ ಸ್ನಾನವನ್ನು ಮಾಡಿದ್ದೀರಾ. ಈಗ ನಾನು ಮಾಡಿಸ್ತೀನಿ. ಇಟ್ ವಿಲ್ ಟೇಕ್ಸ್ ಓನ್ಲಿ 2 minutes. ಇವತ್ತು ರೇಖಿ ಒಂದನ್ನು ಕಂಪ್ಲೀಟ್ ಹೇಳ್ಕೊಟ್ಬಿಡ್ತೀನಿ, ಮಾಸ್ಟರ್ ಆಗ್ಬಿಡ್ತೀರಾ. ಈಗ ನೀವೆಲ್ಲ ಕಣ್ಮುಚ್ಕೊಳ್ಳಿ, ವಾಯ್ಸ್ ಕೇಳ್ತಾ ಇರುತ್ತೆ. ಪ್ರತಿಯೊಬ್ಬರು ಕೂಡ ಕಣ್ಣನ್ನು ಮುಚ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ಟೇಕ್ ಎ ಡೀಪ್ ಬ್ರೆತ್. ಮೂಗಿನಿಂದ ಉಸಿರನ್ನ ತಗೊಂಡು ಬಾಯಿಂದ ಉಸಿರು ಬಿಡಿ 3 ಸಲ. ನಿಧಾನಕ್ಕೆ ಮೂಗಿಂದ ಉಸಿರು ತಗೊಂಡು ಬಾಯಿಂದ ಉಸಿರು ಬಿಡ್ತಾ ಇದ್ದೀರಾ. ಉಸಿರು ಬಿಟ್ಟಾಗ ನಿಮ್ಮ ದೇಹದಲ್ಲಿರುವಂತಹ ಎಲ್ಲ ನೆಗೆಟಿವ್ ಎನರ್ಜಿ ಕೂಡ ಹೊಕ್ಕಳಿಂದ ಮೇಲಕ್ಕೆ ಬಂದು ಆಚೆ ಹೊರಟು ಹೋಗ್ತಾ ಇದೆ. ಮತ್ತೊಮ್ಮೆ ಮೂಗಿನಿಂದ ದೀರ್ಘವಾದ ಉಸಿರು ತಗೋತಾ ಇದ್ದೀರಾ. ನಿಮ್ಮ ದೇಹದಲ್ಲಿರುವಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಉಸಿರಿನ ಮುಖಾಂತರ ಬಾಯಿಂದ ಬಿಡ್ತಾ ಇದ್ದೀರಾ. ಪರಿಶುದ್ಧವಾಗಿದ್ದೀರಾ. ಹಾಗೆಯೇ ಕಣ್ಮುಚ್ಕೊಂಡಿರಿ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಬಾತ್ರೂಮ್ ಅಲ್ಲಿ ನೀವೊಂದು ಕುರ್ಚಿಯ ಮೇಲೋ ಎಲ್ಲೋ ಕೂತಿದ್ದೀರಾ. ನಿಮ್ಮ ಮುಂದೆ ವೈಲೆಟ್ ಕಲರಿನ ಒಂದು ಬಕೆಟ್ ಇರುತ್ತೆ. ಆ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಅದಕ್ಕೆ ಅರ್ಧ ಬಕೆಟ್ ನೀರು ತುಂಬಿರ್ತೀರ, ಬೆಚ್ಚಗಿರುವಂತಹ ನೀರು. 2 ಬೊಗಸೆಯಷ್ಟು ಕಲ್ಲು ಉಪ್ಪಿನ ಹರಳೆಗಳನ್ನು ಅದಕ್ಕೆ ಹಾಕ್ತಾ ಇದ್ದೀರಾ. ಕೈನಲ್ಲಿ ಅಳ್ಳಾಡಿಸಿದಾಗ ಆ ಉಪ್ಪೆಲ್ಲ ಕರ್ಕೋಗ್ತಾ ಇದೆ. ಇನ್ನೊಂದು ವೈಲೆಟ್ ಕಲರಿನ ಒಂದು ಮಗ್ ತಗೊಂಡು ನಿಧಾನಕ್ಕೆ ತಲೆಯ ಮೇಲೆ ಹಾಕೋತಾ ಇದ್ದೀರಾ. ಎಷ್ಟು ಆನಂದವಾಗಿದೆ ನೋಡಿ. ನಿಮ್ಮ ನೆತ್ತಿಯ ಮೇಲೆ ಆ ಉಪ್ಪು ನೀರಿನ ಸ್ನಾನವನ್ನು ಮಾಡ್ತಾ ಇರುವಾಗ ನಿಮ್ಮ ಬ್ರಹ್ಮರಂಧ್ರದ ಮೇಲೆ, ನೆತ್ತಿಯ ಮೇಲ್ಭಾಗದಲ್ಲಿ ಆ ಉಪ್ಪು ಸ್ನಾನ ಬರ್ತಾ ಇದೆ. ದಿವ್ಯ ಶಕ್ತಿ ಎಂಟರ್ ಆಗದೆ ನೆತ್ತಿಯಿಂದ, ಅದಕ್ಕೆ ಬ್ರಹ್ಮರಂಧ್ರ ಅಂತ ಹೇಳ್ತೀವಿ. ತಲೆಯಿಂದ ಮುಡಿಯವರೆಗೆ, ಕಂಪ್ಲೀಟ್ ತಲೆಯಿಂದ ಕಾಲಿನ ಅಂಗುಷ್ಟದ ತುದಿಯವರೆಗೆ ನಿಮ್ಮ ದೇಹದಲ್ಲಿರುವಂತಹ ಎಲ್ಲ ನೆಗೆಟಿವ್ ಎನರ್ಜಿಗಳು ಕೂಡ ಹೊರಟೋಗ್ತಾ ಇದೆ. ಈಗ ನಾನು ಇಲ್ಲಿಂದನೇ ಒಂದು ಹೈಯರ್ ಲೆವೆಲ್ ಅಲ್ಲಿ ಒಂದು ಎನರ್ಜಿನ ಫ್ಲೋ ಮಾಡ್ತಾ ಇದ್ದೀನಿ. ಇಷ್ಟೂ ಜನಕ್ಕೆ ಯು ಕ್ಯಾನ್ ವಿಜುವಲೈಸ್, ನೆತ್ತಿಯ ಭಾಗದಲ್ಲಿ ನೇರವಾಗಿ ಒಂದು ಎನರ್ಜಿ, ಬಿಳಿಯ ಎನರ್ಜಿ ಫ್ಲೋ ಆಗ್ತಾ ಇದೆ ಪ್ರತಿಯೊಬ್ಬರ ಬ್ರಹ್ಮರಂಧ್ರದಲ್ಲಿ. ಅಷ್ಟು ಪ್ಲೆಸೆಂಟ್ ಆಗಿದೆ, ಬೆಚ್ಚಗಿದೆ. ಆ ಒಂದು ಎನರ್ಜಿನ ಕೊಡ್ತಾ ಇದ್ದೀನಿ. ಉಪ್ಪು ನೀರಿನ ಸ್ನಾನವನ್ನು ಮಾಡ್ತಾ ಇದ್ದೀರಾ. ಹೇಗೆ ಒಂದು ಗೊಮ್ಮಟೇಶ್ವರನ ವಿಗ್ರಹ ಮೇಲೆ ಅಭಿಷೇಕ ಮಾಡಿದಾಗ ಎಲ್ಲ ಅಂಗಾಂಗಗಳ ಮೇಲೆ ಆ ಹಾಲು ಮೊಸರು ಸುರಿಯುತ್ತೋ, ಅದೇ ರೀತಿಯಲ್ಲಿ ಈ ಉಪ್ಪು ನೀರು ನಿಮ್ಮ ದೇಹದ ಎಲ್ಲ ಭಾಗಗಳನ್ನ ಒದ್ದೆ ಮಾಡ್ತಾ ಇದೆ. ಕಣಗಳಲ್ಲಿರುವಂತಹ ಎಲ್ಲ ಜನ್ಮಾಂತರದ ದೋಷಗಳಿದ್ರೂ ಕೂಡ ಎಲ್ಲವನ್ನ ತೆಗೆದು ಹಾಕ್ತಾ ಇದೆ. ತಲೆಯ ಮೇಲೆ ಹಾಕೊಂಡಾಗ ಯಾವುದೇ ಬಣ್ಣ ಇರದಂತಹ ಆ ಉಪ್ಪು ನೀರು ನಿಮ್ಮ ದೇಹದಿಂದ ಕಾಲಿಂದ ಹೊರಗಡೆ ಹರಿದು ಹೋಗುವಾಗ ಕಪ್ಪು ಬಣ್ಣ ಆಗ್ತಾ ಇದೆ. ನಿಮ್ಮ ದೇಹದಲ್ಲಿರುವಂತಹ ಎಲ್ಲ ಕಲ್ಮಶಗಳನ್ನು ಕೂಡ ತೆಗೆದುಹಾಕ್ತಾ ಇದೆ. ಇಟ್ ಇಸ್ ಸೋ ಪ್ಲೆಸೆಂಟ್, ಸೋ ಕಾಮ್. ಮತ್ತೊಮ್ಮೆ ನೀರು ಹಾಕೋತಾ ಇದ್ದೀರಾ. ಅರ್ಧ ಬಕೆಟ್ ನೀರು ಏನಿದೆಯೋ ಅಷ್ಟನ್ನು ಕೂಡ ಒಂದಾದ ಮೇಲೆ ಹಾಕೋತಾ ಇದ್ದೀರಾ. ನಿಮ್ಮ ದೇಹದಲ್ಲಿ, ಆತ್ಮದಲ್ಲಿ ಎಲ್ಲವೂ ಕೂಡ ಇದ್ದಂತಹ ಎಲ್ಲ ನೆಗೆಟಿವ್ ಎನರ್ಜಿ ಹೊರಟೋಗಿದೆ. ನಿಮ್ಮ ಬ್ರಹ್ಮರಂಧ್ರದಿಂದ ನಿಮ್ಮ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಇದೆ, ಬ್ರೈನಿನ ಹಿಂಭಾಗದಲ್ಲಿ, ಇಷ್ಟು ಜನಕ್ಕೆ ಈಗ ಆಕ್ಟಿವೇಟ್ ಆಗಿದೆ. ಆನಂದವಾಗ್ತಾ ಇದೆ. ಭೂಮಿ ತಾಯಿ ಎಲ್ಲವನ್ನು ಹೀರ್ಕೋತಾ ಇದ್ದಾಳೆ. ಈಗ ನೀವು ಪರಿಶುದ್ಧವಾಗಿದ್ದೀರಾ.
ಯಾವುದೇ ರೀತಿಯ ಕ್ರಿಮಿನಲ್ ತೊಂದರೆ ಇರಬಹುದು, ಯಾವುದೇ ಇನ್ನೊಬ್ಬರಿಗೆ ತೊಂದರೆ ಮಾಡಿರ್ಬೋದು, ಹಿಂಸೆ ಕೊಟ್ಟಿರ್ಬೋದು, ಅದರಿಂದ ಉಂಟಾದಂತಹ ಎಲ್ಲ ನೆಗೆಟಿವ್ ಎನರ್ಜಿ, ಈವನ್ ಸ್ಪಿರಿಟ್ ಇದ್ರೂ ಕೂಡ ಈ ಒಂದು ಧ್ಯಾನದಿಂದ ಖಂಡಿತ ಹೊರಟೋಗ್ಬಿಡುತ್ತೆ. ಈಗ ಮತ್ತೊಮ್ಮೆ ನಿಧಾನಕ್ಕೆ ಮೂಗಿಂದ ಉಸಿರು ತಗೊಂಡು ಬಾಯಿಂದ ಉಸಿರು ಬಿಟ್ಟು 2 ಅಂಗೈಗಳನ್ನ ಚೆನ್ನಾಗಿ ಉಜ್ಜಿ ಕಣ್ಣುಗಳ ಮೇಲೆ ಇಟ್ಕೊಂಡು ನಿಧಾನಕ್ಕೆ ಕಣ್ ತೆಗಿರಿ. ಫೀಲ್ ಯುವರ್ ಸೆಲ್ಫ್ ಸೋ ಬ್ಲೆಸ್ಡ್. ಈ ಹಂತದಲ್ಲಿ ಯಾರು ಒಂದು ಇಬ್ರು ನಿಮ್ಮ ಅನುಭವಗಳನ್ನ ನನ್ನ ಹತ್ರ ಶೇರ್ ಮಾಡ್ಕೋಬಹುದಾ? ಅದು ಬೇರೆಯವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಯಾರು ಏನಿಟ್ಟು ಪರ್ಸ್? ರವೀಂದ್ರನಾಥ ಸರ್, ನೀವು ಶೇರ್ ಮಾಡ್ಕೊಳ್ತೀರಾ ನಿಮ್ಮ ಅನುಭವನ? ಹೇಳಿ. ಮೇಡಮ್, ನನಗೆ ಒಂದು ಯಾವಾಗಲೂ ಈ ಧ್ಯಾನಕ್ಕೆ ಕೂತ್ಕೊಂಡಾಗ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಆಸ್ ಇಫ್ ಒಂಥರ ನಿದ್ದೆ ಬರೋ ಥರ ಅನ್ಸ್ಬಿಡುತ್ತೆ. ಅದನ್ನ ಪ್ರತಿ ಸರಿನೂ ಅದೊಂದಾಗುತ್ತೆ. ನೆಕ್ಸ್ಟ್ ನಾನು ಇನ್ನೂ ಡೀಪ್ ಆಗಿ ಏನಾದರೂ ಹೋದ್ರೆ ಇಲ್ಲಿ ಇದೆಯಲ್ಲ ಈ ಹಣೆ ಆಗ್ನೇಯ ಚಕ್ರದಲ್ಲಿ, ಅಲ್ಲಿ ಯಾವಾಗಲೂ ಒಂಥರ ಪಟ 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 ಅಂತ ಹೊಡ್ಕೊಳ್ಳೋಕೆ ಶುರುವಾಗುತ್ತೆ. ಅದು ನನ್ನ ನಾರ್ಮಲ್ ಆಗಿ, ಯಾಕೆಂದರೆ ನಾನು ರೇಖಿ ಮಾಡ್ತಾ ಇರ್ತೀನಲ್ಲ, ಅದು ಇದು ಈಗ ಒಂದು ಲೆವೆಲ್ ದಾಟಿದ್ದೀವಿ. ಮಧ್ಯದಲ್ಲೂ ತುಂಬ ಬರ್ತಾ ಇತ್ತು. ಅಂದರೆ ಈ ಕೆಳಗಡೆ ನಮ್ಮದು ಸ್ಪೈನಲ್ ಕಾರ್ಡ್ ಇದೆಯಲ್ಲ, ಅದರಿಂದೆಲ್ಲ ಒಂಥರ ಎನರ್ಜಿ ಬರೋ ಥರ ಎಲ್ಲ ಅದೆಲ್ಲ ಸಬ್ಸೈಡ್ ಆಗಿದೆ. ಈಗೇನೆಂದರೆ ಜಸ್ಟ್ ಕೂತ್ಕೊಂಡ ತಕ್ಷಣನೇ ಒಂಥರ ಸ್ವಲ್ಪ ಡೀಪಾಗಿ ಹೋದ ಬಂಪರ್ ಥರ ಆಗುತ್ತೆ. ನೆಕ್ಸ್ಟು ಈ ಆಗ್ನೇಯ ಚಕ್ರ ಸ್ವಲ್ಪ ಬೀಟ್ ಆಗುತ್ತೆ ಅಷ್ಟೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರು ಅವರು. ಇದು ನಂಗೆ ಬೇಕಾಗಿತ್ತು ಈ ಫೀಡ್ಬ್ಯಾಕು. ಕಾರಣ ಎಷ್ಟೋ ಜನಕ್ಕೆ ಏನಾಗುತ್ತೆ ಅಂತಂದ್ರೆ, ಈ ಎನರ್ಜಿ ಹೀಲಿಂಗ್ಗಳನ್ನ ಮಾಡುವಾಗ ಆಕಳಿಕೆ ಬರುತ್ತೆ, ನಿದ್ದೆ ಬಂದಂಗೆ ಆಗತ್ತೆ, ಆಮೇಲೆ ಏನೋ ಅಂತ ತೂಕಡಿಕೆ ಬಂದಾಗ ಆಗತ್ತೆ. ಅವಾಗ ಏನು ಅನ್ಕೊಂಡ್ಬಿಡ್ತಾರೆ ಅವರು, ಅಯ್ಯೋ ನಾವು ಮಾಡ್ತಿರೋ ತಪ್ಪೋ ಏನೋ, ಸೋಮಾರಿನೋ ನಾನು ತಪ್ಪಾಡ್ತಾ ಇದ್ದೇನೇನೋ ಅನ್ಕೊಂಡ್ಬಿಡ್ತಾರೆ. ಇಲ್ಲ, ಇದು ಹೇಗೆ ಹೊಟ್ಟೆ ತುಂಬ ಊಟ ಮಾಡಿದಾಗ ಹೊಟ್ಟೆ ಭಾರ ಆಗುತ್ತೋ ಅದೇ ತರಹ ಈ ಎನರ್ಜಿ ನೀವು ಟ್ರಯಲ್ ಮಾಡ್ತಾ ಇದ್ದಾಗ ಆಕಳಿಕೆ ಬರೋದು, ಹಬ್ಬ ಅಂತ ಕಣ್ಣು ಕೆಲವ್ರಿಗೆ ಏನಾಗುತ್ತೆ, ಕಣ್ಣು ಬಿಡಕ್ಕೆ ಆಗೋದಿಲ್ಲ, ಕಣ್ಣು ರೆಪ್ಪೆಗಳೆಲ್ಲ ಭಾರವಾಗುತ್ತೆ. ಅಂದ್ರೆ ಇದು ಸೆಮಿ ಹಿಪ್ನೋ ಸ್ಟೇಟ್ ಅಂತ ಅಂದ್ಬಿಟ್ಟು, ಅರ್ಧ ಸಂಮೋಹನ ಸ್ಥಿತ. ನೀವು ಈಶ್ವರನ ವಿಗ್ರಹಗಳು ನೋಡಿರ್ತೀರಲ್ವಾ, ಅರ್ಧ ನಿಮಿಲ ನೇತ್ರ ಅಂದ್ಬಿಟ್ಟು ಆ ಸ್ಟೇಜ್. ಇವಾಗ ಯಾತಕ್ಕೆ ಈಶ್ವರನಿಗೆ ಅರ್ಧ ನಿಮಿಲ ನೇತ್ರ? ಅವನೇನು ಕುಡ್ದಿರ್ತಾನ? ಅಲ್ಲ, ಅದ್ರದ್ದು ಧ್ಯಾನದ ಒಂದು ಸ್ಥಿತಿ ಅದು. ಆ ಸ್ಥಿತಿ ಹೋದಾಗ್ಲೇನೆ ನಮಗೆ ಅದಕ್ಕೆ ಒಂದು ದೊಡ್ಡ ಸಬ್ಜೆಕ್ಟೇ ಇದೆ. ಇನ್ನೊಂದು ಸತಿ ಮಾತಾಡೋಣ, ರೇಖಿಗೆ ಮಾತ್ರ ಸೀಮಿತ ಮಾಡ್ಕೊಳ್ಳೋಣ. ಈಗ ಅವ್ರು ಹೇಗೆ ನಮ್ಮ ಫ್ರೆಂಡ್ ಹೇಳಿದ್ರಲ್ಲ, ಧ್ಯಾನ ಮಾಡ್ತಾ ಇರ್ತೀನಿ ಅನ್ನೋರು, ಅವ್ರು ರೇಖಿ ಮಾಡಿ ಅಭ್ಯಾಸ ಆಗಿದೆ. ನನ್ನ ಉದ್ದೇಶ ಇವತ್ತು ಉಪ್ಪಿನ ನೀರಿನ ಸ್ನಾನ ಮಾಡಿದಾಗ ನಿಮ್ಗೆ ಏನು ಅನುಭವ ಆಯ್ತು ಅಷ್ಟಕ್ಕೆ ಮಾತ್ರ ಒಬ್ರು ಹೇಳಿ, ನಾನು ಮುಂದಕ್ಕೆ ಹೋಗ್ತೇನೆ. ಮೀನಾ ಕುಮಾರಿ ಮೇಡಮ್ ಹೇಳಿ. ಸರ್, ಆಕ್ಚುಲ್ ಆಗಿ ನೀವು ಕೊಟ್ಟ ಇನ್ಸ್ಟ್ರಕ್ಷನ್ ಹಾಗೆ ನಾನು ಕಲ್ಪನೆ ಮಾಡ್ಕೊತಾ ಹೋದೆ. ವೈಲೆಟ್ ಕಲರ್ ಬಕೆಟ್, ನೀರು ಬೀಳ್ತಾ ಇರೋದು, ಉಗುರು ಬೆಚ್ಚಿನ ನೀರು, ಸೊ ಸಾಲ್ಟ್. ಸೊ ಏನ್ ಆಯ್ತು ಅಂತಂದ್ರೆ, ಒನ್ಸ್ ಐ ಸ್ಟಾರ್ಟೆಡ್ ಇಮ್ಯಾಜಿನಿಂಗ್ ನೀರು ಬೀಳೋ ಹಾಗೆ ಸ್ಟಾರ್ಟ್ ಆಗಿದ ತಕ್ಷಣನೇ ನನಗಿಲ್ಲಿ ಹೆವಿನೆಸ್ ಬಂತು. ನೀವು ಒಂದು ಆ ಎನರ್ಜಿನ ಪಾಸ್ ಮಾಡ್ಬಿಟ್ಟಿನಿ ಅಂತ ಅಂದಾಗ ನನಗೆ ಇಲ್ಲಿಂದ ಈ ಮೂಲಾಧಾರ ಅಂದ್ರೆ ಇಡೀ ಬೆನ್ನಿನ ಇದಕ್ಕೆ ಪೂರ್ತಿ ಏನೋ ಒಂದು ತಿಳಿ ಇದು ಹರಿದಂಗಾಯ್ತು ಪೂರ್ತಿ ಸಂಪೂರ್ಣವಾಗಿ. ಬಟ್ ಆ ಹೆವಿನೆಸ್ ಇನ್ನ ಹೋಗಿಲ್ಲ ತಲೆಯಿಂದ, ಹಾಗೆ ಇದೆ. ಬಟ್ ನನ್ಗೆ ಯಾವುದೇ ರೀತಿಯಾದಂತ, ಆದ್ರೆ ನಾನು ಫ್ರೆಶ್ ಆದೆ, ಕಣ್ಣು ಭಾರ ಆ ತರ ಏನು ಆಗ್ತಾ ಇಲ್ಲ. ಟಯರ್ಡ್ನೆಸ್ ಇತ್ತು, ಒಂಥರ ಫ್ರೆಶ್ನೆಸ್ ಆಗಿದ್ನಿ. ಆಗ್ಲೇ ನಾನು ಕುಂತಾಗ ಕ್ಲಾಸ್ ಅಲ್ಲಿ ಒಂದು ಸ್ವಲ್ಪ ಟಯರ್ಡ್ ಆಗಿತ್ತು. ಬಟ್ ಈಗ ನನ್ಗೆ ಆ ತರ ಅನ್ನಿಸ್ತಾ ಇಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸ್ ಸರ್. ಓಕೆ, ಅಂದ್ರೆ ಪ್ರತಿಯೊಬ್ಬರನ್ನು ಕೇಳಿದಾಗ 100 ಜನ 100 ಎಕ್ಸ್ಪೀರಿಯನ್ಸ್ಗಳಾಗತ್ತೆ. ಏನೂ ಆಗದೆ ಇರೋದು ಸಾಧ್ಯನೇ ಇಲ್ಲ. ಕೆಲವ್ರಿಗೆ ಏನೂ ಆಗಿಲ್ಲ ಅಂತ ಅನ್ಕೊಂಡಿರ್ತಾರೆ, ಅದಕ್ಕೂ ಉತ್ತರ ಹೇಳ್ತೀವಿ. ಆಗಿರೋದು ಸಹಜ, ಆಗ್ಲೇಬೇಕು, ಹಾಗೆ ಆಗತ್ತೆ. ಯಾಕೆ ಕೆಲವ್ರಿಗೆ ಆಗಿರಲ್ಲ ಅಂತಂದ್ರೆ, ಮೈಂಡ್ಫುಲ್ನೆಸ್ ಅಂತ ಹೇಳ್ತೀವಿ. ಯಾವಾಗ ಮನಸ್ಸಿಟ್ಟು ಮಾಡದೇ ಇದ್ದಾಗ ಆ ತರ ಆಗತ್ತೆ ಕೆಲವರಿಗೆ, ಆಗದೆ ಇದ್ದವ್ರಿಗೆ ಅದು ಉತ್ತರ ಆಯ್ತು. ಈಗ ನೆಕ್ಸ್ಟ್ ನೀವು ಒಂದು ವಿಷಯ ಕೇಳಿರ್ಬೋದು, ಎಷ್ಟೋ ಸತಿ ಓದಿರ್ತೀರಾ, ಕೇಳಿರ್ತೀರಾ, ಮಾಡಿರ್ತೀರಾ. ರೇಖಿ ಮಾಡುವಾಗ ಏನ್ ಮಾಡ್ತಾರೆ, ಅವರೊಂದು ದೀಕ್ಷೆಯನ್ನ ಕೊಡ್ತಾರೆ, ಅಥವಾ ನಮ್ಮ ಬಾಡಿಯನ್ನೆಲ್ಲ ಕಂಪ್ಲೀಟ್ ಹೀಗೆ ಮಾಡಿ, ಇದು ಪ್ರಾಣಿಕ್ ಹಿಲ್ಲಿಂಗ್ ಅಲ್ಲೆಲ್ಲ ಬರುತ್ತೆ, ವಾರ್ಮ್ ಅಪ್ ಮಾಡಿಬಿಟ್ಟು ಆಮೇಲೆ ಧ್ಯಾನ ಮಾಡಬೇಕು, ಇವೆಲ್ಲ ಕೇಳಿರ್ತೀರ. ಹಾಗಾದ್ರೆ ಈ ರೇಖಿ ವಿದ್ಯೆ ಇಷ್ಟು ವರ್ಷಗಳು ಕಲ್ತ್ಕೊಂಡ್ ಬಂದಿದಾರಲ್ಲ ಎಷ್ಟೋ ಜನ, ಎಷ್ಟೋ ಗುರುಗಳು,
ಅದರಲ್ಲಿ ಒಂದು ಅಡ್ವಾನ್ಸ್ ಟೆಕ್ನಾಲಜಿನ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಯು ಆರ್ ಸೋ ಲಕ್ಕಿ ಟು ಲರ್ನ್ ದಟ್. ಏನು ಗೊತ್ತಾ, ಈಗ ನಾವು ನೆಕ್ಸ್ಟ್ ನಮ್ಮ ದೇಹದ ಬೇರೆ ಬೇರೆ ಭಾಗಗಳನ್ನು ಹೀಗೆ ರೇಖೆಯನ್ನು ಪ್ರವೇಶಕ್ಕೆ ಮಾಡಬೇಕು. ಅದಕ್ಕಿಂತ ಮುಂಚೆ ಕೈಗಳನ್ನು ಹೀಗೆ ಮಾಡಿ ಬಾಡಿ ವಾರಮ್ ಮಾಡಬೇಕು ಅಂತ ಹೇಳ್ತಾರೆ. ಝೂಮ್ ಕ್ಲಾಸ್ಗಳಲ್ಲಿ ಕೈಗಳು ಹೀಗೆ ಮಾಡ್ತಾ ಇದ್ರೆ ಇಲ್ಲ ನಿಮ್ಮ ಗಮನ ಸ್ಕ್ರೀನಿಂದ ದೂರ ಹೋಗುತ್ತೆ, ಹೀಗೆಲ್ಲ ಬೇರೆ ಬೇರೆ ತೊಂದರೆಗಳಾಗುತ್ತೆ. ಅದಕ್ಕೆ ನಾನು ಕಂಡುಕೊಂಡಿರುವಂತಹ ಒಂದು ಹೊಸ ವಿದ್ಯೆ ನಿಮಗೆ ಗೊತ್ತಿರೋದೇನೆ. ಏನಿರ್ಬೋದು ಹೇಳಿ ನೋಡೋಣ. ಬಾಡಿ ವಾರಮ್ ಅಪ್ ಆಗಬೇಕು, ಎದ್ದು ನಿಂತು ಕೂತ್ಕೊಂಡು ಮಾಡಬಾರ್ದು, ಅಕ್ಕಪಕ್ಕದವ್ರಿಗೆ ತೊಂದರೆ ಕೊಡಬಾರ್ದು, ಆದ್ರೂ ಇಡೀ ಬಾಡಿನ ವಾರಮ್ ಅಪ್ ಮಾಡ್ಬೋದು. ಯಾರು ಒಬ್ರು ಗೊತ್ತಿದ್ರೆ ಹೇಳ್ಬಿಡಿ ನೋಡೋಣ, ಪ್ರೈಸ್ ಕೊಡ್ತೀವಿ ನಾವು ನಿಮ್ಗೆ. ಅರ್ಧ ನಿಮಿಷದಲ್ಲಿ ಹೇಳಬೇಕು. ಎನಿಬಡಿ 100 ಜನದಲ್ಲಿ. ಯಾರಿಗೂ ಗೊತ್ತಾಗ್ಲಿಲ್ವಾ? ಅನುಷ್ಕಾ ಮೇಡಮ್, ಯಾರು ನಾವು ದಯವಿಟ್ಟು ಮೆಸೇಜ್ ಮಾಡ್ತಿದ್ದಾರೆ. ಹಾ ಥಿಂಕ್ ಆಫ್ ಸನ್ರೈಸ್ ಅಂತ. ನೋಡಿದೆ ಅದು, ಬಟ್ ಅದ್ಯಾವುದೂ ಅಲ್ಲ. ಸ್ಟೇಟ್ ಆಫ್ ಮೆಡಿಟೇಷನ್. ಅವೆಲ್ಲ ಧ್ಯಾನಗಳಾಗೋಯ್ತದು. 0 ಸ್ಟೇಟ್ ಮೆಡಿಟೇಷನ್. ಅದನ್ನ ಬಾಡಿ ವಾರಮ್ ಅಪ್ ಆಗಬೇಕು. ನಿಜವಾಗ್ಲೂ ಗೊತ್ತಾಗಬೇಕು ಬಾಡಿ ಟೆಂಪರೇಚರ್ ಜಾಸ್ತಿ ಆಗಿದೆ ಅಂತ. ಅದೊಂದು ಕ್ರಿಯೆ. ಹೇಳ್ಬಿಡ್ತೀನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ನಿಮ್ಗೆಲ್ಲರಿಗೂ ಕೂಡ ಅರಿಕ್ಯುಲರ್ ಥೆರಪಿ ಅಂತ ಗೊತ್ತಿದೆಯಾ? ಕಿವಿಯನ್ನ ಉಪಯೋಗಿಸ್ಕೊಂಡು ಟ್ರೀಟ್ಮೆಂಟ್ ಮಾಡೋದು. ಸಿಂಪಲ್. ನಿಮ್ಮ 2 ಕೈಗಳಲ್ಲಿ ಕಿವಿಯನ್ನ ಜೋರಾಗಿ ಉಜ್ಕೊಳ್ಳಿ. ನೀವಿಗೆ ಚೆನ್ನಾಗಿ ಬಿಸಿ ಬರಬೇಕು. ನಿಮಗೆ ಗೊತ್ತಿದೆ ಕಿವಿಯಲ್ಲಿ ಅರಿಕ್ಯುಲರ್ ಥೆರಪಿ ಅಂದ್ರೆ ಗೊತ್ತಿಲ್ಲದಿದ್ದವ್ರಿಗೆ ಹೇಳ್ಕೊಡ್ತೀನಿ. ತಾಯಿಯ ಗರ್ಭದಲ್ಲಿ ಒಂದು ಮಗು ಹೇಗೆ ಉಲ್ಟಾ ಮಲಗಿದ ಕಾಣೋ ಚಿತ್ರ ನೋಡಿರ್ತೀರಲ್ವಾ, ಅದೇ ತರ ನಮ್ಮ ಕಿವಿ ಇರುತ್ತೆ. ಇದು ಬೆನ್ನಿನ ಭಾಗ, ತಲೆಯ ಭಾಗ. ಹಾಗೆ ಯಾವಾಗ ನೀವು ಜೋರ ಹೀಗೆ ರಬ್ ಮಾಡ್ತಿರೋ, ನಿಮಗೆ ಗೊತ್ತಿಲ್ಲದೆ ಇದ್ದಂಗೆ ನಿಮ್ಮ ತಲೆಯ ನಖಶಿಖದಿಂದ ಪೂರ್ತಿ ಬೆಚ್ಚಗಾಗೋಗುತ್ತೆ. ಹೌದಾ? ಈಗ ನಾವು ರೇಖಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ದಿಸ್ ಇಸ್ ಅನ್ ಅಡ್ವಾನ್ಸ್ ಟೆಕ್ನಾಲಜಿ. ಈಗ ಫಸ್ಟ್ ಉಪ್ಪು ನೀರನ್ನ ಸ್ನಾನ ಮಾಡಿದ್ರೆ ಆ ನಂತರ 2 ಕಿವಿಗಳನ್ನು ಜೋರಾಗಿ ಉಜ್ಕೊಂಡಾಗ ನಿಮಗೆ ಗೊತ್ತಿಲ್ಲದಿದ್ದಂಗೆ ನಿಮ್ಮ ದೇಹದ ನರನಾಡಿಗಳಲ್ಲಿ ಎನರ್ಜಿ ಲೆವೆಲ್ ಅಲ್ಲಿ ಹೀಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲಿಗೆ ಒಂದು ಹಂತ ಮುಗೀತು. ನೆಕ್ಸ್ಟ್ 2 ಕೈಗಳನ್ನ ನೀರ್ಸ್ತಾನ ಆಗಿರುತ್ತೆ. ನೆಕ್ಸ್ಟ್ ರೇಖಿ ಪ್ರವಹಿಸ್ಬೇಕಾದ್ರೆ ನಮ್ಮ ಅಂಗೈಗಳನ್ನು ಉಪಯೋಗಿಸ್ಕೋತೀವಿ. ಸಾಮಾನ್ಯವಾಗಿ ಬಲಗೈಯಿಂದ ಇನ್ನೊಬ್ಬರಿಗೆ ಕೊಡ್ತೀವಿ, ಎಡಗೈಯಿಂದ ರಿಸೀವ್ ಮಾಡ್ತೀವಿ. ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಇನ್ನೊಬ್ಬರಿಗೆ ರೇಖಿ ಎನರ್ಜಿ ಕೊಡುವಾಗ ಅಥವಾ ನಮಗೆ ರೇಖಿ ತಗೊಳ್ಳುವಾಗ ಬಲಗೈಯಿಂದ ಕೊಡೋದು. ವಿಶ್ವಶಕ್ತಿಯನ್ನ ರಿಸೀವ್ ಮಾಡಬೇಕಾದ್ರೆ ಎಡಗೈಯಿಂದ ನಾವು ತಗೋತೀವಿ, ಬಲಗೈಯಿಂದ ಕೊಡ್ತೀವಿ. ಅದೊಂದು ತಿಳ್ಕೊಳ್ಳಿ. ಹರಿಯುವ ನೀರಲ್ಲಿ ಕೈ ತೊಳ್ಕೋಬೇಕು ಅಂತ ಹೇಳ್ತಾರೆ. ಎಲ್ಲಿ ತರ್ತೀರಾ ನೀರು? ಇವರ್ ಆಲ್ ಎಕ್ಸ್ಪರ್ಟ್. ಇವಾಗ ಉಪ್ಪು ಇಲ್ಲದೇನೆ ಕಲ್ಪನೆಯಲ್ಲಿ ನೀರು ಸ್ನಾನ ಮಾಡಿದ್ದೀರಾ. ಕೈ ತೊಳ್ಕೊಳ್ಳೋದು ಏನ್ ಕಷ್ಟ? ಯಾವುದೋ ಒಂದು ಫಾಲ್ಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 2 ಕೈಗಳನ್ನ ತೊಳ್ಕೊಳ್ಳಿ. ನಲ್ಲಿಲಿ ಬೇಡ BBMP ನೀರೇ ಬಿಟ್ಟಿರೋದಿಲ್ಲ, ನಲ್ಲಿಗೆ ಹೋಗ್ಲೇಬೇಡಿ. ದೈವದತ್ತವಾದಂತಹ ಯಾವುದೋ ಒಂದು ವಾಟರ್ ಫಾಲ್ಸ್ ಅನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ, 2 ಕೈಗಳನ್ನ ಹೀಗೆ ತೊಳ್ಕೊಳ್ಳಿ. ಮುಗೀತು. ಆಮೇಲೆ ನೆಕ್ಸ್ಟ್ ಹಂತ ಪ್ರಾರ್ಥನೆ. ಇಲ್ಲಿ ಪ್ರಾರ್ಥನೆ ಅಂದ್ರೆ ಯಾವೇ ಈಶ್ವರ ಗಣಪತಿ ದೇವರಲ್ಲ, ನಾವು ಮಾಡ್ತಾ ಇರೋದು ಇಲ್ಲಿ ವಿಶ್ವಶಕ್ತಿಯನ್ನ ನಾವು ಕೇಳ್ಕೊತಾ ಇದ್ದೀವಿ. ಹಾಗಾಗಿ ಪ್ರಾರ್ಥನೆ ಮಾಡಬೇಕಾಗಿದ್ದು ಪ್ರತಿಯೊಬ್ಬರು ಕೂಡ ಗಮನವಿಟ್ಟು ಕೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಇದನ್ನೆಲ್ಲ ಮಿಸ್ ಮಾಡ್ಕೋತೀರಾ ನೀವು. ನಾವು ಪ್ರಾರ್ಥನೆ ಮಾಡಬೇಕಾಗಿದ್ದು ಮೊದಲು ನಮಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು ಮೊದಲು, ಆ ನಂತರ ನಮ್ಮ ಭೂಲೋಕದಲ್ಲಿರುವಂತಹ ಎಲ್ಲ ಹಿರಿಯರುಗಳು. ಒಬ್ಬೊಬ್ಬರದ ಹೆಸರೇನು ಹೇಳಬೇಕಾಗಿಲ್ಲ. ಮಾನಸಿಕವಾಗಿ ನಮ್ಮ ತಂದೆ ತಾಯಿಗಳಿಗೆ ಒಂದು ಕೃತಜ್ಞತೆಯನ್ನು ತಲುಪ್ತಾ ಇದ್ದೀವಿ. ನೆಕ್ಸ್ಟ್ ನಮ್ಮ ಆಧ್ಯಾತ್ಮಿಕ ಗುರುಗಳಿಗೆ ಭೂಲೋಕದಲ್ಲಿರುವಂಥದ್ದು, ಜೊತೆಗೆ ಕಾಲವಾಗಿರುವಂತಹ ದೊಡ್ಡ ಹಿರಿಯ ಆತ್ಮಗಳು, ತುಂಬಾ ಪವಿತ್ರ ಆತ್ಮಗಳಿಗೆ ನಮಸ್ಕಾರ ಮಾಡಿ, ಕೊನೆಗೆ ಆ ವಿಶ್ವಶಕ್ತಿಗೆ ನಮಸ್ಕಾರ ಮಾಡಿ ಸಾಕು. ಇದು ಪ್ರಾರ್ಥನೆ. ಶುಕ್ಲಂ ಬರದರಂ ಅಲ್ಲ ಇದಕ್ಕೆ ಬೇಕಾಗಿರೋದು. ಯಾಕಂದ್ರೆ ನಾವು ವಿಶ್ವಶಕ್ತಿಯನ್ನು ಆವಾಹನೆ ಮಾಡ್ಕೋತಾ ಇದ್ವಿ. ಹೇಗೆ ಹಂತವಾಗಿ ನೀವು ಮಾಡ್ತೀರಾ ತಂದೆ ತಾಯಿಗಳಿಗೆ, ನೆಕ್ಸ್ಟ್ ನಮ್ಮ ಸುತ್ತಲೂ ಇರುವಂತಹ ಗುರು ಹಿರಿಯರಿಗೆ, ನಂತರ ಮೇಲೆ ಕಾಲವಾಗಿರುವಂತಹ ಗುರು ಹಿರಿಯರುಗಳಿಗೆ, ಆ ನಂತರ ಆ ವಿಶ್ವಶಕ್ತಿಗೆ ನಮಸ್ಕಾರವನ್ನ ಮಾಡ್ತೀರಾ. ಅದು ಪ್ರಾರ್ಥನೆ. ಅಲ್ಲಿಗೆ 3/4 ಹಂತವನ್ನ ನೀವು ತಲುಪಿದ್ರಿ. ಆಮೇಲೆ ಪಕ್ಕದಲ್ಲಿ ಒಂದು ಲೋಟದಲ್ಲಿ ಬೆಚ್ಚಗಿರುವಂತಹ ಶುದ್ಧವಾಗಿರುವಂತಹ ನೀರಿಟ್ಕೊಳ್ಳಿ. ಸಾಮಾನ್ಯವಾಗಿ ತುಂಬಾ ಕೋಲ್ಡ್ ಆಗಿರುವಂತಹ ನೀರು ಬೇಡ. ಯಾಕಂದ್ರೆ ನಮಗೇ ಗೊತ್ತಿಲ್ಲದೆ ಇದ್ದಂಗೆ ಒಳಗಡೆ ಎನರ್ಜಿ ಡ್ರೈನ್ ಔಟ್ ಆಗ್ತಾ ಇರುತ್ತೆ. ನಮಗೆ 3ನೇ ಹಂತ ಬಂದಾಗ ಯಾತಕ್ಕೋಸ್ಕರ ನೀರು ಅಂತಂದ್ರೆ, ನಮ್ಮ ದೇಹದಲ್ಲಿ ಇರೋದೇ 75 ಭಾಗ ನೀರು. ಹಾಗೆ ಭೂಮಂಡಲದಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೋ ಅದೇ ರೀತಿ ನಮ್ಮ ದೇಹದಲ್ಲೂ ಕೂಡ ನೀರಿರುತ್ತೆ.
ಯಾವುದೇ ಎನರ್ಜಿ ನಮ್ಮ ದೇಹದಲ್ಲಿ ಫ್ಲೋ ಆಗಬೇಕು ಅಂತಂದ್ರೆ ನೀರಿನ ಅವಶ್ಯಕತೆ ತುಂಬಾ ಇದೆ. ಮೆಡಿಟೇಷನ್ ಇರ್ಬೋದು, ಯಾವುದೇ ಇರಲಿ. ಹಾಗಾಗಿ ಪ್ರಾರಂಭದಲ್ಲಿ ಒಂದು ಸ್ವಲ್ಪ ನೀರನ್ನ ಕೊಡು. ನಾಲ್ಗೆ ಒದ್ದೆ ಆದ್ರೆ ಸಾಕು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಟಂಗಲ್ಲಿ ಎಲ್ಲ ರೀತಿಯ ಅಂಗಾಂಗಗಳನ್ನು ಕೂಡ ನೀವು ಟ್ರೀಟ್ ಮಾಡೋದನ್ನ ಕಲ್ತಿರ್ತೀರ. ಹಾಗಾಗಿ ನೀರು ಕುಡಿದಾಗ ಎಲ್ಲ ಅಂಗಾಂಗಗಳು ಕೂಡ ಒದ್ದೆ ಆಗಿ ಸಾಫ್ಟ್ ಆಗುತ್ತೆ. ಪ್ರಾರ್ಥನೆ ಆಯ್ತು, ವಾಯ್ ಟಂಗ್ ಎಲ್ಲ ಒದ್ದೆ ಆಯ್ತು ಅಂದ್ಮೇಲೆ ಇಡೀ ದೇಹ ಈಗ ಡಿಹೈಡ್ರೇಟ್ ಆಗೋದಿಲ್ಲ. ಈಗ ನೆಕ್ಸ್ಟ್ ಏನ್ ಮಾಡಬೇಕು? ನೀರು ಕುಡಿದಾಯ್ತು, ಕಣ್ಣು ಮುಚ್ಕೊಂಡು ಕೂತ್ಕೊಂಡು ತಿರ್ಗಾ ಎರಡೂ ಕೈಗಳನ್ನ ರಬ್ ಮಾಡಿ ತಲೆಯಿಂದ ಕಾಲಿನವರೆಗೆ 24 ಬಿಂದುಗಳಿದೆ, ಕೇಂದ್ರ ಬಿಂದುಗಳು, ಅಲ್ಲಿ ಇಟ್ಕೊಂಡು ತೋರಿಸ್ಬೇಕು. ನಾ ತಿರ್ಗಾ ನಿಮ್ಗೆ ಹೇಳ್ತೀನಿ. ಝೂಮ್ ಅಲ್ಲಿ ನಾವು ಎದ್ದು ನಿಂತ್ಕೊಂಡು ಕೂತ್ಕೊಂಡು ತೋರ್ಸಕ್ ಆಗದೆ ಇರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಗ್ರೂಪ್ ನಲ್ಲಿ 24 ಚಿತ್ರಗಳನ್ನ ಶೇರ್ ಮಾಡಿದ್ದೀನಿ. ದಯಾನಂದ್ ಕಳಿಸ್ಕೊಟ್ಟಿದ್ದಾರೆ ಅಥವಾ ಕಳಿಸ್ಕೊಡ್ತಾರೆ ನಿಮ್ಗೆ. ಅದನ್ನ ನೋಡಿ, ಹೀಗೆ ಎರಡು ಕೈಗಳನ್ನ ರಬ್ ಮಾಡಿ ಫಸ್ಟ್ ಕಿವಿ ಮೇಲೆ ಹೀಗೆ ಇಟ್ಕೊಳ್ಳಿ, ಆಮೇಲೆ ಕತ್ ಮೇಲೆ ಇಟ್ಕೊಳ್ಳಿ. ಹೀಗೆ ಹೀಗೆ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಎರಡೂ ಕೈಗಳನ್ನ ಇಟ್ಕೋಬೇಕು. ಈಗ ಪುಸ್ತಕದಿಂದ ಓದೋದಕ್ಕೂ ಝೂಮಲ್ಲಿ ನೋಡೋದಕ್ಕೂ ಗುರುಗಳಿಂದ ಕಲಿಯೋಕೆ ವ್ಯತ್ಯಾಸ ಏನು ಅಂತಂದ್ರೆ, ಈಗ ನೋಡಿ ಎರಡು ಕೈ ಮೇಲೆ ಹೀಗೆ ಇಟ್ಕೊಳ್ಳಿ ಅಂತ ಹೇಳಿದೆ. ನೆಕ್ಸ್ಟ್ ಕತ್ತಿನ ಹತ್ರ ಇಟ್ಕೊಳ್ಳಿ ಅಂದೆ. ಎರಡು ಕೈ ತೆಗೆದುಬಿಟ್ಟು ಕತ್ತ ಹತ್ರ ಇಟ್ಕೋಬಾರ್ದು. ಒಂದು ಕೈ ಕಾಂಟ್ಯಾಕ್ಟ್ ಅಲ್ಲೇ ಇರಬೇಕು. ಒಂದು ಕೈನ ಫಸ್ಟ್ ತೆಗೆದು ಆಮೇಲೆ ಇನ್ನೊಂದು ಕೈ ತೆಗಿಬೇಕು. ಇದು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ರೇಖಿ ಪ್ರವಹಿಸುವಾಗ ಈ ತಲೆ ಮೇಲೆ ಇಟ್ಕೊಂಡಿರ್ತೀರ, ತೆಗೆದ್ಬಿಟ್ಟು ಕೈ ಮೇಲೆ ಹೀಗೆ ಎರಡು ಕೈನಿಗೆ ಓಪನ್ ಮಾಡಲೇಬಾರ್ದು. ನಿಮ್ಮ ಕನೆಕ್ಷನ್ ಏನಿರುತ್ತಲ್ಲ, ಎಷ್ಟೋ ಸತಿ ಸುಮಾರು 10-20 ವರ್ಷಗಳಿಂದ ರೇಖಿ ಪ್ರಾಕ್ಟೀಸ್ ಮಾಡಿರ್ತಾರೆ, ಈ ಸಣ್ಣ ವಿಷಯನ ಮರ್ತ್ಬಿಟ್ಟಿರ್ತಾರೆ. ಹಾಗಾಗಿ ರಿಸಲ್ಟ್ಗಳು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಫಸ್ಟ್ ಒಂದು ಹೀಗೆ ಇಟ್ಕೊಂಡಿರ್ತೀರಾ ಅಥವಾ ಹೀಗೆ ಇಟ್ಕೊಂಡಿರ್ತೀರಾ. ನಾನು ಹಣೆಯ ಮೇಲೆ ಕೈ ತೆಗೆದು ಎದೆಯ ಮೇಲೆ ಇಟ್ಕೋಬೇಕು ಅಂದಾಗ ಕತ್ತಿನ ಹಿಂಭಾಗದ ಇರುವಂತಹ ಕೈ ಹಾಗೆ ಇರಬೇಕು. ಇದನ್ನು ತೆಗೆದು ಕೈ ಹೀಗೆ ಇಟ್ಕೋತೀನಿ. ಅದಾದ್ಮೇಲೆ ನೆಕ್ಸ್ಟ್ ಹೀಗೆ ತೆಗಿತೀನಿ. ಹೀಗೆ ಒಂದರ ನಂತರ ನಿಮ್ಮ ಕೈಗಳನ್ನ ಬದಲಾಯಿಸ್ತಾ ಹೋಗ್ಬೇಕು. ಗೊತ್ತಾಯ್ತಲ್ವ ಎಲ್ರಿಗೂ? ಒಟ್ಟಿಗೆ ಕೈ ತೆಗಿಬಾರ್ದು. ನಿಮ್ಮ ಅನುಮಾನ ಏನ್ ಬರುತ್ತೆ? ಆಯ್ತು, ಇಲ್ಲಿ ಇಟ್ಕೊಂಡೆ, ಇಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ರಿ. ಎಷ್ಟೊತ್ತು ಇಟ್ಕೋಬೇಕು? ಇದಕ್ಕೆ ಹಿಂದೆ ಕಾಲಕ್ರಮದಲ್ಲಿ ಪ್ರತಿಯೊಂದು ಕೂಡ ಯುಗಾಂತರದಲ್ಲಿ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ. ಶಾಸ್ತ್ರೋಕ್ತವಾಗಿ ಹೇಳಬೇಕು ಅಂತಂದ್ರೆ 2 ಗಂಟೆಗಳ ಕಾಲ ತಗೊಳುತ್ತೆ 24 ಪಾಯಿಂಟ್ಗಳನ್ನ ಮಾಡಕ್ಕೆ. ಹಿಂದೆ ಮಿಕಾಯೋ ಉಸಾಯಿ ಪ್ರಾಕ್ಟೀಸ್ ಮಾಡಿದಂತಹ ಸಂದರ್ಭದಲ್ಲಿ. ಆದರೆ ಇಂದಿನ ವೇಗವರ್ಧಕ ದಿನಗಳಲ್ಲಿ ಯಾರಿಗೂ ಅಷ್ಟೊಂದು ಟೈಮ್ ಇರಲ್ಲ. 2 ಗಂಟೆ ಅದಕ್ಕೆ ಮಾಡ್ತಾ ಕೂತ್ಕೊಂಡ್ರೆ ಬೇರೆ ಯಾರು ಪ್ರಾಕ್ಟೀಸೇ ಮಾಡೋದಿಲ್ಲ, ಬಿಟ್ಬಿಡ್ತಾರೆ. ಹಾಗಾಗಿ ಭೂಮಂಡಲದ ಚಲನವಲನಗಳ ಸ್ಪೀಡು ಎಲ್ಲವನ್ನು ಲೆಕ್ಕ ಹಾಕಿ ಇವಾಗ ಫಾಸ್ಟ್ ಆಗಿ ಮಾಡಬಹುದು. ಕೇವಲ 2 ನಿಮಿಷ ತಗೊಳ್ಳಿ ಸಾಕು. ಯೋಚನೆನೇ ಮಾಡಬೇಡಿ. 2 ನಿಮಿಷ ಹೀಗೆ ಇಟ್ಕೊಳ್ಳಿ. ಗಡಿಯಾರದಲ್ಲಿ ನೋಡ್ಕೊಳ್ಳಿ, ಕಣ್ಬಿಟ್ಟು ನೋಡ್ಕೊಳ್ಳಿ. ಮಾಡುವಾಗ ಕಣ್ಣು ಮುಚ್ಕೊಂಡಿರ್ಬೇಕು. ಟೈಮ್ ಬೇಕಾದ್ರೆ ಕಣ್ಬಿಟ್ಟು ನೋಡ್ಕೊಳ್ಳಿ. ಅದಾದ ನಂತರ ಕತ್ತತ್ರ ಇಟ್ಕೋತೀನಿ, ಇಲ್ಲಿ ಅಲ್ಲಿ 2 ನಿಮಿಷ ಇಟ್ಕೊಳ್ಳಿ. ಆಮೇಲೆ ಆ ಕೈ ಇಲ್ಲಿ ಬನ್ನಿ. ಹೀಗೆ ಕತ್ತು, ಬೆನ್ನು, ಮಂಡಿ, ಹೀಗೆ ಪ್ರತಿಯೊಂದು ಕೂಡ ನಾನು ಒಂದು ಚಾರ್ಟ್ ಅನ್ನೇ ನಾನು ನಿಮ್ಗೆ ಅದನ್ನ ಕಳಿಸ್ಕೊಟ್ಟಿದ್ದೇನೆ. ಪ್ರತಿಯೊಬ್ಬರು ಕೂಡ ಇದೆ. ಅದರಲ್ಲಿ 24 ಬಿಂದುಗಳಿದೆ. ಬಹಳ ಸುಲಭ, ಕಷ್ಟ ಏನಿಲ್ಲ ಇದರಲ್ಲಿ. ಅಂದ್ರೆ ಮೊದಲಿಂದ ಹೇಳಬೇಕು ಅಂತಂದ್ರೆ, ಮೊದ್ಲೇನ್ ಮಾಡಿರ್ತೀರ? ಉಪ್ಪು ನೀರಲ್ಲಿ ಸ್ನಾನವನ್ನ ಮಾಡಿರ್ತೀರ. ಕಿವಿಯನ್ನ ಚೆನ್ನಾಗಿ ಉಜ್ಜಿದಾಗ ಇಡೀ ದೇಹ ವಾರಮ್ ಅಪ್ ಆಗುತ್ತೆ. ಆ ನಂತರ ಕಾಲ್ಪನಿಕವಾಗಿ ಹರಿಯುವ ನೀರಲ್ಲಿ ಕೈಗಳನ್ನ ತೊಳ್ಕೊತಾ ಇದ್ದೀರಾ. ಪ್ರಾರ್ಥನೆಯನ್ನ ಮಾಡ್ತೀರಾ. ಪ್ರಾರ್ಥನೆ ಮಾಡುವಾಗ ದೇವರು ಮಂತ್ರ ತಂತ್ರಗಳು ಬೇಕಾಗಿಲ್ಲ. ನಾವು ಮಾಡ್ತಾ ಇರೋದು ಪ್ರಕೃತಿಯಲ್ಲಿರುವಂತಹ ಆ ವಿಶ್ವಶಕ್ತಿಗೆ, ನಮ್ಮ ತಂದೆ ತಾಯಿಗಳಿಗೆ, ಹಿರಿಯರಿಗೆ, ಭೂಲೋಕದಲ್ಲಿರುವಂತಹ ಎಲ್ಲ ಗುರುಗಳಿಗೆ, ಆಧ್ಯಾತ್ಮಿಕ ಗುರುಗಳಿಗೆ, ನಂತರ ಆ ಕಾಸ್ಮಿಕ್ ಎನರ್ಜಿ, ಆ ವಿಶ್ವಶಕ್ತಿಗೆ ನಮಸ್ಕಾರವನ್ನು ಮಾಡಿ ಮನಸ್ಸಲ್ಲಿ ಏನ್ ಪ್ರಾರ್ಥನೆ ಮಾಡ್ಕೋಬೇಕು? ನಾನೀಗ ನನ್ನ ದೇಹದ ಮೇಲೆ ಆ ವಿಶ್ವಶಕ್ತಿಯನ್ನ ಆವಾಹನೆ ಮಾಡ್ಕೋತಾ ಇದ್ದೀನಿ. ನನಗೆ ಕೃಪೆಯನ್ನ ತೋರು, ನನ್ನ ದೇಹದಲ್ಲಿ ನೀನು ಬಂದು ಹರಿ. ಯಾವಾಗ ನಾವು ಆ ಉದ್ದೇಶ ಇಟ್ಕೊಂಡು ನಾವು ಕೇಳ್ಕೊತೀವೋ ಖಂಡಿತ ಅದು ಬಂದೇ ಬರುತ್ತೆ. ಅದನ್ನ ಪ್ರಶ್ನೆ ಮಾಡ್ಲೇಬೇಕಾಗಿಲ್ಲ, ಕ್ವಶನ್ನೇ ಮಾಡ್ಬೇಕಾಗಿಲ್ಲ. ಅದ್ರ ಕೆಲಸ ಅದು ಮಾಡ್ತಾ ಇರುತ್ತೆ. ರೇಖಿ ಮಾಡ್ತಿರುವಾಗ ಸಪೋಸ್ ಯಾವುದೋ ಒಂದು ಮಗು ಓಡ್ ಬಂದ್ಬಿಟ್ಟು ತೊಡೆ ಮೇಲೆ ಕೂತ್ಕೊಳ್ಳುತ್ತೆ. ಡಿಸ್ಟರ್ಬ್ ತೆಗೆದ್ಬಿಡ್ಬಾರ್ದು, ಏನೂ ಆಗೋದಿಲ್ಲ. ನೀವು ಕೈ ಇಟ್ಕೊಂಡಿರ್ತೀರಲ್ವಾ, ನೀವು ಇವಾಗ ನನ್ನ ಬೆನ್ನ ಮೇಲೆ ಎನರ್ಜಿ ಇಟ್ಕೊಂಡಿರ್ತೀನಿ, ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ. ಯಾರೋ ಬಂದು ಡಿಸ್ಟರ್ಬ್ ಮಾಡಿದಾಗ ತಕ್ಷಣನೇ ಆಚೆ ಹೋಗೋ ನಾ ರೇಖಿ ಮಾಡಿ ಖಂಡಿತ ಬೈಬೇಡಿ, ಏನೂ ಆಗೋದಿಲ್ಲ. ರೇಖಿ ತಾನಾಗೆ ಹರಿತಾ ಹೋಗ್ತಾ ಇರ್ತೇವೆ ವಿನಃ ಬ್ರೇಕ್ ಆಗೋದಿಲ್ಲ. ನಾವು ಯಾವುದೋ ಒಂದು ಹಾಡು ಹೇಳ್ತಾ ಇರ್ತೀವಿ, ಅವ್ರು ಬಂದ ತಕ್ಷಣ ನನ್ನ ವಾಯ್ಸ್ ಡಿಸ್ಟರ್ಬ್ ಆಯ್ತು ಅಂತ ಬೈತೀವಲ್ಲ, ರೇಖಿ ಹಾಗಲ್ಲ. ಅದಕ್ಕೇನೆ ರೇಖಿಗೆ ಅಷ್ಟು ಪವಿತ್ರವಾದಂತಹ ಸ್ಥಾನವನ್ನು ಕೊಡ್ತಾ ಇರೋದು. ಒಂದ್ ಸಮಯ ನೀವು ಒಂದ್ ಕಣ್ಣ ನೋಡ್ಕೊಂಡು ಬೇಕಾದ್ರೆ ಟಿವಿ ನೋಡ್ಕೊಂಡೇನೋ ಮಾಡ್ತಾ ಇರ್ತೀರಾ, ಸ್ಟಿಲ್ ಇಟ್ ವರ್ಕ್ಸ್. ನಾಳೆ
ಮುಂದೆ ಕಲಿತಾ 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 ನೀವು 3ನೇ ರೇಖೆ ಆದ್ಮೇಲೆ ಕೂಡ ನಿಮ್ಗೆ ಅನುಕೂಲಕ್ಕೆ ಬರುತ್ತೆ. ಈ ಪ್ರಶ್ನೆ ನೀವು ಕೇಳಲೇಬಾರ ಮುಂದೆ. ನಾನು ಏನೋ ಮಾಡ್ತಾ ಇರ್ತೀನಿ, ಮನೆಗೆ ಯಾರೋ ಬಂದ್ರು, ಕಾಲಿಂಗ್ ಬೆಲ್ ಬಂತು, ಎದ್ದು ಹೋಗ್ಬಿಡ್ತೀರಿ. ಖಂಡಿತ ಮಾಡಿ, ಏನೇನು ಆಗೋದಿಲ್ಲ. ವಿಶ್ವಶಕ್ತಿ ಅಂದ್ರೆ ಅದು. ವಿಶ್ವಶಕ್ತಿ ನಮ್ಮ ಹೊರಗೂ ಕೂಡ ಇದೆ, ನಮ್ಮ ದೇಹದ ಒಳಗೆ ಕೂಡ ಇದೆ. ಹಾಗಾಗಿ ವಿಶ್ವಶಕ್ತಿಗೆ ಎಲ್ಲ ಗೊತ್ತಿರುತ್ತೆ. ಇನ್ನ ಡೀಪ್ ಆಗಿ ಹೋಗ್ತಾ ಹೋಗ್ತಾ ನಮ್ಮ ಫಿಲಾಸಫಿನಲ್ಲಿ ಅದ್ರ ಬಗ್ಗೆ ನೀವು ಸಾಕಷ್ಟು ತಿಳ್ಕೊಬಹುದು. ಇಂತಹ ಒಂದು ಪವಿತ್ರವಾದಂತಹ ರೇಖೆಯನ್ನ ದೇಹದ 24 ಭಾಗಗಳಲ್ಲಿ ಬೇರೆ ಬೇರೆ ಅಂಗಾಂಗಗಳು ಇಟ್ಕೊಳ್ಳಿ. ಇದನ್ನು ಇಷ್ಟು ಸತಿ ಮಾಡಬೇಕು. ಪ್ರಾರಂಭದಲ್ಲಿ ಬೆಳಗ್ಗೆ ಸಾಯಂಕಾಲ ಮಾಡಿ. ಒಂದು 21 ದಿನ ಮಾಡಬೇಕು. ಮಾಡಿದಾಗ ಅದರ ಹರಿವು ಗೊತ್ತಾಗತ್ತೆ. ನೀವು ಕೇಳ್ತೀರಾ 21 ದಿವಸ ಮಾಡು ಅಂತ ಹೇಳ್ತೀರಾ, ಬರೀ ರೇಖೆ ಒಂದೇ ಕಲ್ತಿರೋದು, 2 ಮತ್ತು 3 ಇನ್ನ ಕಲ್ತಿಲ್ಲ. ಆಮೇಲೆ ನಮ್ಗೆ ಟೈಮ್ ಇರೋದೇ ಇನ್ನು 5-6 ದಿವಸದಲ್ಲಿ 21 ದಿವಸ ಹೇಗೆ ಮಾಡಲಿ? ನೀವು ಕಲಿತಾ ಇರೋದು ಜ್ಞಾನ. ಇದು ವರ್ಕ್ಶಾಪ್ ಆಗಲಿ, ಗುರುಕುಲ ಅಲ್ಲ. ಗುರುಕುಲ ಆಗಿದ್ರೆ ಇವತ್ತು ಹೇಳ್ಕೊಟ್ಬಿಟ್ಟು 21 ದಿವಸ ಅಭ್ಯಾಸ ಮಾಡೋ, 22 ದಿವಸ ನೆಕ್ಸ್ಟ್ ಹೇಳ್ಕೊಡ್ತೀನಿ ಅಂತ ಹೇಳ್ತೀವಿ. ಇದು ಜ್ಞಾನ. ಯಾವುದೇ ಒಂದು ಜ್ಞಾನವನ್ನ ವಿಜ್ಞಾನವಾಗಬೇಕಾದ್ರೆ, ಸೈನ್ಸ್ ಆಗ್ಬೇಕಾದ್ರೆ ಫಸ್ಟ್ ವಿಷಯ ತಿಳ್ಕೋಬೇಕು. ನೀವು ಮಾಡ್ತಾ ಇರೋದು ಬರೀ ಜ್ಞಾನ ಇದು. ಹಾಗಾಗಿ ನಿಮಗೇನಯ್ಯ ಆ ವಾಟರ್ ಕೊಡುವಾಗಲೇ ನಾನು ನಿಮ್ಮ ಎಲ್ಲರ ಬ್ರೈನ್ ಆಕ್ಟಿವೇಟ್ ಮಾಡಿದ್ದೀನಿ. ಖಂಡಿತ ಬೇಕು ನೀವು ಟೆಸ್ಟ್ ಮಾಡಿ. ಇವಾಗ ಇನ್ನೊಂದ್ಸತಿ ಕೈ ರಬ್ ಮಾಡಿ. ಎಲ್ಲರಿಗೂ ಮೊದಲಿಗಿಂತ ಎಷ್ಟು ಬಿಸಿಯಾಗಿ ಕಾಣುತ್ತೆ ನೋಡಿ. ಇವಾಗ ಯು ಕ್ಯಾನ್ ಫೀಲ್ ಯುವರ್ ಸೆಲ್ಫ್. ನಿಮ್ಗೆ ಗೊತ್ತಾಗುತ್ತೆ. ಜೋರ ಬಿಸಿ ಮಾಡ್ಬಿಟ್ಟು ಮೊದಲು ಚಕ್ರಾಕಾರವಾಗಿ ಮಾಡ್ಕೊಳ್ಳಿ. ಈ ಸತಿ ನೋಡಿ, ಮೊದಲಿಗೂ ಈಗ ವ್ಯತ್ಯಾಸ ನೋಡಿ. ಈಗ ಮೊದಲು ಹಿಂದೆ ಮುಂದೆ ಏನೇನೋ ಮಾಡ್ತಾ ಇದ್ರಿ, ವೆರಿ ಸಿಂಪಲ್. ಜೋರ ಉಜ್ಬಿಟ್ಟು ಚಕ್ರಾಕಾರವಾಗಿ ಸುಮ್ಮನೆ ಹಿಂಗೆ ಮಾಡಿ ಸಾಕಷ್ಟೇ. ಎಷ್ಟು ಒಂದು ಅರ್ಧ ಇಂಚು ದೂರ ಇರಲಿ ಸಾಕು. ಹೌದಲ್ವಾ? ಫೀಲ್ ಆಗ್ತಾ ಇದೆ ಅಲ್ವಾ? ಮೊದಲು ಈಗ ಎಷ್ಟು ವ್ಯತ್ಯಾಸ ಕಾಣಿಸ್ತಾ ಇದೆ ನಿಮ್ಗೆ. ಲಾಟ್ ಆಫ್ ಚೇಂಜಸ್. ಅದನ್ನೇ ಹೇಳೋದು ರೇಖೆಯ ಅಷ್ಟು ಮಹಿಮೆ ಅಂತ ಬಿಟ್ಟು. ಅದು ನಾವೇನು ಕಂಡುಹಿಡಿರೋದಲ್ಲ, ದೇವರೇ ಮಾಡಿರುವಂತಹ ವಿದ್ಯೆ ಇದು. ಹಾಗಾಗಿ ಯು ಆರ್ ಆಲ್ ಲಕ್ಕಿ ಎನಫ್ ಟು ಲರ್ನ್ ದಿಸ್ ಆನ್ ದಿಸ್ ಆಸ್ಪಿಷಿಯಸ್ ಡೇ. ಆಯ್ತು. ಇದಕ್ಕೆ ಇವತ್ತಿಂದ ಯಾರ ಹತ್ರ ಮಾತಾಡುವಾಗ ರೇಖೆ ಹರಿತಾ ಇದೆ, ರೇಖೆ ಹೋಗ್ತಾ ಇದೆ, ಆ ಪದಗಳನ್ನ ಉಪಯೋಗಿಸಬಾರ್ದು. ಆ ಉಂಟಾಗುವಂತಹ ಬಿಸಿಗೆ ರೇಖಿ ಅಂತ ಹೇಳ್ತೀರ. ಹಾಗೇನೆ ನೀವೆಲ್ಲ ಇವತ್ತಿಂದ ರೇಖಿ ಚಾನೆಲ್ಗಳು, ರೇಖಿವೆಯ ಒಂದು ಕಾಲುವೆ. ನಾವು ಹುಟ್ಟಿಸ್ತಾ ಇರೋದಲ್ಲ ಹೀಟನ್ನ. ಆ ವಿಶ್ವಶಕ್ತಿ ನಿಮ್ಮ ದೇಹದಲ್ಲಿ ಎಂಟರ್ ಆಗಿ ನಿಮ್ಮ ಕೈನ ಮುಖಾಂತರ ಹೊರಗಡೆ ಬರ್ತಾ ಇದೆಯಲ್ಲ. ಹಾಗಾಗಿ ನೀವೆಲ್ಲ ರೇಖಿ ಚಾನೆಲ್ಗಳು ಇವತ್ತಿಂದ. ಹಿಂದೆ ಕಲ್ತಿರ್ಬೋದು, ಹೊಸದಾಗಿ ಸೇರಿರ್ಬೋದು, ತಮ್ಮ ಮುಂದೆ ಕಲಿಬಹುದು. ಆ ಕಲಿತವರೆಲ್ಲರಿಗೂ ಕೂಡ ರೇಖಿ ಚಾನೆಲ್ಗಳಾಗ್ತಾ ಇದ್ದೀರಾ 100 ಜನ. ಈಗ ರೇಖಿ ಚಾನೆಲ್ಗಳ ಕೆಲಸ ಏನು ಅಂತಂದ್ರೆ, ನಾನು ನಿಂಗೆ ಹುಷಾರಿಲ್ವಾ, ನಾನು ನಿಂಗೆ ರೇಖಿ ಕೊಡ್ತೀನಿ ಅಂತ ಹೇಳ್ತೀರಲ್ಲ, ಆ ಪದಗಳನ್ನು ಉಪಯೋಗಿಸಬಾರ್ದು. ನಾನು ಒಬ್ಬ ಚಾನೆಲ್, ರೇಖಿನ ನಾನು ನಿನಗೆ ಫ್ಲೋ ಮಾಡ್ತೀನಿ ಅಂದ್ರೆ ಮೇಲಿಂದ ಬರುವಂತಹ ಎನರ್ಜಿಯನ್ನ ರಿಸೀವ್ ಮಾಡಿ ನನ್ನ ಕೈಯಿಂದ ನಿನಗೆ ಫ್ಲೋ ಮಾಡ್ತೀವಿ. ನಾವೊಂದು ಮೀಡಿಯಾ ಅಷ್ಟೇನೆ ಮಧ್ಯದಲ್ಲಿ, ಬೇರೆ ಇನ್ನೇನೂ ಅಲ್ಲ. ಹಾಗೆ ಅನ್ಕೊಂಡಾಗ ನಿಮ್ಮಲ್ಲಿರುವಂತಹ ಎನರ್ಜಿ ಹಾಳಾಗೋಲ್ಲ. ಎಷ್ಟೋ ಒಂದು ಅಪವಾದ ಇದೆ, ನಾ ರೇಖಿ ಎನರ್ಜಿ ಕೊಟ್ಬಿಟ್ಟು ನಂಗೆ ನೆಗಡಿ ಬಂದ್ಬಿಡ್ತು. ಅವೆಲ್ಲ ಸುಳ್ಳು ಸ್ನೇಹಿತರೆ, ಸದ್ಯ ಅಲ್ಲ. ಯಾಕಂದ್ರೆ ನಾವು 40 ವರ್ಷಗಳಿಂದ ಮಾಡ್ತಾರಿಂದ ಗೊತ್ತಿದೆ ನಮಗೆ. ಯಾವಾಗ ನಿಮ್ಮ ಮನಸ್ಸಿನಲ್ಲಿ ನಾನು ರೇಖಿ ಕೊಡ್ತಾ ಇದ್ದೀನಿ, ನಾನು ಎನರ್ಜಿ ಕೊಡ್ತಾ ಇದ್ದೀನಿ, ನಾನು ಅವರ ಆರೋಗ್ಯವನ್ನು ಸುಧಾರಿಸ್ತಾ ಇದ್ದೀನಿ ಅಂದಾಗ ನಿಮಗೆ ಗೊತ್ತಿಲ್ಲದಿದ್ದಂಗೆ ನಿಮಗೆ ಸುಸ್ತು ತೊಂದರೆಗಳಾಗತ್ತೆ. ನೀವು ನಾನು ಅನ್ನೋ ಪದಗಳನ್ನು ಉಪಯೋಗಿಸ್ಬೇಡಿ. ನಾನು ವಿಶ್ವಶಕ್ತಿಯನ್ನ ಫ್ಲೋ ಮಾಡ್ತಾ ಇದ್ದೀನಿ ಅಷ್ಟು ಅನ್ಕೊಳ್ಳಿ. ನಾವು ಜಸ್ಟ್ ಅದರಿಂದ ನಿಮಗೆ ಇನ್ನ ಲಾಭ, ನಷ್ಟವಾಗೋದಿಲ್ಲ. ಆ ಎನರ್ಜಿ ನಿಮ್ಮ ಮುಖಾಂತರ ಬಂದು ಕಾನ್ಸಂಟ್ರೇಟ್ ಆಗಿ ಮತ್ತೊಂದು ವ್ಯಕ್ತಿಗೆ ಹರಿಯುತ್ತಲ್ವಾ, ಆ ಒಂದು ಹರಿವಲ್ಲಿ ನಿಮಗೂ ಕೂಡ ಸಣ್ಣ ಪುಟ್ಟ ತೊಂದರೆಗಳಿದ್ರೆ ನಿವಾರಣೆ ಆಗ್ಬಿಡುತ್ತೆ. ನಮ್ಮ ಕನ್ನಡ ಗಾದೆ ಹೇಳ್ತೀವಿ, ಸಕ್ಕರೆ ಮೂಟೆ ಮೇಲೆ ಬಿದ್ದರೆ ಬಾಯಿಗೆ ಸ್ವಲ್ಪನಾದ್ರು ಸಕ್ಕರೆ ಅಂಟ್ಕೊಳ್ಳುತ್ತೆ ಅಂತ ಅಲ್ವಾ. ಹಾಗೇನೆ ನಾವು ಇನ್ನೊಬ್ಬರಿಗೆ ರೇಖೆ ಕೊಟ್ಟಾಗ ಟ್ರೀಟ್ಮೆಂಟ್ ಅಂತನಾದ್ರು ಕೊಡಿ. ನಾನು ನಿಮ್ಗೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ನನಗೆ ಏನು ಲಾಭ ಆಯ್ತು ಈಗ ಅಂದ್ರೆ, ನಿಮ್ಗೆ ಹೇಳ್ಕೊಡ್ತಿರೋ ನಾನು ಕೂಡ ಸ್ನಾನ ಮಾಡಿದೆ, ನಾನು ಕಿವಿಗಳನ್ನ ಉಜ್ಜಿಕೊಂಡೆ, ನಾನು ಕೈಯಲ್ಲಿ ಈಗ ಚಕ್ರವನ್ನ ಮೂವ್ ಮಾಡಿದೆ, ನನ್ನ ದೇಹ ಕೂಡ ಈಗ ವಾರಮಪ್ಪ ಆಯ್ತು, ನನ್ನಲ್ಲೂ ಕೂಡ ರೇಖಿ ಶಕ್ತಿ ಪ್ರವಹಿಸ್ತಾ ಇದೆ, ನಾನು ಎನರ್ಜೆಟಿಕ್ ಆಗಿದ್ದೀನಿ. ಇದೇ ಅನುಭವ ನಿಮ್ಗೂ ಕೂಡ ಆಗತ್ತೆ. ಇದು ರೇಖೀಯ. ಇವತ್ತಿಂದ ನೀವು ರೇಖಿ ಚಾನೆಲ್ಗಳಾದ್ರಿ. ಇದಕ್ಕೆ ಸ್ವಚಿಕಿತ್ಸೆ ಅಂತ ಹೇಳ್ತಾರೆ. ಮೊದಲು ನೀವೇ ಮಾಡ್ಕೊಳ್ಳುವಂಥದ್ದು. 2 ನಿಮಿಷ ಒಂದೊಂದು ಜಾಗದಲ್ಲಿ ನಿಮ್ಮ ಹಸ್ತಗಳನ್ನ ಇಟ್ಕೊಂಡಾಗ 24 ಪಾಯಿಂಟ್ಗಳಿರುತ್ತೆ. 24 × 2 ನಿಮಿಷ 1.25 ಗಂಟೆ ಆಗತ್ತೆ. ಒಂದೇ ಸತಿ ಮಾಡೋಕ್ಕಾಗದೇ ಇದ್ದಾಗ 2 ಸ್ಟ್ರೆಚ್ ಅಲ್ಲಿ ಸಮಯವನ್ನ ಹೊಂದಾಣಿಕೆ ಕೂಡ ಮಾಡ್ಬೋದು ನೀವು. ಅಂತ ಪ್ರಾಕ್ಟೀಸ್ ಮಾಡಲೇಬೇಕು. ಒಂದು ಫಸ್ಟ್ 21 ದಿವಸ ಮಾಡ್ಕೊಳ್ಳಿ. ಆಯ್ತು, ಮಾಡ್ತಾ ಇದ್ದೀನಿ. ಅವಾಗ ಏನು ಅನುಕೂಲ ಆಗುತ್ತೆ ಅಂದ್ರೆ, ಅದನ್ನ ನೀವೇ ನಂಗೆ ನಾಳೆ ಕ್ಲಾಸಲ್ಲಿ ಹೇಳಬೇಕು. ಮಾಡಿದವ್ರಿಗೆ ಮಾತ್ರ ಗೊತ್ತಾಗಿರುತ್ತೆ ವಿನಃ
ಅಯ್ಯೋ ತಿಂದವ್ರಿಗೆ ಹಣ್ಣಿನ ರುಚಿ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಇವತ್ತಿಂದಾನೇ ಪ್ರಾಕ್ಟೀಸ್ ಮಾಡಿ. ನಿಮ್ಗೆಲ್ರಿಗೂ ಕೂಡ ನಿಮ್ಮ ಗ್ರೂಪಲ್ಲಿ 2 ಪೇಜಿನ ಒಂದು ಇಮೇಜನ್ನ ದಯಾನಂದ್ ಅವ್ರು ಶೇರ್ ಮಾಡಿದ್ದಾರೆ, ನಾನು ಆವಾರ ಕಳಿಸ್ಕೊಟ್ಟಿದ್ದೀನಿ. ಜಸ್ಟ್ ಆ ಫೋಟೋ ನೋಡ್ಕೊಂಡು ಬೇಕಾದ ಒಂದು ಪ್ರಿಂಟ್ಔಟ್ ಕೂಡ ತೆಗೆದಿಟ್ಕೊಂಡ್ಬಿಡಿ. ಅದನ್ನ ನೋಡ್ಕೊಂಡು ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಫೋನ್ ಮಾಡಿ ಕೇಳ್ಬೋದು. ಇಲ್ಲಿ ರೇಖಿನಲ್ಲಿ ಜ್ಞಾಪಕ ಇಟ್ಕೋಬೇಕಾಗಿರೋದು ಏನು ಅಂತಂದ್ರೆ, ರೇಖಿ ಯಾರೋ ಡಿಸ್ಟರ್ಬ್ ಮಾಡಿದ್ರು ಅಂದ್ಬಿಟ್ಟು ತನ್ನ ಹರಿವನ್ನು ನಿಲ್ಲಿಸೋದಿಲ್ಲ. ಯಾವ ಉದ್ದೇಶದಿಂದ ನೀವು ಮಾಡ್ತಿರೋ ರೇಖಿ ಫ್ಲೋ ಆಗಿದ್ರೆ ಅದು ಖಂಡಿತ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಈ ಒಂದು ಪ್ರೋಸೆಸ್ ಅಲ್ಲಿ ನಿಮ್ಮ ಮನಸ್ಸು, ದೇಹ ಮತ್ತು ಆತ್ಮ 3 ಕೂಡ ಪರಿಶುದ್ಧವಾಗ್ತಾ ಹೋಗ್ತಾ ಇರುತ್ತೆ. ರಿಯಲ್ ಆಗಿ 21 ದಿವಸ ಮಾಡಿದ್ದಕ್ಕೇನೆ ಮಿಕಾಯೋ ಉಸಾಯಿಗೆ ಬೇರೆ ಬೇರೆ ಚಿಹ್ನೆಗಳೆಲ್ಲ ಕಂಡು ಅಂತಂದ್ರೆ ನಿಮ್ಗೆ ಯಾಕೆ ಕಾಣಬಾರದು? ಖಂಡಿತ ಸಾಧ್ಯ ಇದೆ. ಹಾಗಾಗಿ ಗಮನ ಬಿಟ್ಟು ಪ್ರಾಂಪ್ಟ್ ಆಗಿ ನಿಮ್ಮ ಒಂದು ಸಂದರ್ಭ ತೊಗೊಳ್ಳಿ. ಇವಾಗ ಸಾಮಾನ್ಯ ಬೆಳಗ್ಗೆ ಎಲ್ಲ ಕೆಲಸ ಇರುತ್ತಾ, ನೈಟ್ ಇಡೀ ರಾತ್ರಿ ನಿಮಗೆ ಸೇರಿದ್ದು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ 1.5 ಗಂಟೆ ಅದಕ್ಕೆ ಸ್ಪೇರ್ ಮಾಡಿ. ಆಸಕ್ತಿ ಇದ್ದವರು ಸುಮ್ಮನೆ ಜ್ಞಾನಕ್ಕೋಸ್ಕರ ತಿಳ್ಕೊಳ್ಳೋ ನಿಮ್ಮ ಇಷ್ಟ, ಅದ್ರ ಬಗ್ಗೆ ನಾನು ಏನು ಹೇಳಲ್ಲ. ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ, ನೀವು ಕೂಡ ಒಂದು ನಾಳೆ ಒಂದು 1000 ಜನಕ್ಕೆ ಈ ವಿದ್ಯೆಗಳನ್ನ ಹೇಳ್ಕೊಡ್ಬೋದು. ಯಾವಾಗ ನೀವು ದೃಢವಾಗಿ 2 ಕಾಲ ಮೇಲೆ ನಿಂತಿರೋ ಇನ್ನೊಬ್ಬರಿಗೆ ಸಹಾಯ ಹಸ್ತವನ್ನ ಚಾಚಬಹುದು, ಹೌದಲ್ವಾ? ಹಾಗಾಗಿ ಇವತ್ತಿನ ರೇಖಿ 1 ಇಷ್ಟು ಹೇಳ್ತಾ ಇದ್ದೀನಿ. ಇದು ರೇಖಿ 1. ನಿಮ್ಮ ಒಂದು ನೆನಪಿಗೋಸ್ಕರ ಮತ್ತೆ ಹೇಳ್ತಾ ಇದ್ದೀನಿ. ಮಿಕ್ಕಿದ್ದೆಲ್ಲ ವಿಷಯಗಳು ಪುಸ್ತಕದಲ್ಲಿ ಸಿಗುತ್ತೆ ನಿಮ್ಗೆ. ಪುಸ್ತಕದಲ್ಲಿ ಸಿಗದೇ ಇರುವಂತಹ ವಿಷಯಗಳನ್ನ ಹೇಳ್ತಾ ಇದ್ದೀನಿ. ರೇಖಿ ಕೂತ್ಕೊಂಡಾಗ ಒಂದು ರೂಮಲ್ಲಿ ಕೂತ್ಕೊಳ್ತಾ ಇದ್ದೀರಾ. 2 ಕೈಗಳನ್ನ ಜೋಡಿಸ್ಕೊಂಡು ಮಾನಸಿಕವಾಗಿ ಉಪ್ಪು ನೀರಿನ ಸ್ನಾನವನ್ನ ಮಾಡ್ತಾ ಇದ್ದೀರಾ. ಉಪ್ಪು ನೀರಿನ ಸ್ನಾನ ಮಾಡಿದ ಎಲ್ಲ 1 ನಿಮಿಷ ಅರ್ಧ ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಮನಸ್ನಾನ ಮಾಡೋದಲ್ವಾ, ಹೆಚ್ಚಿಗೆ ಏನು ಟೈಮ್ ತಗೊಳ್ಳೋದಿಲ್ಲ. ಉಪ್ಪು ನೀರಿನ ಸ್ನಾನ ಆದ್ಮೇಲೆ 2 ಕೈಗಳನ್ನ ನೀರಲ್ಲಿ ತೊಳ್ಕೋಬೇಕು. ಮಾನಸಿಕವಾಗಿ ನೀರು ಬರ್ತಾ ಇದೆ ಅಂತ ಅನ್ಕೊಂಡು ಕೈಗಳನ್ನ ತೊಳ್ಕೊತೀರಾ. 2 ಕಿವಿಗಳನ್ನ ಉಜ್ಜಿಕೊಂಡಾಗ ಇಡೀ ದೇಹ ವಾರಮ್ ಅಪ್ ಆಗುತ್ತೆ. ಆ ನಂತರ ಪ್ರಾರ್ಥನೆಯನ್ನ ಮಾಡ್ತೀರಾ. ಫಸ್ಟು ತಂದೆ ತಾಯಿಗಳಿಗೆ, ಆ ನಂತರ ಗುರು ಹಿರಿಯರಿಗೆ, ಆಧ್ಯಾತ್ಮಿಕ ದೇವರುಗಳಿಗೆ, ಕೊನೆಗೆ ಕಾಸ್ಮಿಕ್ ಎನರ್ಜಿ ವಿಶ್ವಶಕ್ತಿಗೆ ನಮಸ್ಕಾರವನ್ನ ಮಾಡ್ತೀರಾ. ಆ ನಂತರ ಒಂದು ಲೋಟ ನೀರನ್ನ ಸ್ವಲ್ಪ ಸಿಪ್ ಮಾಡಿ, ಈಗ ಗಟಗಟ ಕುಡಿಬೇಕಾಗಿಲ್ಲ, ಒಂದು ಸ್ವಲ್ಪ 2-3 ಸತಿ ಕುಡಿದಾಗ ದೇಹದ ಎಲ್ಲ ಅಂಗಾಂಗಗಳಲ್ಲೂ ಕೂಡ ಎನರ್ಜಿ ಫ್ಲೋ ಆಗುತ್ತೆ. ಬಾಯಾರಿಕೆಗೆಲ್ಲ ಕುಡಿಯೋದು. ಯಾವಾಗ ನೀರನ್ನ ಕುಡಿತೀವಿ ನಿಮ್ಮ ಎನರ್ಜಿ ಬಹಳ ಸ್ಮೂತ್ ಆಗಿ ಅಡೆತಡೆ ಇಲ್ಲದೆ ನಿಮ್ಮ ದೇಹದಲ್ಲಿ ಫ್ಲೋ ಆಗುತ್ತೆ. ಇಷ್ಟು ಮಾಡಿದಾಗ ರೇಖೆ ನಿಮ್ಮ ದೇಹದಲ್ಲಿ ಪ್ರವಹಿಸಕ್ಕೆ ಶುರು ಆಗಿರುತ್ತೆ. ಖಂಡಿತ 100ಕ್ಕೆ 100 ಜನಕ್ಕೂ ಆಗುತ್ತೆ, ಅಷ್ಟು ಗ್ಯಾರಂಟಿ ಕೊಡ್ತೀನಿ ನಿಮಗೆ. ಅದಾದ್ಮೇಲೆ ಫೋಟೋದಲ್ಲಿ ಕಳಿಸ್ಕೊಟ್ಟಿರುವಂತಹ ಬೇರೆ ಬೇರೆ ಭಾಗಗಳಿಗೆ ಇಟ್ಕೋತೀರಾ. ಅದರಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯ ಒಂದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ. 2 ಕೈಗಳನ್ನ ಒಟ್ಟಿಗೆ ತೆಗಿಬೇಡಿ. ಇಟ್ಕೊಂಡಾಗ ಒಂದು ತೆಗೆದಿಲ್ಲಿ ಇಟ್ಕೊಳ್ಳಿ, ಆಮೇಲೆ ಇನ್ನೊಂದು ಕೈ ಇಟ್ಕೊಳ್ಳಿ. ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಬದಲಾವಣೆ ಮಾಡಬೇಕಾದಾಗ ಕೊನೆಯ ಪಕ್ಷ 2 ನಿಮಿಷಗಳ ಕಾಲ ಮಾಡಿ. ಎಕ್ಸಾಕ್ಟ್ ಆಗಿ ಎದೆ ಭಾಗ ಅಲ್ಲೇ ಇಟ್ಕೋಬೇಕು ಅಂತಿಲ್ಲ. 1 ಮಿಲಿಮೀಟರ್ 2 ಸೆಂಟಿಮೀಟರ್ ಆ ಕಡೆ ಈ ಕಡೆ ಹೋದ್ರು ಕೂಡ ಏನೂ ಆಗೋದಿಲ್ಲ. ಕಾರಣ ರೇಖಿಗೆ ಒಂದು ಅಂತಃ ಪ್ರಜ್ಞೆ ಅಂತ ಇರುತ್ತೆ. ನಮ್ಮ ಉದ್ದೇಶ ಕರೆಕ್ಟ್ ಆಗಿದ್ರೆ ಅದು ಯಾವ ಜಾಗಕ್ಕೆ ಹೋಗಿ ತಲುಪಬೇಕೋ ಆ ಜಾಗಕ್ಕೆ ಹೋಗುತ್ತೆ. ನನ್ನ ಅನುಭವದಲ್ಲಿ ಎಷ್ಟೋ ಜನ ಕೇವಲ 3-4 ದಿನ ಕರೆಕ್ಟಾಗಿ ಇದನ್ನು ಮಾಡಿಬಿಟ್ರೆ ಅವ್ರಿಗೆ ಅದು ಅನುಭವ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿ ರಾತ್ರಿ ನಿದ್ದೆ ಬರುತ್ತೆ. ಅಷ್ಟೇ ಅಲ್ಲ, ಮಾಡುವಾಗ ನಿಮಗೆ ಆಕಳಕ್ಕೆ ಬಂದಾಗ ಅದನ್ನ ತಪ್ಪು ತಿಳ್ಕೊಬೇಡಿ, ಅದು ಒಳ್ಳೇದೇನೆ. ಅದು ಅಂದ್ರೆ ಒಂದು ಆ ಸ್ಟೇಟ್ಗೆ ಹೋಗ್ತಾ ಇದ್ದೀರಾ ಅಂತ ಪಾಸಿಟಿವ್ ಸೂಚನೆಗಳದು. ಆಮೇಲೆ ನಿಮಗೆ ಗೊತ್ತಿಲ್ಲದೆ ಇದ್ದಂಗೆ ಮನಸ್ಸು ಏನೋ ಒಂದು ರೀತಿಯ ಶಾಂತಿ ಆಗುತ್ತೆ. ಇನ್ನೊಂದು ಮಿರಾಕಲ್ ನೀವು ಅನುಭವಿಸಕ್ಕೆ ತಿಳ್ಕೊಬಹುದು. ಸರಿಯಾಗಿ ಎಲ್ಲ ಹಂತಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದಾಗ ಮಾರನೇ ದಿನ ಸುಮ್ಮನೆ ಯಾರಿಗೂ ಹೇಳೋಕೆ ಹೋಗ್ಬೇಡಿ. ಸುಮ್ಮನೆ ನಿಮ್ಮ ಫ್ರೆಂಡ್ಸ್ನೇ ನಾನು ಮಾತಾಡೋಕೆ ಹೋಗಿ ಹಿಂದಿನ ದಿವಸ ಮಾತಾಡಿದ್ದಕ್ಕೂ ಇವತ್ತು ಮಾತಾಡ್ಸೋಕ್ಕೂ ಏನೋ ವ್ಯತ್ಯಾಸವನ್ನ ನೀವು ಗಮನಿಸ್ತೀರಾ. ಅದನ್ನ ಬರ್ಕೊಂಡು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನನಗೆ ಹೇಳಿ. ಇನ್ನ 3-4 ದಿವಸ ನಾವು ಇಂಟರಾಕ್ಟ್ ಮಾಡ್ತಾ ಇರ್ತೀವಲ್ವ, ನೀವು ಹೇಳಿ, ನಿಮ್ಗೆ ಆಶ್ಚರ್ಯ ಆಗುತ್ತೆ, ಹೌದಲ್ವಾ ಅಂತ. ಎಷ್ಟೋ ಜನ ತುಂಬಾ ಹಿರಿಯರು ಇರ್ತೀರಾ, ಸುಮಾರು ವರ್ಷಗಳಿಂದ ರೇಖಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ನಮಗೆ ಯಾವುದೇ ಒಂದು ವಿದ್ಯೆ ಏನಾಗ್ತಾ ಇರುತ್ತಂದ್ರೆ ಅದರ ಅನುಕೂಲಗಳು ಗೊತ್ತಾಗ್ತಾ ನಮಗೆ ಗೊತ್ತಿಲ್ಲದೆ ಒಂದು ರೀತಿ ಅಹಂ ಬಂದ್ಬಿಡುತ್ತೆ ನಮ್ಗೆ. ಇವಾಗ ನಾನಿರ್ಬೋದು, ನನಗೆಲ್ಲ ಇಬ್ಬರು ಹೇಳ್ಕೊಡ್ತಾ ಇದ್ದೀನಿ, ನಂಗೆಲ್ಲ ಬಂದಿದೆ ಅಂತ. ಹಾಗಾಗಿ ಪ್ರತಿ ದಿವಸ ಪ್ರಾರ್ಥನೆ ಮಾಡುವಾಗ ಡೌನ್ ಟು ಅರ್ತ್ ಅಂತ ಹೇಳ್ತೀವಲ್ಲ, ಅಷ್ಟು ಹಂಬಲ್ ಆಗ್ಬೇಕು ನಾವು. ಪ್ರತಿಯೊಂದು ಸತಿ ಕೂಡ ಆ ವಿಶ್ವಶಕ್ತಿಯನ್ನ ನಾವು ಕೇಳ್ಕೋಬೇಕು. ಇವತ್ತು ನಾನು ವಿಶ್ವಶಕ್ತಿಯನ್ನ ನನಗೋಸ್ಕರ ಮತ್ತು ಬೇರೆಯವರಿಗೆ ಹೀಲಿಂಗ್ ಮಾಡೋಕ್ಕೋಸ್ಕರ ಉಪಯೋಗಿಸ್ಕೊತಾ ಇದ್ದೇನೆ. ನನ್ನ ದೇಹದಲ್ಲಿ ಪ್ರವಹಿಸು. ಎಷ್ಟು ಚೆನ್ನಾಗಿದೆ ಅಲ್ವಾ?
ಹಾಗಾಗಿ ಇವತ್ತಿನ ರೇಖಿ ಭಾಗ 1 ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ನನಗೆ ಖಂಡಿತ ಈಗ ನಿಮ್ಮ ಫೀಡ್ಬ್ಯಾಕ್ಗಳನ್ನು ದಯವಿಟ್ಟು ಹೇಳಿ, ಏನೇ ಇದ್ರೂ ಪರವಾಗಿಲ್ಲ ಹೇಳಿ, ಅಥವಾ ಏನು ಗೊತ್ತಾಗ್ಲಿಲ್ವಾ ಅಂತವ್ರು ಫಸ್ಟ್ ಹೇಳಿ. ಈಗ ಸ್ಟೇಜ್ ನಿಮ್ದೀಗ ಹೇಳಿ. ಇದು ರೇಖಿ 1. ನಾಳೆ ರೇಖಿ 2 ಹೇಳ್ಕೊಡ್ತೀವಿ. ರೇಖಿ 2 ಚಿಹ್ನೆಗಳಿರುತ್ತೆ, ರೇಖಿ 3 ಕೂಡ ಚಿಹ್ನೆಗಳಿರುತ್ತೆ. ಅದರ ಉಪಯೋಗ ಅದನ್ನ ಮುಂದಿನ ತರಗತಿಗಳಲ್ಲಿ ನೋಡೋಣ. ಇವತ್ತು ಕಂಪ್ಲೀಟ್ ರೇಖಿ 1 ಸಂಪೂರ್ಣವಾಗಿ ನಿಮ್ಗೆ ಅರ್ಥ ಆಗೋಗಿ ಹೇಳ್ಕೊಟ್ಟಿದ್ದೀನಿ. ಇವು ಡಾಕ್ಟರ್ ಮಿಕಾಯೋ ಉಸಾಯಿ. ಆ ಹೆಸರುಗಳು ಮರ್ತೋಯ್ತು ಅಂತಾನೆ ಯೋಚನೆ ಮಾಡಬೇಡಿ, ಪುಸ್ತಕದಲ್ಲಿ ಎಲ್ಲವೂ ಕೂಡ ಪ್ರಿಂಟ್ ಆಗಿರುತ್ತೆ. ಆ ಪುಸ್ತಕಗಳನ್ನ ನಿಮ್ಗೆ ಕೊಡ್ತಾ ಇದ್ದೀವಿ. ಹೇಳಿ, ಈಗ ನಿಮ್ಮ ಅನುಭವಗಳನ್ನ ಹೇಳಿ. ಹೇಳಿ ಗುರುರಾಜ್ ಅವರೇ. ಹಲೋ, ನಮಸ್ತೆ ಹೇಳಿ ಸರ್. ಇವಾಗ ನಾವು ಉಪ್ಪು ನೀರಿನ ಸ್ನಾನ ಮಾಡ್ಬೇಕಾದ್ರೆ ಅದು ವೈಲೆಟ್ ಕಲರ್ ಇಮ್ಯಾಜಿನ್ ಮಾಡ್ಕೋಬೇಕು ಅಂತ ಹೇಳಿದ್ರಿ ಸರ್. ಅದು ನಮ್ಗೆ ಕೆಲವೊಂದು ನಮ್ಗೆ ಗೊತ್ತಾಗಲ್ಲ ಸರ್, ಅಂದ್ರೆ ಕಲರ್ ಬ್ಲೈಂಡ್ನೆಸ್ ಏನೋ ಗೊತ್ತಾಗಲ್ಲ. ಆ ಟೈಮಲ್ಲಿ ಅದನ್ನ ಹೇಗ್ ಮಾಡ? ನೀವು ಕಣ್ಣು ಮುಚ್ಕೊಂಡು ಮಾಡೋದು, ಹೌದಲ್ವಾ? ಹೌದು. ಅಂದ್ಮೇಲೆ ಕಲರ್ ಬ್ಲೈಂಡ್ನೆಸ್ ಹೆಂಗ್ ಬರುತ್ತೆ? ವೈಲೆಟ್ ಕಲರ್ ಯಾವ್ದು? ನೇರಳೆ ಬಣ್ಣ. ನೇರಳೆ ಹಣ್ಣು ತಿಂದಿದ್ದೀರಲ್ವಾ? ಸರ್ ಅದು ಸ್ವಲ್ಪ ಗೊತ್ತಾಗಲ್ಲ ಸರ್, ನನ್ಗೆ ಕೆಲವೊಂದು ಅಷ್ಟೇ ಗೊತ್ತಾಗುತ್ತೆ. ಉತ್ತರ ನನ್ನ ಹತ್ರ ಇಲ್ಲ. ನೀವೇನ್ ಮಾಡ್ಬೇಕು, ಇದಕ್ಕೆಲ್ಲ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ಕೇಳಿ ನೇರಳೆ ಬಣ್ಣ ಅಂದ್ರೆ ಯಾವುದು ಅಂತ ನೋಡಿ ತಿಳ್ಕೊಳ್ಳೇಬೇಕು ನೀವು. ಸುಲಭ, ಅದೇನ್ ಕಷ್ಟ ಅಲ್ಲ. ನಾನು ಇಲ್ಲಿ ಮಾಡಿ ತೋರ್ಸಕ್, ಇವಾಗ ಮಾವಿನ ಹಣ್ಣು ರುಚಿಯಾಗಿದೆ ಅಂತ ಹೇಳ್ತೀನಿ, ಆ ರುಚಿ ಹೇಗಿರುತ್ತೆ ತೋರ್ಸು ಅಂದ್ರೆ ಹೆಂಗ್ ತೋರ್ಸಕ್ಕಾಗತ್ತೆ ಅಲ್ವಾ? ಈ ವಿಷಯದಲ್ಲಿ ನೀವು ಸ್ಟ್ರಿಕ್ಟ್ ಆಗೇ ಇರಬೇಕು. ಇದು ತೊಂದರೆ ಆಗಲ್ಲ, ಡೌಟ್ ಅಲ್ಲ ಇದು. ನೀವು ಜ್ಞಾನ ಇಲ್ಲ ಅದ್ರ ಬಗ್ಗೆ, ನೇರಳೆ ಬಣ್ಣ ಹೇಗಿರುತ್ತೆ ಅಂತ ಅಕ್ಕಪಕ್ಕದಲ್ಲಿ ಕೇಳಿ ಅಥವಾ ಗೂಗಲ್ಗೆ ಹೋದ್ರೆ ಅದನ್ನ ಸರ್ಚ್ ಮಾಡಿ. ವೈಲೆಟ್ ಕಲರ್ ಅಂದ್ರೆ ನೇರಳೆ ಬಣ್ಣ, ಕನ್ನಡದಲ್ಲಿ ಹೇಳ್ಬೋದು ನಾನು. ಆ ಬಣ್ಣದ ಒಂದು ಬಕೆಟ್ ಅನ್ನೇ ಜ್ಞಾಪಿಸ್ಕೋಬೇಕು, ಬೇರೆ ಬಣ್ಣ ಬೇಡ. ಅಂದ್ರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂತ. ಆಯ್ತಲ್ವಾ? ಖಂಡಿತ ಮಾಡಿ, ಆಗತ್ತೆ. ನೆಕ್ಸ್ಟ್ ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಗುರುಗಳೇ. ಅಂದ್ರೆ ಬಹುಶಃ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋಬೇಕಾ? ಯಾರಿಗೂ ಅರ್ಥನೇ ಆಗಿಲ್ಲ. ಎರಡಲ್ಲೊಂದು. ನಿಖಿತಾ ಅವರು ಮಾತಾಡ್ತಾರಂತೆ, ಮಾತಾಡಿ. ಹೇಳಿ. ಎಲ್ಲ ಅರ್ಥ ಆಯ್ತು, ಬಟ್ ನೀವ್ ಹೇಳಿದ್ದು ಎಲ್ಲದೂ ಅರ್ಥ ಆಯ್ತು, ಬಟ್ ಒಂದೇ ದಿನಕ್ಕೆ ಇಷ್ಟ ಚೆನ್ನಾಗಿ ಅರ್ಥ ಆಗ್ಬಿಡ್ತಲ್ಲ. ಅಯ್ಯೋ, ಆ ಗುರುಗಳನ್ನ ನಮಸ್ಕಾರ ಮಾಡ್ಬೇಕಂತಾನೆ. ನಾನು ಏನು ಪ್ರಶ್ನೆಗಳನ್ನ ಕೇಳ್ತೀರಾ ಅನ್ನೋದನ್ನ ಊಹೆ ಮಾಡ್ಕೊಂಡು ಅದನ್ನ ನಾ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಷ್ಟೇ. ಇಲ್ಲ, ನೀವ್ ಇಮೇಜಿನ್ ಮಾಡ್ಕೊಳ್ಳಿ ಅಂತ ಹೇಳಿದ್ ಎಲ್ಲದೂ ನಾವೆಲ್ಲ ಕ್ಲೀನ್ ಆಗಿ ಇದ್ ಮಾಡ್ಕೊಂಡಿದೀವಿ, ಬಟ್ ಅದೆಲ್ಲ ಕ್ಲೀನ್ ಆಗಿ ಅರ್ಥ ಆಯ್ತು. ಬಟ್ ಇದರಿಂದೆಲ್ಲ ಅಂದ್ರೆ ಒಂದ್ ಹಾಫ್ ಅನ್ ಅವರ್ಗೆ ತುಂಬಾ ನಮಗೆ ಇದ್ ಕಾಣಿಸ್ತು, ಏನು ಚೇಂಜಸ್. ಖಂಡಿತ ಅದೇ ನಮ್ಮ ಉದ್ದೇಶ. ಹೇಳಿ ಹೇಳಿ. ವಾಯ್ಸ್ ಕಟ್ ಆಯ್ತು. ಇಲ್ಲ, ಅವರು ಮ್ಯೂಟ್ ಮಾಡ್ಕೊಂಡ್ರು. ನಿಖಿತಾ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಕೇಳಿಸ್ತಾ ಇಲ್ಲ. ಹೇಳಿ, ಈಗ ಹೇಳಿ. ಅನ್ಮ್ಯೂಟ್ ಆಗಿದೆ, ಹೇಳಿ. ಹೇಳಿ ಅಮ್ಮ. ಹಲೋ, ಹೇಳಿ ಅಮ್ಮ, ಹೇಳಿ. ಅದೇ ಚೇಂಜಸ್ ಇದೆ ಗುರುಗಳೇ ಇದರಿಂದ ತುಂಬಾ. ವೆರಿ ಗುಡ್, ವೆರಿ ಗುಡ್. ಇನ್ಯಾವುದಾದ್ರು? ಹಲೋ, ನಮಸ್ತೆ ಸರ್. ನಮಸ್ತೆ ಹೇಳಿ. ಅಲ್ಲ, ನೀವು ಸ್ಟಾರ್ಟ್ ಮಾಡಿ ಸ್ವಲ್ಪ ಹೊತ್ತಿಗೆ ನಂಗೆ ನಿಜವಾಗ್ಲೂ ನಿದ್ದೆ ಬಂತು. ನೀವು ನನ್ಗೆ ಅರ್ಧ ಏನ್ ಹೇಳಿದ್ರಿ ಅಂತಾನೆ ಗೊತ್ತಾಗಿಲ್ಲ, ನಾನು ಅಷ್ಟೇ ನಿದ್ದೆ ಮಾಡ್ಬಿಟ್ಟಿದ್ದೀನಿ. ಹೇಳಿ. ಆಮೇಲೆ ಸಡನ್ ಆಗಿ ಎಚ್ಚರ ಆಯ್ತು. ಬಟ್ ಎಚ್ಚರ ಆದ ತಕ್ಷಣ ಫುಲ್ ಮೈಂಡ್ ಎಲ್ಲ ಫ್ರೆಶ್ ಅಂತ ಅನಿಸ್ತಾ ಇದೆ. ಅದು ಒಳ್ಳೇದಮ್ಮ, ತಪ್ಪೇನಿಲ್ಲ ಅದರಲ್ಲಿ. ಹೇಳಿ. ನೆಕ್ಸ್ಟ್. ಆದ್ರೆ ಏನು ಅಂದ್ರೆ ಈ ತರ ಎಲ್ಲ ಆದ್ರೆ ಏನು ತಲೆಗೆ ಹೋಗುತ್ತಂತಾನೆ ಅರ್ಥ ಅಲ್ಲ. ಈಗ ಬರೀ ಮೊದಲನೇ ಮೆಟ್ಲು ಹತ್ತಿದ್ದೀರಾ, ಇನ್ನ 2-3 ಮೆಟ್ಲುಗಳಿದೆ. ಇನ್ನ ವಿಚಿತ್ರ ಒಳ್ಳೊಳ್ಳೆ ಅನುಭವಗಳು ಆಗತ್ತೆ ನಿಮ್ಗೆ. ಮುಂದಿನ ದಿನಗಳಲ್ಲಿ ನೋಡೋಣ. ಇದು ರೇಖಿ 1. ಇದರ ಉಪಯೋಗ ಏನಪ್ಪಾ ಅಂದ್ರೆ ಸ್ವಚಿಕಿತ್ಸೆ, ನಮ್ಮನ್ನ ನಾವು ಚಿಕಿತ್ಸೆ ಮಾಡಿಕೊಳ್ಳುವಂತಹ ವಿಧಾನ. ನೆಕ್ಸ್ಟ್ ಯಾರು ಅರ್ಥ ಆಗದೆ ಇದ್ದವರಿದ್ರೆ ಯಾರು ಹೇಳಿ ಫಸ್ಟ್.
ಸುಮಾರು ಜನ ಆಗ್ಲೇ ಥ್ಯಾಂಕ್ ಯು ಸರ್ ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ರು, ಹಾಗಾಗಿ ಯಾರು ಮಾತಾಡ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಅಯ್ಯಯ್ಯೋ, ಓಕೆ ಓಕೆ. ಹಾಗಾದ್ರೆ ಹೇಳಿ. ಹೇಳಿ ಇನ್ನಾರು. ನಮಸ್ತೆ ಸರ್. ಹೇಳಿ ಅಮ್ಮ. ನನ್ಗೆ ಉಪ್ಪು ನೀರಿದ್ದು ಸ್ನಾನ ಅದು ತುಂಬಾ ಅಂದ್ರೆ ನಂಗೆ ಶೋಲ್ಡರ್ ಪೇನ್ ಆಗ್ತಾ ಇತ್ತು. ಅಂದ್ರೆ ನಮ್ಮ ಮನೇಲಿ ಇರೋದು ಕೂಡ ಪರ್ಪಲ್ ಕಲರ್ ಬಕೆಟ್ ಮತ್ತೆ ಪರ್ಪಲ್ ಕಲರ್ ಮಗ್ಗೆ ಇರೋದು. ಹಾಗೆ ವೆರಿ ಗುಡ್. ನನ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ತುಂಬಾ ಈಸಿ ಆಯ್ತು. ಮತ್ತೆ ನಂದು ಅದೇ ಲೆಫ್ಟ್ ಶೋಲ್ಡರ್ ಪೇನ್ ಆಗ್ತಾ ಇತ್ತು. ಅದು ಆಕ್ಚುಲಿ ಇದು ಮಾಡಿ ಆದ್ಮೇಲೆ ಪೇನ್ ಕಡಿಮೆ ಆಯ್ತು. ಒಳ್ಳೆ ಅನುಭವ. ಮತ್ತೆ ಇದು ನೀವು 24 ಪಾಯಿಂಟ್ಸ್ ಹೇಳಿದ್ರಲ್ಲ ಸರ್, ಅದು ಆಕ್ಚುಲಿ ಎನರ್ಜಿ ಏನದು ಆಕ್ಚುಲಿ 24 ಪಾಯಿಂಟ್ಸ್ ಇದು? 24 ಪಾಯಿಂಟ್ಸ್ ಅಂದ್ರೆ ನಮ್ಮ ದೇಹದ ಬೇರೆ ಬೇರೆ ಭಾಗಗಳು ತಲೆಯಿಂದ ಕಾಲಿನವರೆಗೆ. ಅದಕ್ಕೆ ಇವಾಗ ಮೊದಲು ತಲೆ, ಆಮೇಲೆ ಕತ್ತು, ಹಾಗೆ ಎಲ್ಲಾ ಚಕ್ರಗಳಿಗೂ ಕೂಡ ಆ ಎನರ್ಜಿ ಫ್ಲೋ ಆಗ್ಬೇಕು. ಇವಾಗ ಯಾವ್ದೋ ಒಂದು ರಸ್ತೆ ಇರುತ್ತೆ, ಜಲ್ಲಿ ಕಲ್ಲುಗಳು ಬಿದ್ದಾಗ ನಾವು ನಡೆಯಕ್ಕಾಗತ್ತಾ? ಇಲ್ಲ. ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಸಮ ಮಾಡಿ ಹೋಗ್ತೀವಿ. ಹಾಗೆ ನಮಗೆ ಗೊತ್ತಿಲ್ದಾಗೆ ದೇಹದ ಒಳಭಾಗದಲ್ಲಿ ಬೇರೆ ಬೇರೆ ನೆಗೆಟಿವ್ ಎನರ್ಜಿಗಳು ಇರುತ್ತೆ. ಯಾವಾಗ 21 ಜನ ಈಗ ಬೇರೆ ಭಾಗಗಳಲ್ಲಿ ಇಟ್ಕೋತೀವೋ ಆ ಟೈಮಲ್ಲಿ ಮನಸ್ಸಲ್ಲಿ ಒಂದು ಉದ್ದೇಶ ಇರಬೇಕು. ನನ್ನ 2 ಕೈಗಳಿಂದ ರೇಖಿ ಎನರ್ಜಿ ನನ್ನ ದೇಹದ ಮೇಲೆ ಹರಿತಾ ಇದೆ ಅಂತ ಅನ್ಕೊಂಡಾಗ ಅಲ್ಲಿ ಏರಿಯುವಂತಹ ಇಂಬ್ಯಾಲೆನ್ಸ್ ಇರುತ್ತಲ್ಲ, ಅಸಮತೋಲನ, ಆ ಎನರ್ಜಿನ ಸರಿ ಮಾಡುತ್ತೆ. ಹಾಗಾಗಿ ಮಾಡ್ಬೇಕಷ್ಟ. ನಾನು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ತೋರ್ಸಕ್ ಆಗದೆ ಇರೋದ್ರಿಂದ ಆ ಒಂದು ಲಿಸ್ಟ್ ಅನ್ನ ಕಳಿಸ್ಕೊಟ್ಟಿದ್ದೆ ನಿಮ್ಗೆ. ಅದನ್ನ ನೋಡ್ಕೊಂಡು ಮಾಡೋ ಸುಲಭ, ಅದೇನು ಕಷ್ಟ ಏನಿಲ್ಲ. ಅದರಲ್ಲಿ ತಪ್ಪು ಮಾಡಿದ್ರು ಕೂಡ ರೇಖಿಗೆ ಗೊತ್ತಿರುತ್ತೆ ಏನ್ ಮಾಡ್ಬೇಕು ಅಂತ, ಅದು ಸರಿ ಮಾಡತ್ತ. ಓಕೆ ಅಮ್ಮ. ಕೃಷ್ಣ ಅವ್ರು ಹ್ಯಾಂಡ್ ರೈಸ್ ಮಾಡಿದೀರಾ, ಆದ್ರೆ ಅನ್ಮ್ಯೂಟ್ ಮಾಡ್ಕೋತಾ ಇಲ್ಲ ನೀವು. ಮಾತಾಡ್ಲಿಕ್ಕಿದ್ರೆ ಅಲ್ಲಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ನಾನು ಆಪ್ಷನ್ ಕೊಟ್ಟಿದ್ದೀನಿ ನಿಮ್ಗೆ. ಓಕೆ ಓಕೆ ಮೇಡಮ್, ಬೇರೆ ಏನಿಲ್ಲ. ಅವರು ಪಾಯಿಂಟ್ಸ್ ಅಂತ ಹೇಳಿದ್ರಲ್ಲ, ಅದ್ರ ಬದಲು ಪ್ಲೇಸಸ್ ಅಂತ ಹೇಳಿ. ಹೇಳ್ತೇನಂತ? ಪ್ಲೇಸಸ್ ಅಂತ ಹೇಳೋ ಬದಲು ಪ್ಲೇಸಸ್ ಅಂತ ಹೇಳಿದ್ರೆ ನೀವು ಹೇಳಿದ್ದು ಎಲ್ಲಾರ್ಗು ಕೇಳಿಸಿದೆ. ಆಯ್ತು, ಎಲ್ಲರೂ ಹಾಗೆ ಮಾಡ್ಕೊಳ್ಳಿ. ಪಾಯಿಂಟ್ ಅನ್ನೋದಕ್ಕಿಂತ ಅದನ್ನ, ಯಾಕೆಂದ್ರೆ ಅವ್ರಿಗೆ ದೇ ಆರ್ ಗೆಟಿಂಗ್ ಕನ್ಫ್ಯೂಸ್ಡ್ ಪಾಯಿಂಟ್ಸ್ ಅನ್ನೋದ್ರಿಂದ. ಪ್ಲೇಸಸ್ ಕಿವಿ, ಕಣ್ಣು, ಮೂಗು, ಎದೆ, ಹೊಟ್ಟೆ, ಈ ಒಂದೊಂದು ಜಾಗ. ಅದನ್ನ ಹಾಗೆ ನೀವು ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತಿತ್ತು. ನೀವು ಹೇಳಿ ತಪ್ಪನ್ನ ಹೇಳ್ತಾ ಇಲ್ಲ, ಬಟ್ ಅವ್ರಿಗೆ ಅರ್ಥ ಪಾಯಿಂಟ್ಗೂ ಪ್ಲೇಸಸ್ಗೂ ಸ್ವಲ್ಪ ವ್ಯತ್ಯಾಸ ಇರೋದ್ರಿಂದ ನಾ ಹೇಳೋದೇನಾದ್ರು ತಪ್ಪಾಗಿದ್ರೆ ಕ್ಷಮಾಪಣೆ ಇರಲಿ. ಇಲ್ಲ ತಪ್ಪೇನಿಲ್ಲ. ನಾವು ಮೊದಲೇ ಹೇಳ್ಬಿಟ್ಟಾಯ್ತು, ನಾವು ನಮ್ಮ ವಿಷಯಗಳನ್ನ ಹಂಚ್ಕೋತಾ ಇದೀವಿ ಅಂತ ಹೇಳಿದ್ದೇನೆ. ಹಂಗೆ ಖಂಡಿತ ವೆಲ್ಕಮ್. ಅದು ಜೊತೆಗೆ ಆ ಚಾರ್ಟ್ ಅಲ್ಲಿ ಅದನ್ನೆಲ್ಲ ಹಾಕಿದ್ದೀನಿ. ಜಾಸ್, ಐಸ್ ಅಂತ ಎಲ್ಲ, ಬಟ್ ಇಂಗ್ಲಿಷ್ ಅಲ್ಲಿ ಇದೆ. ಅದು ಒಂದೊಂದು ಪದ ಅಷ್ಟಾನೆ. ದೇಹದ ಬೇರೆ ಬೇರೆ ಭಾಗಗಳು. ನನಗರ್ಥ ಆಯ್ತು ಸ್ವಾಮಿ. ಆದ್ರೆ ಏನು ಅಂದ್ರೆ ಅವ್ರಿಗೆ ಕೆಲವರಿಗೆಲ್ಲ ಕನ್ಫ್ಯೂಸ್ ಆಗತ್ತಲ್ಲ. ಪಾಪ ಹೌಸ್ ವೈಫ್ಸ್ ಅಲ್ಲ ಅವರು, ದೇ ಆರ್ ನಾಟ್ ಎಕ್ಸ್ಪೋಸ್ ಟು ಸೋ ಮೆನಿ ಥಿಂಗ್ಸ್. ಹಾಗಾಗಿ ಅವ್ರಿಗೆ ಇನ್ನೋಸೆಂಟ್ ಎಕ್ಸ್ಪ್ರೆಷನ್ ಅದನ್ನ ತಪ್ಪನ್ನು ಹೇಳಕ್ ಆಗೋದಿಲ್ಲ ಅಲ್ಲ. ಹಾಗಾಗಿ ಇರ್ಲಿ ಬಿಡಿ. ಕೃಷ್ಣ ಅವರ ನಿಮ್ಮ ಸಲಹೆ ಮೇರೆಗೆ ಆ ಪಾಯಿಂಟ್ ಅನ್ನೋ ಪದಾನ ಡಿಲೀಟ್ ಮಾಡಿದ್ದೇನೆ. ನಿಮ್ಮ ಕೈಗಳನ್ನ, ಹಸ್ತಗಳನ್ನ ನಿಮ್ಮ ದೇಹದ ಬೇರೆ ಬೇರೆ ಭಾಗಗಳ ಮೇಲೆ ಇಟ್ಕೊಂಡಾಗ ನಿಮ್ಮ ಅಂಗೈಯಿಂದ ರೇಖಿ ಎನರ್ಜಿ ನಿಮ್ಮ ದೇಹದ ಎಲ್ಲ ನರನಾಡಿಗಳಲ್ಲಿ ಪ್ರವಹಿಸುತ್ತೆ. ಹಾಗಾಗಿ ನಿಮ್ಗೆ ರೇಖಿ ಎನರ್ಜಿ ಅನುಭವ ಆಗತ್ತೆ. ಕರೆಕ್ಟ್ ಸರ್? ಇರಲಿ, ಉದ್ದಟತನ ಅಂತ ಭಾವಿಸ್ಬೇಡಿ. ಕ್ಷಮಾಪಣೆ ಇರಲಿ. ಆಯ್ತು, ಇಲ್ಲ ತಪ್ಪೇನಿಲ್ಲ. ನಮಸ್ಕಾರ. ಓಕೆ ಮೇಡಮ್. ಅನುಷ್ಕಾ ಮತ್ತಿನ್ಯಾರು ಇದ್ದಾರಾ? ನಾಳೆ ಸೆಕೆಂಡ್ ಡಿಗ್ರಿಗೆ ಎಲ್ಲ ರೆಡಿ ಆಗ್ಲಿ. ಮಾತಾಡ್ಲಿಕ್ಕೆ ಇಷ್ಟಪಟ್ರೆ ದಯವಿಟ್ಟು ನಿಮ್ ವಿಡಿಯೋಸ್ ನ ಆನ್ ಮಾಡ್ಬೇಕು. ನಾವು ಮಾತಾಡ್ತಿರೋವಾಗ ನೀವು ಕಾಣೋದಿಲ್ಲ, ಬರೀ ಕಾಣ್ತಾ ಇದೀವಿ ಅಂದ್ರೆ ಅದು ಸ್ವಲ್ಪ ಮಿಸ್ ಮ್ಯಾಚ್ ಆಗ್ಬಿಡುತ್ತೆ. ಹಾಗಾಗಿ ವಿಡಿಯೋ ಆನ್ ಮಾಡ್ಕೊಂಡಿದ್ರೆ ನಾನು ನಿಮ್ನ ಅನ್ಮ್ಯೂಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಟೈಮ್ ಇಂದ ಯಾರಾದ್ರೂ ವಿಡಿಯೋ ಆನ್ ಮಾಡಿಲ್ಲ ಅಂದ್ರೆ ನಾನು ಅನ್ಮ್ಯೂಟ್ ಮಾಡೋದಿಲ್ಲ, ಈಗ್ಲೇ ಹೇಳ್ತಾ ಇದ್ದೀನಿ. ಸೌಮ್ಯ ಮೇಡಮ್ ಮಾಡ್ತಾ ಇದಾರೆ ನೋಡಿ. ಹೇಳಿ ಸೌಮ್ಯ ಅವರೇ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿಮ್ಮ. ಸರ್ ಇದು ಥರ್ಡ್ ನನ್ಗೊಂದು ಎಕ್ಸಾಮ್ ಇದೆ, ಅದಕ್ಕೆ ಅವತ್ತು ಅಟೆಂಡ್ ಮಾಡ್ಲೇಬೇಕಾ ಇಲ್ಲಾಂದ್ರೆ ಪರವಾಗಿಲ್ವಾ ಸರ್? ನೋಡಿಮ್ಮ, ಒಂದು ಸಾರಾ ಸಗಟಾಗಿ ಹೇಳ್ತೀನಿ. ವಿದ್ಯೆ ಅನ್ನೋದು ಒಂದು ಸಾಧನೆ, ಒಂದು ಯುದ್ಧ. ಕಂಡೀಷನ್ ಹೇಳ್ತಾ ಹೋಯ್ತು ಅಂದ್ರೆ 100 ಜನಕ್ಕೆ 100 ತರ ಪ್ರಾಬ್ಲಮ್ಗಳು ಇರುತ್ತೆ. ನಿಮಗೆ ಯಾವ್ದು ಪ್ರಿಯಾರಿಟಿ, ಯಾವ್ದನ್ನ ಜೀವನಬಂಧನ ಕಲಿಬಲ್ಲೆ ಒಂದು ಇಂತಹ ವ್ಯಕ್ತಿಯಿಂದ ಅಂತ ನಿಮ್ಮಲ್ಲಿ ಡಿಸೈಡ್ ಮಾಡೋದು ನೀವು, ನಾನಲ್ಲ. ನಿಮ್ಗೆ ಯಾವ್ದು ಮುಖ್ಯ ಅದು ನೀವು ಮಾಡಿ. ಸಪೋಸ್ ನಂಗೆ ಅದೇ ಮುಖ್ಯ, ಅಪ್ಪ ನಂಗೆ ಯಾವ್ದು ಸಾಧ್ಯ ಇಲ್ಲ, ಬೇಡ, ಅದನ್ನ ಅಟೆಂಡ್ ಮಾಡಿ. ಅದು ನಿಮ್ಗೆ ಸೇರಿ.
ಕಲಿಯೋದಕ್ಕೆ ಯಾವ್ದಾದ್ರು ಆಲ್ಟರ್ನೇಟಿವ್ ಮೆಥಡ್ ಇದೆಯಾ? ಯಾವಾಗ್ಲಾದ್ರೂ ಬೇರೆ ಕ್ಲಾಸ್ ಸ್ಟಾರ್ಟ್ ಮಾಡುವಾಗ, ಬೇರೆ ಬ್ಯಾಚ್ ಮಾಡುವಾಗ ಏನಾದ್ರೂ ಜಾಯಿನ್ ಆಗಕ್ಕೆ ಏನಾದ್ರೂ ಚಾನ್ಸಸ್ ಇದೆಯಾ? ತಾವು ಅನುಷ್ಕಾ ಮೇಡಮ್ ನ ಕೇಳಿ ಹೇಳ್ಬೇಕು. ಆಫ್ಲೈನ್ ಅಥವಾ ಝೂಮ್ ಅಲ್ಲ ನೀವು? ಆಫ್ಲೈನ್ ಸರ್, ಆಫ್ಲೈನ್. ಥರ್ಡ್ ಮಾತ್ರನೇ. 2, 3ನೇ ತಾರೀಕು. 3ನೇ ತಾರೀಕು ನಿಮಗೆ ಪೆಂಡುಲಮ್ ಇರುತ್ತೆ. ಅವಾಗ ಪೆಂಡುಲಮ್ ಅಡ್ವಾನ್ಸ್ ಮಿಸ್ ಆಗುತ್ತೆ ನಿಮ್ಗೆ. 2ನೇ ತಾರೀಕು ರೇಖಿದು ಫೈನಲ್ ದೀಕ್ಷೆ ಇರುತ್ತೆ. ದಯವಿಟ್ಟು ಮಿಸ್ ಮಾಡ್ಕೊಳ್ಳೇಬೇಡಿ. ಅದಕ್ಕೆ ನಾನು ಹೇಳ್ತೀನಿ, ಏನೇ ಕೆಲಸ ಇದ್ರು ಕೂಡ ಅದಕ್ಕೆ ಬನ್ನಿ. 3ನೇ ತಾರೀಕು ಬರೋಕ್ಕಾಗಲ್ಲ ಅಂದ್ರೆ ನಾನೇನೋ ಮಾಡೋಕ್ಕಾಗಲ್ಲ. ನಿಮ್ಗೆ ಸೇರಿದ್ದು ಅದು ಅನುಷ್ಕಾ ಮೇಡಮ್ ಅಂತ ಮಾತಾಡಿ ಅವ್ರು ಏನು ಸಲಹೆ ಕೊಡ್ತಾರೋ ಅದನ್ನ ಮಾಡಿ ಅಮ್ಮ. ಇಂತಹ ಝೂಮ್ ಕ್ಲಾಸ್ಗಳಲ್ಲಿ ಅನ್ಕೊಂಡ್ಬಿಟ್ಟು ಆಮೇಲೆ ಯೋಚನೆ ಮಾಡಕ್ ಹೋಗ್ಬೇಡಿ. ಮುಲಾಜ್ ಇಲ್ದೇನೆ ಹ್ಯಾಂಡ್ ರೈಸ್ ಮಾಡಿ ನಿಮ್ ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಅವಾಗ ನಮಗೂ ಖುಷಿ ಆಗುತ್ತೆ, ಅನುಷ್ಕಾ ಮೇಡಮ್, ದಯಾನಂದ್ ಅವ್ರಿಗೂ ಕೂಡ ಖುಷಿ ಆಗುತ್ತೆ. 2 ನಿಮಿಷ ಲೇಟರ್ ಪರವಾಗಿಲ್ಲ, ಅನುಮಾನಗಳು ಏನು ಇಟ್ಕೋಬೇಡಿ, ಯಾವುದೇ ಇರ್ಬೋದು. ಹೇಳಿ ಗುರುಗಳೇ ನಮಸ್ಕಾರ. ನಮಸ್ಕಾರ, ಹೇಳಿ ಅಮ್ಮ. ಗುರುಗಳೇ, ಈಗ ಮಗು ಬಂದು ಕುಳಿತರು ಕೂಡ ನೀವು ಏಕಿ ಪ್ರವಹಿಸ್ತದೆ ಅಂತ ಹೇಳಿದ್ರಿ. ಆದ್ರೆ ಆ ಮಗು ಜೊತೆಗೆ ತುಂಬಾ ಹೊತ್ತು ಇದ್ರೆ ಈಗ ಮಗು ಏನೋ ಕಿಟ್ಲೆ ಮಾಡ್ತಾ ಇದೆ, ಆದ್ರೆ ಆ ರೇಖೆ ಅಲ್ಲಿಗೆ ನಿಲ್ಲುದಿಲ್ವಾ ಪ್ರವಾಹ? ಇಲ್ಲ ನೋಡಿ, ಇದನ್ನ 2 ತರ ಅರ್ಥ ಮಾಡ್ಕೋಬಹುದು. ನಾವು ಹೇಳೋ ಉದಾಹರಣೆ ಹೇಗೆ ಅಂದ್ರೆ, ಏನೇ ಅಡೆತಡೆಗಳು ಬಂದ್ರೂ ಕೂಡ ರೇಖಿ ಫ್ಲೋ ಆಗ್ತಾ ಇರುತ್ತೆ ಅನ್ನೋ ಹೇಳೋಕ್ಕೋಸ್ಕರ ಆತರ ಮಗುನೇ ಬರ್ಬೋದು, ಇನ್ನೊಬ್ಬ ವ್ಯಕ್ತಿನೇ ಬಂದು ಕೂತ್ಕೋಬಹುದು, ಅದು ಬೇರೆ ವಿಷಯ. ಆದ್ರೆ ಮಗು ಬಂದು 2 ನಿಮಿಷ ಹೊಟ್ಟೋಯ್ತಾ ಏನು ಮಾಡ್ಬೇಡಿ, ಹಠ ಮಾಡ್ಬಿಟ್ಟು ಅದು ಎದ್ದು ಹೋಗ್ಲೇ ಇಲ್ವಾ, ಬ್ರೇಕ್ ಬಿಟ್ಬಿಡಿ, ಸ್ವಲ್ಪ ಬಿಟ್ಟು ತಿರ್ಗಾ ಮಾಡಿ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿದ್ವಿ. ಕಂಟಿನ್ಯೂ ಮಾಡಿದ್ರೆ ಸಾಕಲ್ಲ, ಮೊದಲಿಂದ ಬೇಡ ಮೊದಲಿಂದ ಬೇಡ. ನಾವೊಂದು 5-6 ಪಾಯಿಂಟ್ ಮಾಡ್ಕೊಂಡಿರ್ತೀರಾ, 5-6 ಭಾಗಗಳನ್ನ ಮಾಡ್ಕೊಂಡಿರ್ತೀರಾ. ತಿರ್ಗಾ ನೋಡಿ, ತಪ್ಪಾಗಿ ಪಾಯಿಂಟ್ ಅಂತ ಹೇಳ್ತಾ ಇದ್ದೇನೆ, ದೇಹದ ಅರ್ಧ ಮಾಡ್ಕೊಂಡಿರ್ತೀರಾ. ಏನೋ ಮಗು ಬಂತು ಅಥವಾ ಯಾರೋ ತಕ್ಷಣನೇ ಬಂದ್ರು ಅಥವಾ ಒಲೆ ಮೇಲೆ ಹಾಲು ಏನೋ ಇಟ್ಟಿರ್ತೀರಿ, ಉಕ್ಸೂರಿ ತಕ್ಷಣ ನನಗೆ ಹೋಗ್ಲೇಬೇಕಂತೆ. ಮನುಷ್ಯ ಅಂದ್ಮೇಲೆ ಎಲ್ಲ ಇರುತ್ತಲ್ವಾ. ಇದ್ರೂ ಕೂಡ ಮನಸ್ಸನ್ನ ಎಕ್ಸೈಟ್ ಮಾಡ್ಕೋಬೇಡಿ, ಶಾಂತವಾಗಿ ಬಿಟ್ಬಿಡಿ. 10 ನಿಮಿಷ ಬಿಟ್ಟು ಅಥವಾ ಸ್ವಲ್ಪ ಹೊತ್ತು ಬಿಟ್ಟು ತಿರ್ಗಾ ಪ್ರಾಕ್ಟೀಸ್ ಮಾಡಿ, ಖಂಡಿತ ವರ್ಕ್ ಆಗುತ್ತೆ. ಸರಿ, ಥ್ಯಾಂಕ್ ಯು ಗುರುಗಳೇ. ನಾವಿರೋರು ಎಲ್ರು ಆಕ್ಯುಪ್ರೆಷರ್, ಸೀಡ್ ಥೆರಪಿ ಕಲ್ತಾದ್ಮೇಲೆ ಪಾಯಿಂಟ್ಸ್ ಅಂದು ನೀವು ಪಾಯಿಂಟ್ ಅದು ಏನು ಅಂತ ನಮ್ಗೆ ಅರ್ಥ ಆಗ್ಬಿಟ್ಟಿದೆ ಅಲ್ವಾ? ಇಲ್ಲಿರೋ ಎಲ್ಲರೂ ನಮ್ದು ಸ್ಟೂಡೆಂಟ್ಸ್ ಏನೆ, ಎಲ್ಲಾ ಹಳೆ ಸ್ಟೂಡೆಂಟ್ಸ್ ಏನೆ. ನಮ್ಗೆಲ್ಲ ಪಾಯಿಂಟ್ಸ್ ಅನ್ನೋ ಒಂದು ಟರ್ಮ್ ಯೂಸ್ ಮಾಡಿ ಅದೇ ನಮ್ಗೆ ಗೊತ್ತು. ಪಾಯಿಂಟ್ ಅಂದ್ರೆ ಐ ಪಾಯಿಂಟ್, ಇಯರ್ ಪಾಯಿಂಟ್, ಆ ಪಾಯಿಂಟ್. ಹೌದು. ಹೇಳಿ ಅನಿಲ್ ಅವ್ರೆ. ನಮಸ್ತೆ ಸರ್. ಈಗ ನಾನು ಅದೇ ಕನ್ಫ್ಯೂಷನ್ ಆಯ್ತು. ಈಗ ನಾವು ಉಪ್ಪು ನೀರಲ್ಲಿ ಸ್ನಾನ ಮಾಡ್ತೀವಿ, ಸ್ನಾನ ಮಾಡಿ ಎಲ್ಲ ಹಾಕ್ತಿವಿ, ಆಮೇಲೆ ಫೋರ್ಸ್ ಕ್ರಿಯೇಟ್ ಮಾಡ್ತೀವಿ. ಆ ಫೋರ್ಸ್ ಇಂದ ಒಂದು ಬಾಲ್ ಕ್ರಿಯೇಟ್ ಆಗುತ್ತೆ. ಆ ಬಾಲ್ ಕ್ರಿಯೇಟ್ ಆಗಿದ ತಕ್ಷಣದಿಂದನ ನಾವು ತಲೆಯಿಂದ ನತ್ತಿಗೆ ಹೋಗ್ಬೇಕು ತಾನೆ? ಕರೆಕ್ಟ್. ನೀವು ಸ್ವಲ್ಪ ಅಡ್ವಾನ್ಸ್ ಆಗಿ ಹೋಗ್ಬಿಟ್ರೆ, ನಾನು ಬಾಲ್ ಗೀಲ್ ಆ ಪದಗಳು ಉಪಯೋಗಿಸಿರ್ಲಿಲ್ಲ. ಅದ ಮಾತಾಡ್ಬೇಕಾದ್ರೆ ನಾನು ತುಂಬಾ ನಿಮ್ಗೆ ಯಾರಿಗೂ 100 ಜನಕ್ಕೆ ಆಗದೆ ಇರೋಷ್ಟು ಬೇರೆ ಸಬ್ಜೆಕ್ಟ್ ಇದೆ ರೇಖಿನಲ್ಲೇನೆ. ಯಾಕೆ ಹೇಳಿಲ್ಲ ಅಂದ್ರೆ, ಎಲ್ಲ ನಮ್ಮ ಸ್ನೇಹಿತರು ಪಾಪ ಏನು ಗೊತ್ತಿರಲ್ಲ ಅಲ್ವಾ ಕೆಲವರಿಗೆ, ಅವ್ರಿಗೆ ಗೊತ್ತಾಗ್ಲಿ ಅಂತ ಆ ಎನರ್ಜಿ ಕ್ರಿಯೇಟ್ ಆಗುತ್ತಲ್ಲ, ಅದಕ್ಕೆ ರೇಖಿ ಅಂತ. ನೀವು ಬಾಲ್ ಅಂತ ಹೇಳ್ಬಿಟ್ರೆ ಪಾಪ ಬೇರೆಯವ್ರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡಲ್ವಾ. ಆದ್ರೂ ಕೂಡ ಇವತ್ತಿನ ತರಗತಿ ಮುಗ್ದಿರೋದ್ರಿಂದ ಹೇಳ್ತೀನಿ, ಈ ಫಾರಿನ್ ಕಂಟ್ರೀಸ್ಗಳಲ್ಲಿ ಕೆಲವರು ಟ್ರೀಟ್ಮೆಂಟ್ಗೆ ರಿಕ್ವೆಸ್ಟ್ ಕೊಡ್ತಾರೆ ಆನ್ಲೈನ್ ಅಲ್ಲಿ. ಅವ್ರಗಳಿಗೆ ಎನರ್ಜಿ ಕೊಡು ಅಂದ್ರೆ ಇಲ್ಲಿಂದ ಕೊಡ್ತೀವಿ. ಇನ್ನೊಂದು ಬಹಳ ವಿಷಯ ನೀವು ಹೇಳಿದ್ರು, ಒಳ್ಳೇದಾಯ್ತು. ಈ ರೇಖಿ ಎನರ್ಜಿಯ ಮೊದಲನೇ ರೇಖಿನಲ್ಲಿ ನಮ್ಮ ದೇಹದ ಮೇಲೆ ನಾವು ಹೇಗೆ ಪ್ರವಹಿಸ್ಕೋತೀವೋ ಬೇರೆಯವ್ರಿಗೂ ಕೊಡ್ಬೋದು, ಬೇರೆ ಲೋಕದಲ್ಲಿದ್ದವ್ರಿಗೂ ಕೊಡ್ಬೋದು. ಅಷ್ಟು ದೊಡ್ಡ ವಿದ್ಯೆ ಇದು. ಆವಾಗ ಬಾಲ್ ಬಗ್ಗೆ ಹೇಳ್ತೀನಿ. ಈ ಫಾರಿನ್ ಅಲ್ಲಿ ಇರೋರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಅವ್ರು ಕೇಳೋದು ಹಾಗೇನೆ, ರೇಖಿ ಫ್ಲೋ ಕಳಿಸ್ಕೊಡಿ ಅಂತ ಕೇಳಲ್ಲ, ರೇಖಿ ಎನರ್ಜಿ ಅಂತ ಕೇಳಲ್ಲ. ಪ್ಲೀಸ್ ಸೆಂಡ್ ಮಿ ದಿ ರೇಖಿ ಬಾಲ್ ಅಂತ ಕೇಳ್ತಾರೆ. ಪ್ಲೀಸ್ ಸೆಂಡ್ ಮಿ ದಿ ಕಲರ್ ಆಫ್ ರೇಖಿ ಬಾಲ್, ಕಲರ್ ರೇಖಿ ಬಾಲ್ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಆದ್ರಿಂದ ನಮ್ಮ ಈ ಮಕ್ಕಳಿಗೆ ಕನ್ಫ್ಯೂಸ್ ಮಾಡೋದು ಬೇಡ. ಈಗ ಇವತ್ತು ಕಲ್ತಿದ್ದೀವಲ್ಲ, ಸಿಂಪಲ್ ಅಷ್ಟಾನೆ, ಫಾಸ್ಟ್ ರಿವೈಸ್ ಮಾಡ್ಬಿಡ್ತೀನಿ ಸಾಕು. ಫೀಡ್ಬ್ಯಾಕ್ ಬೇಕಾದ್ರೆ ಒಬ್ಬರದ್ದು ಕ್ಲಾಶ್ ಆಗಬಾರ್ದು, ಕನ್ಫ್ಯೂಸ್ ಆಗಬಾರ್ದು. ಆಮೇಲೆ ಏನಿಲ್ಲ, ಒಂದು ಜಾಗವನ್ನ ಸೆಲೆಕ್ಟ್ ಮಾಡ್ಕೋತೀರಾ, ಆರಾಮಾಗಿ ಕೂತ್ಕೋತೀರಾ, 2 ಕೈಗಳನ್ನ ರಬ್ ಮಾಡ್ಕೊಂಡು ಧ್ಯಾನ ಮುದ್ದಲ್ಲಿ ಕೂತ್ಕೊಂಡು ಉಪ್ಪು ನೀರಿನ ಸ್ನಾನವನ್ನ ಮಾಡ್ತೀರಾ. ಆನಂತರ ಉಪ್ಪು ನೀರಿನ ಸ್ನಾನವಾದ್ಮೇಲೆ ಮನಸ್ಸಿನಲ್ಲಿ ಏನ್ ಮಾಡ್ತೀರಾ, ನೆಕ್ಸ್ಟ್ ಕಿವಿಯನ್ನು ಲೇಟೆಸ್ಟ್ ಮಾಡಿರೋರಿಗೆ ಯಾವ್ದು ಕಿವಿ ಉಜ್ಕೊಂಡಾಗ ಪ್ರಾರ್ಥನೆಯನ್ನು ಮಾಡ್ತೀರಾ ತಂದೆ ತಾಯಿಗಳಿಗೆ, ಗುರುಗಳಿಗೆ, ಆಧ್ಯಾತ್ಮಿಕ ದೇವರಿಗೆ, ಕಾಸ್ಮಿಕ್ ಎನರ್ಜಿಗೆ ಎಲ್ಲ.
ನೀರು ಕುಡಿತೀರಾ ಸ್ವಲ್ಪ, ಆಮೇಲೆ ರೇಖಿ ಚಾನಲ್ಗಳಾಗ್ಬಿಟ್ಟಿರ್ತೀರ. ಈಗ ಅನ್ಕೊಂಡು ಆ ಬಿಸಿ ಏನ್ ಬರುತ್ತಲ್ಲ ಅದಕ್ಕೆ ರೇಖಿ ಅಂತ ಹೆಸರು. ಬೇರೆ ಬೇರೆ ಭಾಗಗಳಲ್ಲಿ ಇಟ್ಕೋತೀರಾ. ಇಂಪಾರ್ಟೆಂಟ್, ಒಂದು ಕೈ ತೆಗಿಬೇಕಾದ್ರೆ ಒಂದು ತೆಗೆದು ಆಮೇಲೆ ಇನ್ನೊಂದು ತೆಗಿಬೇಕು. ಒಟ್ಟಿಗೆ ಕೈನ ರಿಮೂವ್ ಮಾಡಬೇಡಿ, ಅದೊಂದನ್ನು ಮಾಡಿ. ಸಾಂದರ್ಭಿಕವಾಗಿ ತೊಂದರೆ ಆದಾಗ, ಬ್ರೇಕ್ ಆದಾಗ 2-3 ಬ್ರೇಕ್ ತಗೊಂಡಾರು ಮಾಡಿ. ಸಮಾನವಾಗಿ ಮಾಡಬಾರ್ದು. ವಿಧಿ ಇರೋದಿಲ್ಲ ಮನೆಯಲ್ಲಿ, ಏನೋ ಒಬ್ಬರೇ ಇಬ್ಬರೇ ಇರ್ತೀರಾ, ಏನೋ ತೊಂದರೆ ಆಯ್ತು ಅಂತ ಟೈಮ್ಗಳಲ್ಲಿ ಬ್ರೇಕ್ ಮಾಡೋರು ಕೂಡ ಏನು ಬೇಜಾರು ಮಾಡ್ಕೋಬೇಕಾಗಿಲ್ಲ. ವಿಶ್ವಶಕ್ತಿಗೆ ಎಲ್ಲವೂ ಕೂಡ ಗೊತ್ತಿರುತ್ತೆ. ನಾವು ಚಿಕ್ಕ ಮಕ್ಕಳಷ್ಟೇ ಅದು ವಿಶ್ವಶಕ್ತಿ ಮುಂದೆ. ನಾವು ಕಲಿತಿರೋದು ಅಮ್ಮಗಾಲಿರೋ ಮಗು ಥರ ಅಷ್ಟೇ. ಹಾಗೆ ನಮಗೆ ಪ್ರೇರಣೆ ಕೊಡೋದು ಕೂಡ ವಿಶ್ವಶಕ್ತಿನೇ. ಇದು ನೀವೊಂದು ರೇಖೆ ಕಲಿ, ನೀವು ಮಾಡು, ಅಥವಾ ಸೀಡ್ ಥೆರಪಿ ಕಲಿ, ಇದೆಲ್ಲ ನಾವು ಅನ್ಕೊಂಡ್ಬಿಡ್ತೀವಿ, ನಾ ಬುದ್ಧಿವಂತ, ನಾ ಕಲ್ತುಬಿಟ್ಟೆ. ಸುಳ್ಳು. ಆ ವಿಶ್ವಶಕ್ತಿದ ಒಂದು ಪ್ರೇರಣೆ ಇಲ್ಲದೆ ಹೋದ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಇವತ್ತು ನಾನು ನಿಮ್ಮ ಝೂಮಲ್ಲಿ ಮಾತಾಡ್ತಿರ್ಬೋದು, ಅದಕ್ಕೂ ಕೂಡ ವಿಶ್ವಶಕ್ತಿನೇ ಕಾರಣ. ಇಲ್ಲ ನೀವೆಲ್ಲಿ, ನಾವೆಲ್ಲಿ, ಯಾವುದೋ ವಿದ್ಯೆ. ಹಾಗಾಗಿ ಆ ವಿಶ್ವಶಕ್ತಿಗೆ ನಾವೆಲ್ಲ ಶರಣಾಗೋಣ. ಇವತ್ತಿನ ರೇಖಿ 1 ಇವತ್ತಿಗೆ ಸಮರ್ಪಣೆ ಮಾಡಿ, ಇವತ್ತಿಂದನೇ ಪ್ರಾಕ್ಟೀಸ್ ಮಾಡಿ. ಸ್ವಲ್ಪ ಸ್ವಲ್ಪ ಹೊತ್ತು ಮಾಡಿ, ಇವತ್ತು ಸ್ವಲ್ಪ ಹೊತ್ತು ಮಾಡಿ, ನಾಳೆ ಒಂದು ಸ್ವಲ್ಪ ಹೊತ್ತು ಮಾಡಿ. ಅವಾಗ ಏನಾಗುತ್ತೆ, ನಿಮಗೆ ಪ್ರೊಕ್ರಾಸ್ಟಿನೇಷನ್ ಅಂತ ಒಂದು ಪದ ಇದೆ ಇಂಗ್ಲಿಷ್ನಲ್ಲಿ. ಪ್ರತಿಯೊಂದನ್ನು ಮುಂದಕ್ಕೆ ಹಾಕೋದು, ಅದು ದೊಡ್ಡ ಕಾಯಿಲೆ. ಈ ಆಧ್ಯಾತ್ಮಿಕ ವಿದ್ಯೆಗಳಲ್ಲಿ ಯಾವುದನ್ನು ಕೂಡ ಮುಂದಕ್ಕೆ ಹಾಕಬೇಡಿ. ಇವತ್ತು ಏನು ಕಲಿತಿರಲ್ಲ, ಇವತ್ತು ಒಂದು ಸ್ವಲ್ಪನಾರು ಹೊತ್ತು ಮಾಡಿ, ಒಂದು 5-6 ಸತಿನಾರು ಮಾಡಿಬಿಟ್ಟು ಆಮೇಲೆ ಮಲ್ಕೊಳ್ಳಿ. ಆವಾಗ ನೀವು ಕಂಪ್ಲೀಟ್ ಒಂದು ಪವಿತ್ರವಾದಂತಹ ಜೀವಿಗಳಾಗ್ತೀರಾ, ಅಮೃತ ತುಂಬಿರುವಂತಹ ಆತ್ಮಗಳಾಗ್ತೀರಾ. ಅದು ನಮ್ಮ ಉದ್ದೇಶ. ಸುತ್ತಲೂ ಕೂಡ ಎಲ್ಲರನ್ನು ಕೂಡ ರೇಖಿ ಹರಿದಾಗ ಏನಾಗುತ್ತೆ, ಇಡೀ ದೇಶ, ಪ್ರಪಂಚ, ಇಡೀ ಸೌರ ಮಂಡಲ ಪ್ರತಿಯೊಂದು ಕೂಡ ಪವಿತ್ರವಾಗುತ್ತೆ. ಆ ಒಂದು ಉದ್ದೇಶದಿಂದ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ನಾಳೆ ಟೈಮ್ಗೆ ಸರಿಯಾಗಿ ಬಂದ್ಬಿಟ್ರೆ ನೀವು ದಯವಿಟ್ಟು ನೀವೆಲ್ಲ ಬೇಗ ಬೇಗ, ನೀವು ಎಷ್ಟು ಬೇಕೋ ನಿಮ್ಮ ಮಗದಷ್ಟು ಸಿಗ್ತಾ ಇರುತ್ತೆ ನಿಮಗೆ ವಿಷಯಗಳು, ಎಲ್ಲವನ್ನು ಕೂಡ ನೀವು ಕಲಿಬೋದು. ಆಮೇಲೆ 2ನೇ ತರಗತಿ ಆದ್ಮೇಲೆ ಅಯ್ಯೋ ರೇಖಿ ನಾನು ಬಂದಿರಲಿಲ್ಲ, ಅಟೆಂಡ್ ಮಾಡಿರಲಿಲ್ಲ ಅಂತ ಹೇಳಿದಾಗ ಹೇಳೋಕ್ಕೇನು ಕಷ್ಟ ಇಲ್ಲ. ಬೇರೆಯವ್ರಿಗೆ ಏನು ನಾ ಹೇಳಬೇಕು ಅಂತ ಇದ್ದೀನೋ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಇವತ್ತು ಸಾಕಷ್ಟು ಸಮಯ ತಗೊಂಡಿದ್ದೀನಿ, 9 ಗಂಟೆವರೆಗೂ ಕೂಡ. ಆದರೂ ಕೂಡ ಬಹುಶಃ ಯಾರಿಗೂ ಬೇಜಾರಾಗಿಲ್ಲ ಅಂತ ಅನ್ಕೊಂಡು ನಾಳೆಯ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಆಹ್ವಾನ ಮಾಡಿ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನಮಸ್ಕಾರ. ಧನ್ಯವಾದಗಳು ಗುರುಗಳೇ. ಇಂದಿನ ತರಗತಿ ಇಲ್ಲಿಗೆ ಮುಕ್ತಾಯ ಆಗುತ್ತದೆ. ನಾಳೆ ದಯವಿಟ್ಟು ಎಲ್ಲರೂ ಜಾಯಿನ್ ಆಗಿ. ಯಾಕಂದ್ರೆ ಇವತ್ತು ಕ್ಲಾಸ್ ಶುರುನಲ್ಲಿ ಗುರುಗಳು ಹೇಳಿದ್ರು ನೋಡಿ, ಅವರು ನಿಮ್ಗೆ ಈ ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ ಹೀಲಿಂಗ್ ಮಾಡ್ತಾ ಇದ್ರು. ಹಾಗಾಗಿ ಅವರ ಹೀಲಿಂಗ್ ನ ನಾವು ಪಡ್ಕೋಬೇಕು ಅಂದ್ರೆ ನೀವು ಲೈವ್ ಅಲ್ಲಿ ಇದ್ರೆ ತುಂಬಾ ಒಳ್ಳೇದು. ಎಲ್ರಿಗೂ ಧನ್ಯವಾದಗಳು. ಯಾರಿಗಾದ್ರೂ ಏನೇ ಡೌಟ್ಸ್ ಇದ್ರೆ ನಮ್ಗೆ ಮೆಸೇಜ್ ಮಾಡಿ. ತುಂಬಾ ಜನ ಹೊಸಬ್ರು ಜಾಯಿನ್ ಆಗಿದ್ದಾರೆ ಇವತ್ತು. ಯಾರ್ಯಾರು ರಿಜಿಸ್ಟರ್ ಆಗಿಲ್ವೋ ಅವರಿಗೆ ಅವಕಾಶ ಸಿಕ್ಕಿದೆ ಇವತ್ತು ಜಾಯಿನ್ ಆಗ್ಲಿಕ್ಕೆ. ಯಾರಾದ್ರೂ ಈ ಒಂದು ವಿದ್ಯೆಯನ್ನ ಕಲಿಬೇಕು ಅಂತಿದ್ರೆ ನೀವು ಪ್ರತಿಯೊಂದು ಗ್ರೂಪ್ ನಲ್ಲೂ ಲಿಂಕ್ ಕಳಿಸ್ತೀವಿ, ರಿಜಿಸ್ಟರ್ ಹೇಗಾಗೋದು ಅಂತ. ಅಲ್ಲಿ ರಿಜಿಸ್ಟರ್ ಆಗಿ ನಿಮ್ ಪೇಮೆಂಟ್ ನ ಪೇ ಮಾಡಿ ನೆಕ್ಸ್ಟ್ ಈ ಅಡ್ವಾನ್ಸ್ ಗ್ರೂಪ್ಗೆ ಜಾಯಿನ್ ಆಗಬಹುದು. ಥ್ಯಾಂಕ್ ಯು. ಎಲ್ರಿಗೂ ಶುಭರಾತ್ರಿ.